ನಮಸ್ಕಾರ ವೀಕ್ಷಕರೇ, ನವರಾತ್ರಿಯ ಈ 9ನೇ ದಿನದ ಶುಭಕಾಮನೆಗಳು ಎಲ್ಲರಿಗೂ. ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಕುಡ್ಲ 24/7 ಚಾನೆಲ್ನಲ್ಲಿ ಪ್ರತಿ ಭಾನುವಾರ ಕರ್ನಾಟಕ ಬ್ಯಾಂಕ್ ಪ್ರಸ್ತುತಪಡಿಸುವಂತಹ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಅನೇಕ ವ್ಯಾಪಾರಸ್ಥರಿಗೆ ಇರಬಹುದು, ಗ್ರಾಹಕರಿಗಿರಬಹುದು, ಜನಸಾಮಾನ್ಯರಿಗಿರಬಹುದು, ಅನೇಕ ಗೊಂದಲಗಳ ನಿವಾರಣೆಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದಂತಹ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದ ಜನಪರ ಕಾರ್ಯಕ್ರಮದ 90ನೇ ಸಂಚಿಕೆಯ ಶುಭ ಆಚರಣೆಯಲ್ಲಿ ನಾವು ಇವತ್ತು ಸೇರಿದ್ದೇವೆ. ಹಾಗಾಗಿ ಎಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮದ ನವತಿ ಸಂಭ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಗಣ್ಯರು ಈಗಾಗಲೇ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ನಮ್ಮೊಂದಿಗೆ ಇದ್ದಾರೆ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀ ವಿನಯ್ ಭಟ್ PJ, ಜನರಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್. ಸರ್, ನಿಮಗೆ ಸ್ವಾಗತ. ಶ್ರೀ ವಸಂತ್ ಶೆಟ್ಟಿ, ಬ್ಯಾಂಕಿಂಗ್ ತಜ್ಞರು. ಡಾಕ್ಟರ್ ಚಂದ್ರಕಾಂತ್ ಭಟ್, ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್, ದುಬೈ. CA SS ನಾಯಕ್, ಚೇರ್ಮನ್, ಮಂಗಳೂರು ಬ್ರಾಂಚ್ ಆಫ್ SIRC ಆಫ್ ICAI. ಶ್ರೀ ಮುರಳೀಧರ್ ಶೆಣೈ ಹಾಗೂ ಶ್ರೀ ರಾಮರಾವ್, ಪ್ರೆಸಿಡೆಂಟ್, ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್. ಎಲ್ಲರಿಗೂ ಸ್ವಾಗತ ಹಾಗೂ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಪ್ರತಿಯೊಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಬೇಕಾದರೆ ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು. ಆದ್ದರಿಂದ ಆ ದೇವರನ್ನು ಪ್ರಾರ್ಥಿಸಲು ಶ್ರೀ ಮುರಳೀಧರ್ ಶೆಣೈ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಶುಂಭವಿದಾರಿಣಿ ಮಾತ ಭವಾನಿ, ಶುಂಭವಿದಾರಿಣಿ ಮಾತ ಭವಾನಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ. ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ, ಆದಿಶಕ್ತಿ ಪರಬ್ರಹ್ಮ ಸ್ವರೂಪಿಣಿ, ಜಗಜ್ಜನನಿ ಚೌವೇದ ಬಖಾನಿ, ಜಗಜ್ಜನನಿ ಚೌವೇದ ಬಖಾನಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ. ಬ್ರಹ್ಮ ಶಿವ ಹರಿ ಅರ್ಚನ ಕೀನೋ, ಬ್ರಹ್ಮ ಶಿವ ಹರಿ ಅರ್ಚನ ಕೀನೋ, ಧ್ಯಾನ ಧರತ ಸುರ ನರ ಮುನಿ ಜ್ಞಾನಿ, ಧ್ಯಾನ ಧರತ ಸುರ ನರ ಮುನಿ ಜ್ಞಾನಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ. ಅಷ್ಟಭುಜಾ ಕರ ಖಡ್ಗ ವಿರಾಜೆ, ಅಷ್ಟಭುಜಾ ಕರ ಖಡ್ಗ ವಿರಾಜೆ, ಸಿಂಹ ಸವಾರ ಸಕಲ ವರದಾನಿ, ಸಿಂಹ ಸವಾರ ಸಕಲ ವರದಾನಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ. ಬ್ರಹ್ಮಾನಂದ ಚರಣ ಮೇ ಆಯೋ, ಬ್ರಹ್ಮಾನಂದ 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 ಚರಣ ಮೇ ಆಯೋ, ಭವ ಭಯ ನಾಶ ಕರೋ ಮಹಾರಾಣಿ, ಭವ ಭಯ ನಾಶ ಕರೋ ಮಹಾರಾಣಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ, ಜಯ ದುರ್ಗೆ ದುರ್ಗತಿ ಪರಿಹಾರಿಣಿ. ಧನ್ಯವಾದಗಳು ಸರ್. ಆದಿಶಕ್ತಿ ಮಹಾಮಾಯೆಯನ್ನು ನಿಮ್ಮ ಮಧುರ ಕಂಠದಿಂದ ನೀವು ಪ್ರಾರ್ಥಿಸಿದ್ದೀರಾ. ನಮ್ಮೆಲ್ಲರ ದುರ್ಗತಿ ಏನಿದೆ, ಈ ಒಂದು ಸಂದರ್ಭ ಏನಿದೆ ಎಲ್ಲ ತೊಲಗಿ ಒಂದು ಒಳ್ಳೆಯಂತಹ ಮಾರ್ಗವನ್ನು ನಮಗೆ ನೀಡಲಿ ಎಂದು ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೇವೆ. ಹಾಗೂ ಮುರಳೀಧರ್ ಶೆಣೈ ಅವರು ನಮ್ಮ ಪ್ರಧಾನಮಂತ್ರಿಗಳು ಮಂಗಳೂರಿಗೆ ಬಂದಾಗ ವಂದೇ ಮಾತರಂ ಗೀತೆಯನ್ನು ಹಾಡಿದಂತಹ ಕೀರ್ತಿ ಕೂಡ ಅವರಿಗೆ ಸಲ್ಲುತ್ತದೆ. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಈ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಒಂದು ಬುನಾದಿ, ಒಂದು ಫೌಂಡಿಂಗ್ ಸ್ಟೋನ್ ಇಟ್ಟವರೇ CA SS ನಾಯಕ್.
ಪ್ರಸ್ತುತ ಮಂಗಳೂರಿನ ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾದ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇಂತಹ ಇವರು ಜನರಿಗೆ ಸಹಾಯ ಆಗಬೇಕು, ಜನರಿಗೆ ಒಂದು ಗೊಂದಲಗಳ ನಿವಾರಣೆ ಆಗಬೇಕು, ಎಲ್ಲ ರೀತಿಯಂತಹ ಮಾರ್ಗದರ್ಶನ ಸುಲಭವಾಗಿ ದೊರೆಯಬೇಕನ್ನುವಂತಹ ಕಾರಣದಿಂದ ಈ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮವನ್ನು ಆರಂಭಿಸ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರನ್ನ ಸ್ವಾಗತಿಸಬೇಕೆಂದು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರ್ವೇಭ್ಯಃ ನವರಾತ್ರಿ ಪರ್ವಣಃ ಹಾರ್ದಾಃ ಶುಭಾಶಯಾಃ. ಎಲ್ಲರಿಗೂ ನವರಾತ್ರಿ ಹಬ್ಬದ ಇವತ್ತು ಕೊನೆಯ ದಿನ, 9ನೇ ದಿನ ನವರಾತ್ರಿ ಹಾಗೂ ವಿಜಯದಶಮಿಯ ಆರಂಭ. ಸೊ ಕೆಲವರು ವಿಜಯದಶಮಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ, ಕೆಲವರು ನಾಳೆ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಪರ್ವಕಾಲದಲ್ಲಿ ಈ ನಮ್ಮ ಬಿಸ್ನೆಸ್ ಟಾನಿಕ್ ಇದರ 90ನೇ ಸಂಚಿಕೆ ಅಂದರೆ 90 ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಒಂದು ಸಂತೋಷ ಆಗ್ತಾಯಿದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಡಿಸೆಂಬರ್ 2018 30ನೇ ತಾರೀಕು ಇರಬೇಕು. ಆ ದಿನ ನಮ್ಮ ಪ್ರಥಮ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಇನಾಗ್ರೇಷನನ್ನು ನಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಹಾಗೂ ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ ಕರ್ನಾಟಕ ಬ್ಯಾಂಕ್ ಇದರ MD ಹಾಗೂ CEO ಆಗಿರುವ MS ಮಹಾಬಲೇಶ್ವರ ಅವರ ಕೈಯಿಂದ ಉದ್ಘಾಟನೆಗೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಆವಾಗ ನಾವು ಪ್ರಾರಂಭ ಮಾಡುವಾಗ ಎಣಿಸಲಿಲ್ಲ 25 ಆಗ್ಬೋದಂತೇಳಿ. 25 ಆಯಿತು. ಸಿಲ್ವರ್ ಜೂಬ್ಲಿಯನ್ನು ನಾವು ಓಷನ್ ಪರ್ಲಲ್ಲಿ ಭವ್ಯವಾಗಿ ನಾವು ಆಚರಿಸಿದ್ದೇವೆ. ಅದಕ್ಕೆ ನಮ್ಮ CA ಉಲ್ಲಾಸ್ ಕಾಮತ್, ಜ್ಯೋತಿ ಲ್ಯಾಬೊರೇಟರೀಸ್ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಅದರ ಅಧ್ಯಕ್ಷರು FICCI ಅವರಿಂದ ಉದ್ಘಾಟನೆಗೊಂಡಿದೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅದೇ ರೀತಿ 50ನೇ ಸಂಚಿಕೆ ಅದು ಕೂಡ ಬಹಳ ಒಂದು ಏನು ಹೇಳ್ತಾರೆ ನಮ್ಮ ಇನ್ನೊಂದು ಕಾಲಘಟ್ಟ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. 50ನೇ ಸಂಚಿಕೆಯಲ್ಲೂ ನಾವು TV ರಮಣ್ ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಅದರಲ್ಲಿ ಗಣ್ಯರ ಸಮ್ಮುಖ ಆಚರಿಸಿದ್ದೇವೆ. ಮತ್ತು ಎಲ್ಲ ಬಿಸ್ನೆಸ್ ಟಾನಿಕ್ ಅತಿಥಿಗಳೊಂದಿಗೆ ನಮ್ಮ ಪ್ರೇಕ್ಷಕರಿಗೆ ಸಂವಾದ ಕಾರ್ಯಕ್ರಮ ಕೂಡ ಮಾಡಿದೆವು ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅದಕ್ಕೆ ನಾನು ಎಲ್ಲ ನಮ್ಮ ಅತಿಥಿಗಳು, ರಿಸೋರ್ಸ್ ಪರ್ಸನ್, ಅಟೆಂಡ್ ಆದವರು ಎಲ್ಲರಿಗೂ ನಾನು ಆಭಾರಿ ಅಂತ ಹೇಳ್ತೇನೆ. ಅದಕ್ಕೆ ಇನ್ನೊಂದು ವಿಶೇಷ ಮೆರುಗೇನೆಂದರೆ ನಮ್ಮ ಡಾಕ್ಟರ್ ಚಂದ್ರಕಾಂತ್ ಭಟ್ ಅವರು ನಮ್ಮ ಊರಿನವರೇ ಆಗಿದ್ದಾರೆ. ಆದರೆ ಅವರು ದುಬೈಯಲ್ಲಿ ನೆಲೆಸಿದ್ದಾರೆ. ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್. ಹಿ ಈಸ್ ಕನ್ಸಲ್ಟೆಂಟ್ ಆನ್ ಇನ್ವೆಸ್ಟ್ಮೆಂಟ್ ಮ್ಯಾಟರ್ಸ್ ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ದ ಗ್ಲೋಬ್. ಅಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ಆ ಕಾರ್ಯಕ್ರಮಕ್ಕೆ ಮುಂಚಿನ ದಿನ ಬಂದು ಮಾರನೇ ದಿನ ಹೋಗಿದ್ದಾರೆ ದುಬೈಯಿಂದ. ಅವರ ಒಂದು ಟಾಪಿಕ್ ಏನಂದರೆ ಎಥಿಕ್ಸ್ ಇನ್ ಬಿಸ್ನೆಸ್. ಎಂಥ ಒಂದು ಸುಂದರ ಒಂದು ಟಾಪಿಕ್. ಯಾಕಂದರೆ ಬಿಸ್ನೆಸ್ ಎಲ್ಲರೂ ಮಾಡ್ತಾರೆ, ಆದರೆ ಎಥಿಕಲಿ ಮಾಡೋದು ಇಂಪಾರ್ಟೆಂಟ್. ನಾವು ನೋಡಿರ್ಬೋದು ಬ್ಯಾಂಕಿಂಗಲ್ಲಿ ಕೂಡ ತುಂಬ ಸ್ಕ್ಯಾಮ್ ಆಗಿದೆ. ಯಾಕೆ ಸ್ಕ್ಯಾಮ್ ಆಗಿದೆ? ಸ್ಕ್ಯಾಮ್ ಆಗಿದೆ ಯಾಕಂದರೆ ಎಥಿಕಲಿ ನಮ್ಮ ಬಿಸ್ನೆಸ್ ಮ್ಯಾನ್ನವರು ನಡೀಲಿಲ್ಲ. ಕೆಲವು ಸಾರಿ ಅಪವಾದ ಕೂಡ ಉಂಟು. ಚಪ್ಪಾಳೆ ಆಗಬೇಕಾದ್ರೆ 2 ಕೈ ತಟ್ಟಿದರೆ ಮಾತ್ರ ಚಪ್ಪಾಳೆ ಆಗ್ತದಂತೆ. ಆದ್ದರಿಂದ ಕೆಲವು ಬ್ಯಾಂಕಿನವರು ಕೂಡ ಈ ಪಬ್ಲಿಕ್ ಸೆಕ್ಟರ್ನಲ್ಲಿ ಜಾಸ್ತಿ ಆಗಿದೆ. ಆದರೆ ಅದಕ್ಕೆ ನಾವು ಎಥಿಕ್ಸ್ ಇನ್ ಬಿಸ್ನೆಸ್ ಅದರ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಟಿದ್ದೇವೆ. ಬಹಳ ಚೆನ್ನಾಗಿ ಆ ಎಥಿಕ್ಸ್ ಇನ್ ಬಿಸ್ನೆಸ್ ನಮ್ಮ ರಾಮನ ಕಾಲದಿಂದ ದ್ವಾಪರ ಯುಗದಿಂದ ಯಾವ ರೀತಿ ಎಥಿಕ್ಸನ್ನು ಫಾಲೋ ಮಾಡಿದ್ದೇವೆ ಅಂಥೇಳಿ ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ ನಮ್ಮ ಚಂದ್ರಕಾಂತ್ ಭಟ್ ಅವರಿಗೆ. ಆ ಪ್ರಯುಕ್ತ ನಾನು ಆಭಾರಿ ಅಂತ ಹೇಳ್ತೇನೆ. ಇವತ್ತು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಹಲವು ಗಣ್ಯ ವ್ಯಕ್ತಿಗಳು. ಯಾಕಂದರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ, ಹಲವರು ಇದ್ದರೆ ಮಾತ್ರ ಹೇಳ್ತಾರೆ ನೋಡಿ ಸಂಸ್ಕೃತದಲ್ಲಿ, ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಯಾರಲ್ಲಿ ಎಷ್ಟು ನಾಲೆಜ್ ಉಂಟು ಆ ನಾಲೆಜ್ ನಮ್ಮ ಮಳೆ ಸುರಿದಾಗೆ, ಮೋಡಗಳು ಮಳೆ ಸುರಿದಾಗ
ಅದು ಎಲ್ಲಿ ಬೇಕಾದರೂ ಸುರಿಲಿ, ಅಲ್ಟಿಮೇಟ್ ಇಟ್ ವಿಲ್ ಜಾಯಿನ್ ಆಲ್ ದ ರಿವರ್ಸ್ ವಿಲ್ ಜಾಯಿನ್ ಸಾಗರಂ. ಸರ್ವದೇವೋ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಈ 90 ಸಂಚಿಕೆಯಲ್ಲಿ 100ಕ್ಕಿಂತಲೂ ಹೆಚ್ಚು ಗಣ್ಯ ಅತಿಥಿಗಳು ಭಾಗವಹಿಸಿದ್ದಾರೆ. ಅವರೆಲ್ಲರೂ ಈ ಒಂದು ಅವರ ವಿಶಾಲವಾದ ಸಾಗರದಂತಹ ಅವರ ಒಂದು ವ್ಯಕ್ತಿತ್ವ ಇರ್ಬೋದು, ಸಾಗರದಂತಹ ಅವರ ಒಂದು ವಿಶಾಲ ಒಂದು ನಾಲೆಜ್ ಇರ್ಬೋದು, ನಮ್ಮ ಬಿಸ್ನೆಸ್ ಮ್ಯಾನ್ ನಮ್ಮ ವೀಕ್ಷಕರೊಂದಿಗೆ ವಿದೌಟ್ ಎನಿ ಪೆಟ್ಟಿನೆಸ್ ಅವರು ಶೇರ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಎಲ್ಲ ರಿಸೋರ್ಸ್ ಪರ್ಸನ್ ಈ 90 ಸಂಚಿಕೆಯಲ್ಲಿ ಯಾರು ಭಾಗವಹಿಸಿದ್ದಾರೆ ಅವರಿಗೆ ನಾನು ಪುನರಪಿ ನನ್ನ ಒಂದು ಅಭಿನಂದನೆ ಹಾಗೂ ಆಭಾರಿ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದ ಇನಾಗರೇಷನ್ ಮಾಡುವವರಿದ್ದಾರೆ ನಮ್ಮ ವಿನಯ್ ಭಟ್ PJ, ಕರ್ನಾಟಕ ಬ್ಯಾಂಕಿನ ಅತಿ ಕಿರಿಯ ವಯಸ್ಸಿನಲ್ಲಿಯೇ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಹಾಗೂ ಇವರು ಕ್ರೆಡಿಟ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ನಾನು ಪ್ರಪ್ರಥಮವಾಗಿ ಅವರಿಗೆ ಹೇಳಿದೆ, ಕೇಳಿಕೊಂಡಾಗ ಅವ್ರು ಹೇಳಿದರು ನಾನು ಆಲೋಚನೆ ಮಾಡ್ತೇನೆ. ನಾನು ಹೇಳಿದೆ, ಸರ್ ಯು ಆರ್ ಡೂಯಿಂಗ್ ಕ್ರೆಡಿಟ್ ಮಾರ್ಕೆಟಿಂಗ್, ಬಿಸ್ನೆಸ್ ಟಾನಿಕ್ ಈಸ್ ಒನ್ ಆಫ್ ದಿ ಪ್ಲ್ಯಾಟ್ಫಾರ್ಮ್ಸ್ ವೇರ್ ಯು ಕ್ಯಾನ್ ಮೇಕ್ ಕ್ರೆಡಿಟ್ ಮಾರ್ಕೆಟಿಂಗ್ ವಿದೌಟ್ ಎನಿ ಡೆಬಿಟ್. ಅಂದರೆ ಏನು ಖರ್ಚಿಲ್ಲದೆ ನೀವು ಕ್ರೆಡಿಟ್ ಮಾರ್ಕೆಟಿಂಗ್ ಮಾಡ್ಬೋದು ಅಂತೇಳಿ. ಸೊ ಆದ್ದರಿಂದ ಅವರು ಕೂಡ ಶ್ರೂಡ್ ಬ್ಯಾಂಕರ್ ಅಲ್ಲ, ಶ್ರೂಡ್ ಬ್ಯಾಂಕರ್ ಅಂದರೆ ಶ್ರೂಡ್ ಇರ್ತಾರೆ ಅವರು. ಆದ್ದರಿಂದ ಅವರು ಕೂಡ ಏನು ಆಲೋಚನೆ ಮಾಡಿದ್ರಿ, ಇಮಿಡಿಯೇಟ್ಲಿ ಹೇಳಿದ್ರು ನಾನೇ ಬರ್ತೇನೆ. ನಮಗೆ ಬಹಳ ಒಂದು ಖುಷಿ ಆಯಿತು. ಯಾಕಂದರೆ ಅವರು ಫಸ್ಟ್ ಇನ್ನಿಂಗ್ಸ್ ಬಂದಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಗ್ಗೆ ನಮ್ಮ ಕರ್ನಾಟಕ ಬ್ಯಾಂಕಿನ ಇಂಟರ್ನಲ್ ಒಂಬುಡ್ಸ್ಮ್ಯಾನ್ KS ಬಾಲಚಂದ್ರ ರಾವ್ ಅವರೊಂದಿಗೆ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿ ಸೆಂಚುರಿ ಬಾರಿಸಿದ್ದಾರೆ. ಈಗ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಇವತ್ತು ಕೂಡ MSME ಫಂಡಿಂಗ್ ಬಗ್ಗೆ ಕೂಡ ಸೆಂಚುರಿ ಬಾರಿಸುವವರಿದ್ದಾರೆ. ಈ ಕಾರ್ಯಕ್ರಮ ಆದ ಕೂಡಲೇ ನಮ್ಮ ಒಂದು ಪ್ರೋಗ್ರಾಮ್ ಬರ್ತದೆ. ನಮ್ಮ ವಿನಯ್ ಭಟ್ PJ ಇವರಿಗೆ ನಮ್ಮ ಲೀಲಾಕ್ಷ ಕರ್ಕೇರ ನಮ್ಮ ಕುಡ್ಲ ಇದರ ನಿರ್ದೇಶಕರು ಒಂದು ಶಾಲು ಹೊದಿಸಿ ಒಂದು ಗೌರವಿಸಬೇಕಾಗಿ ವಿನಂತಿಸ್ತೇನೆ. There is a saying in English, to a friend's house the road is never long. ಎಷ್ಟು ದೂರ ಇದ್ದರೂ ದುಬೈ, ಚಂದ್ರಕಾಂತ್ ಭಟ್ರು ನಮಗೆ ತುಂಬ ಹತ್ತಿರ. ಟು ಎ ಫ್ರೆಂಡ್ಸ್ ಹೌಸ್ ದ ರೋಡ್ ಈಸ್ ನೆವರ್ ಲಾಂಗ್ ಅಂತೇಳಿ ನಮಗೆ ಅವರು ಈ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸ್ತಾ ಇರುವುದು ಅತೀವ ಒಂದು ಸಂತಸವನ್ನು ತಂದಿದೆ. ನಮ್ಮ ಒಂದು 3-4 ಪ್ರೋಗ್ರಾಮಲ್ಲಿ ಅವರು ನಮ್ಮ ವೀಕ್ಷಕರಿಗೆ ಅವರ ಒಂದು ಅಪಾರ ಜ್ಞಾನವನ್ನು ಹಂಚಿದ್ದಾರೆ. ಇನ್ವೆಸ್ಟ್ಮೆಂಟ್ ಡ್ಯೂರಿಂಗ್ ಫಾಲಿಂಗ್ ಇಂಟ್ರೆಸ್ಟ್ ಟ್ರೆಂಡ್, ಅದರಲ್ಲಿ ಕೂಡ ಅವರು ಜನರಿಗೆ ವಿವೇಕಯುತವಾಗಿ ವಿವೇಚನೆಯಿಂದ ಯಾವುದೇ ಒಂದು ಜಾಸ್ತಿ ರಿಸ್ಕ್ ತಗೊಳ್ಳದೆ ಯಾವ ರೀತಿ ಅವರ ಒಂದು ಪೋರ್ಟ್ಫೋಲಿಯೋವನ್ನು ಹಂಚಿ ಇನ್ವೆಸ್ಟ್ ಮಾಡಬೇಕು ಅಂತೇಳಿ ಒಳ್ಳೆ ರೀತಿಯಲ್ಲಿ ನಮ್ಮ ವೀಕ್ಷಕರೊಂದಿಗೆ ಹೇಳಿದ್ದಾರೆ. ಎಷ್ಟೋ ಜನ ಸೀನಿಯರ್ ಸಿಟಿಸನ್ ನಮ್ಮ ರಾಮರಾಯರಂಥವ್ರು ಪ್ರಶ್ನೆಗಳ ಸುರಿಮಳೆ ಮಾಡುವಾಗ ನನಗೆ ಬ್ಯಾಂಕಲ್ಲಿ ಬಡ್ಡಿ ಕಮ್ಮಿ ಆಗ್ತಾ ಉಂಟು, ಹಣ ಸಾಕಾಗೋದಿಲ್ಲ, ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕೋದು ಅಲ್ಲಿ ಹಾಕೋದು ಇಲ್ಲ ಹಾಕೋ ಹೇಳುವಾಗ ಹೇಳಿದರು, ನೋಡಿ 60 ವರ್ಷದಿಂದ ನಿಮಗೆ ಸೆಕೆಂಡ್ ಇನ್ನಿಂಗ್ಸ್ ಇಲ್ಲ, ಆದ್ದರಿಂದ ಬ್ಯಾಂಕಲ್ಲೇ ಇಡಿ. ಯಾಕಂದರೆ ನವೇಡೇಸ್ ಗೆಟ್ಟಿಂಗ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದಾರೆ. ಆದ್ದರಿಂದ ಡಾಕ್ಟರ್ ಚಂದ್ರಕಾಂತ್ ಭಟ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ನನ್ನ ಹೃತ್ಪೂರ್ವಕ ಸ್ವಾಗತ. ನಮ್ಮ ನಿರ್ದೇಶಕರಾದ ಲೀಲಾಕ್ಷ ಕರ್ಕೇರರು, ನಮ್ಮ ಕುಡ್ಲದ ನಿರ್ದೇಶಕರು, ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕಂತ ಕೇಳಿಕೊಳ್ತೇನೆ. ವಸಂತ ಶೆಟ್ಟಿ ಬಹಳ ಒಂದು ಹೆಸರು ಹೇಳುವಾಗಲೇ ಎಷ್ಟು ಖುಷಿ ಆಗ್ತದೆ. ನಮ್ಮ ತಂದೆ ತಾಯಿಗಳು, ನಿಮ್ಮ ತಂದೆ ತಾಯಿಗಳು ಎಲ್ಲ ಎಷ್ಟು ಚೆನ್ನಾಗಿ ಒಂದು ಹೆಸರಿಟ್ಟಿದ್ದಾರೆ. ವಸಂತ ಶೆಟ್ಟಿ. 6 ಋತುಗಳು, 12 ಮಾಸಗಳು, 6 ಋತುಗಳಲ್ಲಿ ಶ್ರೇಷ್ಠವಾದ ಋತು ವಸಂತ ಋತು. ಎಲ್ಲ ಮರ ಗಿಡಗಳು ಚಿಗುರುವುದು ವಸಂತ ಋತುವಿನಲ್ಲಿ. ಅದೇ ರೀತಿ MSMEಗಳಿಗೆ ಕಷ್ಟ ಪ್ರಾಬ್ಲಮ್ ಇರುವಾಗ, MSMEಗಳ ಒಂದು ಪ್ರಾಬ್ಲಮ್ ಎಲ್ಲ ಇರುವಾಗ ಅವರು ರಿಟೈರ್ಡ್ ಆದರೂ ಕೂಡ he is not tired. he is presently we are calling him as a ಬ್ಯಾಂಕಿಂಗ್ ತಜ್ಞರು. ಯಾವುದೇ ಒಂದು ಪ್ರಶ್ನೆ ಬ್ಯಾಂಕಿಂಗಿನ ಬಗ್ಗೆ ಕೇಳಿ ಅವರು
ಇಮಿಡಿಯೇಟ್ಲಿ ಬ್ಯಾಂಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ನಮ್ಮ ವಸಂತ ಶೆಟ್ಟಿ ಅವರು ಆತ್ಮನಿರ್ಭರ್ ಭಾರತದ ಬಗ್ಗೆ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಎಲ್ಲ ವೀಕ್ಷಕರಿಗೆ ಉತ್ತಮ ಒಂದು ಏನು ಹೇಳ್ತಾರೆ, ನಮ್ಮ ಸರಕಾರದಿಂದ ಆತ್ಮನಿರ್ಭರ್ ಭಾರತ ಟೈಮಲ್ಲಿ ಲಾಕ್ಡೌನ್, ಇವನ್ ದೋ ಇಟ್ ಈಸ್ ಲಾಕ್ ಡೌನ್ ವಿ ಶುಡ್ ನೆವರ್ ಬಿ ಡೌನ್ ಅಂತ, ಹೌ ಟು ನಾಕ್ ಡೌನ್ ಅಂತ ಹೇಳಿಕೊಟ್ಟ ಒಂದು ವ್ಯಕ್ತಿ ಅಂದರೆ ವಸಂತ ಶೆಟ್ಟಿ. ಅದಕ್ಕೆ ಹೇಳ್ತಾರೆ ನೋಡಿ, ಕಾಕಕೃಷ್ಣ ಪಿಕಕೃಷ್ಣ ಕೋಭೇದ ಪಿಕಕಾಕಯೋ ವಸಂತ ಸಮಯೇ ಪ್ರಾಪ್ತೆ. ಕಾಕ ಪಿಕ ಪಿಕ ಅಂತೇಳಿ ವಸಂತ ಮಾಸ ಬಂದಾಗ, ಲಿಟ್ಮಸ್ ಟೆಸ್ಟ್ ಬಂದಾಗ ಗೊತ್ತುಂಟದೆ ಯಾವುದು ಕಾಗೆ ಯಾವುದು ಕೋಗಿಲೆ ಅಂತೆ. ಅವರು ಯಾವಾಗಲೂ ಕಾಕ ಹೇಳಲಿಲ್ಲ, ಅವರು ಯಾವಾಗಲೂ ಕೂಕು ಹೇಳಿದ ವ್ಯಕ್ತಿ ಸರ್ವಿಸಲ್ಲಿರುವಾಗ ಕೂಡ ಈಗ ಕೂಡ ಅಂತ ಹೇಳ್ತಾ ಇದ್ದೇವೆ. ನಮ್ಮ ಕುಡ್ಲದ ನಿರ್ದೇಶಕರಾದ ಲೀಲಾಕ್ಷ ಕರ್ಕೇರವರು ಅವರಿಗೆ ಗೌರವಿಸಬೇಕಂತೇಳಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿ ಇಂದು ನಮ್ಮೊಂದಿಗಿದ್ದಾರೆ ರಾಮರಾವ್. ರಮಯತೆ ಇತಿ ರಾಮ ಅಂತೇಳಿ, ಅಂದರೆ ರಾಮನು ಎಲ್ಲರನ್ನೂ ಸಂತೋಷಪಡಿಸುವುದಂತೆ. ರಾಮರಾಯರು ಕೂಡ ಕರ್ನಾಟಕ ಬ್ಯಾಂಕಿನ ನಿವೃತ್ತರು. ಆದರೆ ಅವರನ್ನು ನೋಡುವಾಗ ನಿವೃತ್ತರಂತ ಗೊತ್ತಾಗ್ತಾರೆ. ಆದರೆ ಅವರ ಪ್ರಶ್ನೆಗಳ ಸುರಿಮರೆ ಕೇಳುವಾಗ ನಮ್ಮ ವೀಕ್ಷಕರಿಗೆ ಏನಾಗೋದಿಲ್ಲ, ಭಾಳ ಖುಷಿ ಆಗ್ತದೆ. ಆದರೆ ನಮ್ಮ ರಿಸೋರ್ಸ್ ಪರ್ಸನ್ಗೆ ಎದೆಯಲ್ಲಿ ಡವ 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 ಅವಲಕ್ಕಿ ಕೊಡ್ತಾ ಇರ್ತದೆ. ಅದಕ್ಕೆ ನಾವು ಪ್ರತಿ ಕಾರ್ಯಕ್ರಮ ಮಾಡುವ ಮುಂಚೆ ನಾವು ತಯಾರಿ ಮಾಡ್ತೇವೆ, ಪೂರ್ವ ತಯಾರಿ. ಫೇಲ್ ಟು ಪ್ಲ್ಯಾನ್ ಈಸ್ ಪ್ಲ್ಯಾನ್ ಟು ಫೇಲ್ ಅಂತ ಹೇಳ್ತಾರೆ. ಪೂರ್ವ ತಯಾರಿ ಮಾಡಿ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರಿಗೊಂದು ಬಿರುದು ಕೊಟ್ಟಿದ್ದೇವೆ ನಾವು, ನಮ್ಮ CA ಗುರುರಾಜಾಚಾರ್ಯ ಕೂಡ ಕೊಟ್ಟದ್ದು ಬಿರುದು ಪ್ರೊಡಕ್ಟಿವ್ ರಾಮರಾವ್ ಅಂತೇಳಿ. ಪ್ರೊಡಕ್ಟಿವ್ ರಾಮರಾವ್ ಯಾಕಂದರೆ ಅವರು ಮ್ಯಾಂಗ್ಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲಿನ ಅಧ್ಯಕ್ಷರು. ಅದೇ ರೀತಿ ಅವರು ಕೇಳುವ ಕ್ವಶನ್ಸ್ ಎಲ್ಲ ಪ್ರತಿ ಒಂದು ಸಂಚಿಕೆಯಲ್ಲಿ ಕೂಡ ಪ್ರೊಡಕ್ಟಿವ್ ಆಗಿರ್ತದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನಮ್ಮ ರಾಮರಾಯರೇ, ನೀವು ಈ ಕಾರ್ಯಕ್ರಮಕ್ಕೆ ಬಂದು ಈ ಚಂದ ಕಾಣಿಸಿದ್ದಕ್ಕೆ ನಿಮಗೆ ನಾವು ಲೀಲಾಕ್ಷ ಕರ್ಕೇರರಿಂದ ಗೌರವಿಸ್ತೇವೆ ಅಂತೇಳಿ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅದೇ ರೀತಿ ಸಂಸ್ಕೃತದಲ್ಲಿ ಹೇಳ್ತಾರೆ, ಮುರಳೀಂ ಧರತಿ ಇತಿ ಮುರಳೀಧರ, ಮುರಳೀ ಗಾನೇನ ರಂಜಯತಿ ಇತಿ ಮುರಳೀಧರ ಅಂತೇಳಿ ಬಹಳ ಒಂದು ಸಂತೋಷ ಆಗ್ತದೆ. ಇವತ್ತು ಜಯದುರ್ಗೆ ದುರ್ಗತಿ ಪರಿಹಾರಿಣಿ ಭೀಮಸೇನ್ ಜೋಶಿಯವರ ಪದ್ಯ. ಭೀಮಸೇನ್ ಜೋಶಿಯವರ ನಂತರ ಹಾಡುವವರಿಲ್ಲ ಆ ಪದ್ಯ. ನಾನು ನಿನ್ನೆ ಅವರಿಗೆ ಹೇಳಿದ್ದೇನೆ, ನೀವು ಗೆಸ್ಟಾಗಿ ಬರಬೇಕು, ಆದರೆ ಒಂದು ಕಂಡೀಷನ್ ಏನಂದರೆ ಭೀಮಸೇನ್ ಜೋಶಿಯವರ ಆ ಪದ್ಯವನ್ನು ನೀವು ಹಾಡಲೇಬೇಕು ಅಂತೇಳಿ. ಯಾರಿಗಾದರೂ ಈಗ ಭೀಮಸೇನ್ ಜೋಶಿಯವರ ಹಾಗೆ ಹಾಡಲಿಲ್ಲ ಅಂತ ಭಾವನೆ ಬಂದಿದೆಯಾ? ಬಹಳ ಉತ್ತಮವಾಗಿ ನಮ್ಮನ್ನು ರಂಜಿಸಿದ್ದಾರೆ. ಅದೇ ರೀತಿ ಅವರು ಕೆನರಾ ರೆಬೊಕೋ ಮ್ಯೂಚುವಲ್ ಫಂಡ್ ಅದರ ಝೋನಲ್ ಹೆಡ್ ಕರ್ನಾಟಕ ಇಲ್ಲಿಂದ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ನಮ್ಮ ಅನೇಕ ಸಂಚಿಕೆಗಳಲ್ಲಿ ಮ್ಯೂಚುವಲ್ ಫಂಡ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಅದರಲ್ಲಿ ಕೂಡ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದ್ದಾರೆ. ನಮ್ಮ ಜಿ ಮುರಳೀಧರ ಶೆಣೈ ಇವರು ಮ್ಯೂಚುವಲ್ ಫಂಡ್ ಪಂಡಿತರು ಹಾಗೂ ಗಾಯನದಲ್ಲಿ ಕೂಡ ಪಂಡಿತರು. ಇವರನ್ನು ನಮ್ಮ ಲೀಲಾಕ್ಷ ಕರ್ಕೇರ ನಮ್ಮ ಕುಡ್ಲ ನಿರ್ದೇಶಕರು ಗೌರವಿಸಬೇಕಂತ ವಿನಂತಿಸುತ್ತೇನೆ. ಈಗ ಸಂಕ್ಷಿಪ್ತವಾಗಿ ಹೇಳುವುದೇನೆಂದರೆ, ನಮ್ಮ ಎಲ್ಲ ಗೆಸ್ಟ್ ಬಗ್ಗೆ ಒಂದು ಸಣ್ಣ ವರ್ಣನೆ. ವಿದ್ಯೆಯ ವಿನಯೇನ ಶೋಭತೆ ವಿನಯ್ ಭಟ್ರಿಗೆ, ಚಂದ್ರಸ್ಯ ಕಾಂತಿ ಇವ ಚಂದ್ರಕಾಂತ್ ಭಟ್ರಿಗೆ, ಸರ್ವ ಋತೂನಾಂ ರಾಜ ವಸಂತ ಶೆಟ್ರಿಗೆ, ಮುರಳೀಂ ಧರತಿ ಇತಿ ಮುರಳೀಧರ ಶೆಣೆಯವರಿಗೆ, ರಮಯತೆ ಇತಿ ರಾಮರಾಯರಿಗೆ, ಯಶಃ ಅಸ್ಯಾಂ ಅಸ್ತಿ ಇತಿ ಯಶಸ್ವಿನಿ. ನಮ್ಮ ಯಶಸ್ವಿನಿ ಆ್ಯಂಕರ್ ಆಗಿ ತುಂಬ ಒಂದು ಕಾರ್ಯಕ್ರಮದಲ್ಲಿ, ಈಚೆ ಬನ್ನಿ ಎಲ್ಲರೂ ನೋಡಬೇಕಲ್ಲ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಕೂಡ ಒನ್ ಆಫ್ ದಿ ಪಿಲ್ಲರ್ಸ್ ಆಫ್ ದಿಸ್ ಬಿಸ್ನೆಸ್ ಟಾನಿಕ್ ಅಂತ ಹೇಳಲಿಕ್ಕೆ ಬಹಳ ಒಂದು ಖುಷಿ ಆಗ್ತದೆ. ಅದೇ ರೀತಿ ಇಷ್ಟೆಲ್ಲ ಕಾರ್ಯಕ್ರಮ ನಡೆಸುವವರು ಯಾರು? ಲೀಲಾಕ್ಷ ಕರ್ಕೇರರ ನಿರ್ದೇಶಕರು, ಅವರ ಒಂದು ಚಾನಲ್ನಲ್ಲಿ. ಅದಕ್ಕೆ ಲೀಲಾಂ ಕರೋತಿ ಇತಿ ಲೀಲಾಕ್ಷ ಅಂತೇಳಿ ಅವರ ಲೀಲೆ. ಮೊನ್ನೆ 1500 ಜನರ ಒಂದು ಈ 10 ದಿನಗಳಲ್ಲಿ 1500 ಕಲಾವಿದರನ್ನು ಸೇರಿಸಿ 150 ಕಾರ್ಯಕ್ರಮ ಯಾವುದೇ TV ಚಾನಲಲ್ಲಿ ಇಲ್ಲ. ಬೇಡದೆಲ್ಲ ಸೀರಿಯಲ್ ಇರ್ತದೆ, ಬೇಡದೆಲ್ಲ ಅತ್ತೆ ಸೊಸೆಗೆ ಇದು ಮಾಡೋ ಏನೆಲ್ಲ ಅದೆಲ್ಲ ನಾವು ಮಾತಾಡಿ ನಮ್ಮ ಮಾಡಿದವರ ಪಾಪ ಆಡಿದವರ ಬಾಯಿ ಮೇಲೆ ಅಂತ ಅದು ನಾನು ಹೇಳಲಿಕ್ಕೆ ತಯಾರಿಲ್ಲ. ಇದೇ ರೀತಿ ಈ ಬಿಸ್ನೆಸ್ ಟಾನಿಕ್ ಈ 90 ಸಂಚಿಕೆ
ಅನೇಕ ನಾವು ವಿಷಯಗಳನ್ನು ಚರ್ಚಿಸಿದ್ದೇವೆ. ಅದರ ಬಗ್ಗೆ ನಾವೀಗ ಇನ್ನು ಜಾಸ್ತಿ ಮಾತಾಡಲಿಕ್ಕೆ ಬಯಸುವುದಿಲ್ಲ. ಸೊ ಎಲ್ಲರಿಗೂ ಸರ್ವೇಷಾಂ ವಿಜಯದಶಮಿ ಶ್ರೇಷ್ಠ ದಿವಸಸ್ಯ ಶುಭಾಶಯ ಅಂತ ಹೇಳ್ತಾ, ಈ ಜಯದುರ್ಗೆ ದುರ್ಗತಿ ಪರಿಹಾರಿಣಿ ನಮ್ಮ ಮುರಳೀಧರ್ ಶೆಣೆಯವರು ಬಹಳ ಒಂದು ಸೊಗಸಾಗಿ ಹೇಳಿದ್ದಾರೆ. ನಮ್ಮ ದುರ್ಗಾ ಮಾತೆ ನಮ್ಮ ಎಲ್ಲ ಈ ಪ್ಯಾಂಡಮಿಕ್ ಸಿಟ್ಯುವೇಷನನ್ನು ಆದಷ್ಟು ಬೇಗ ಹೋಗಲಾಡಿಸಿ ಈ ವಿಜಯದಶಮಿ ಅಂದರೆ 3 ಕಾಲ ಬರ್ತದೆ. ಅದರಲ್ಲಿ 3 ಹಬ್ಬಗಳ ಆಚರಣೆ. ಒಂದು ರಾವಣನು 10 ತಲೆ ದಶಹರ ಅಂತ ಹೇಳ್ತೇವೆ, ಅಂದರೆ 10 ಪಾಪಗಳನ್ನು ನಾಶ ಮಾಡೋದು ಕೂಡ ದೇವಿ ಅಂತ ಹೇಳ್ತೇವೆ. ಅದೇ ರೀತಿ ಪಾಂಡವರು ವಿರಾಟ ಪರ್ವದಲ್ಲಿ ಶಮಿ ವೃಕ್ಷದಲ್ಲಿ ಕಟ್ಟಿಟ್ಟ ಶಸ್ತ್ರಾಸ್ತ್ರ ತೆಗೆದ ಅಂತ ಹೇಳ್ತಾರೆ ಮಹಾಭಾರತ. ಅದೇ ರೀತಿ ಮಹಿಷಾಸುರ ಮರ್ದನ ಮಾಡಿದ ದಿನ ದೇವಿಯ ಒಂದು ಮಹಾತ್ಮೆ ಅಂತ ಹೇಳ್ಬೋದು. ಇದು ತ್ರಿವೇಣಿ ಸಂಗಮ ಅಂತ ಹೇಳ್ತೇವೆ ವಿಜಯದಶಮಿ. ಸೊ ಇಂದು ನವರಾತ್ರಿಯ ಒಂದು ಕೊನೆಯ ದಿನ ಹಾಗೂ ವಿಜಯದಶಮಿನ ಆರಂಭ ದಿನ. ಈ ನವರಾತ್ರಿಯ ದೇವಿಯಿಂದ ಇವರು ಹೇಳಿದಾಗೆ ದುರ್ಗತಿ ಪರಿಹಾರಿಣಿ, ನಮ್ಮ ದೇವಿಯು ಎಲ್ಲರ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿ ಈ ವಿದ್ಯೆಯ ಬಗ್ಗೆ, ಜ್ಞಾನದ ಬಗ್ಗೆ ಹಾಗೂ ನಮ್ಮ ಎಲ್ಲ ಪ್ರಾಸ್ಪ್ಯಾರಿಟಿ, ಯಾ ದೇವಿ ಸರ್ವಭೂತೇಷು ಸಕಲ ಸೌಭಾಗ್ಯ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಸರ್ವೇಷಾಂ ವರ್ತಕಾನಾಂ ಉದ್ಯಮಪತೀನಾಂ ಗ್ರಾಹಕಾಣಾಂ ವಿಜಯದಶಮಿ ಶುಭಾಶಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ನಮ್ಮ ಕುಡ್ಲ, ಜೈ ಕರ್ನಾಟಕ ಬ್ಯಾಂಕ್, ಜೈ ಬಿಸ್ನೆಸ್ ಟಾನಿಕ್. ಎಸ್, ಇದಾಗಲೇ ಕೇಳಿದ ಹಾಗೆ ಒಂದು ಉತ್ತಮ ವಾಗ್ಮಿ ಅಂತಲೇ ಹೇಳ್ಬೋದು. ಸಂಸ್ಕೃತಗಳ ಸುಭಾಷಿತಗಳ ಸುರಿಮಳೆಯನ್ನೇ ಗರೆದಿದ್ದಾರೆ CSS ನಾಯಕ್ ಅವರು. ಒಬ್ಬ ಸಕಲ ಕಲಾ ವಲ್ಲಭನಾಗಿ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ನ ರೂವಾರಿತ್ವವನ್ನು ಮಾಡಿ ಉತ್ತಮವಾದಂತಹ ಅನೇಕ ಕಾರ್ಯಕ್ರಮಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಇವರು ಬಂದಿದ್ದಾರೆ. ಹಾಗೂ ಇವರ ಒಂದು ವಿಶಿಷ್ಟ ರೀತಿಯಾದಂತಹ ನಿರೂಪಣೆಯ ಮೂಲಕ ಕೂಡ ಹೆಗ್ಗಳಿಕೆಯನ್ನು ಪಡೆದಿದ್ದಾರೆ. ಸರ್, ನಿಮಗೂ ಕೂಡ ನಮ್ಮ ಕುಡ್ಲ ಹಾಗೂ ಈ ಬಿಸ್ನೆಸ್ ಟಾನಿಕ್ ಟೀಮ್ನ ವತಿಯಿಂದ ಸ್ವಾಗತ ಬಯಸ್ತಾ ಇದ್ದೇವೆ. ಲೀಲಾಕ್ಷ ಕರ್ಕೇರ ನಿರ್ದೇಶಕರು ನಮ್ಮ ಕುಡ್ಲ ಇವರು ಶಾಲ್ ಹೊದಿಸಿ ನಮ್ಮ ಒಂದು ಸಣ್ಣ ಗೌರವವನ್ನು ನೀವು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇವರ ಕನಸಿನ ಕೂಸು ಅಂತಲೇ ಹೇಳ್ಬೋದು. ಜನರಿಗೆ ಯಾವ ರೀತಿಯಾದಂತಹ ಉತ್ತಮ ಸೌಲಭ್ಯಗಳನ್ನು ಈ ಬಿಸ್ನೆಸ್ ಟಾನಿಕ್ ಮೂಲಕ ಪಡೆದಿದ್ದಾರೆ. ಸರ್, ನಿಮಗೆ ಮತ್ತೊಮ್ಮೆ ಸ್ವಾಗತ. ದೀಪ ಕತ್ತಲೆಯನ್ನು ಓಡಿಸುತ್ತದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಒಂದು ಉತ್ತಮವಾದಂತಹ ಚಾಲನೆ ನೀಡಲು ದೀಪ ಬೆಳಗಿಸಿ ನಮ್ಮ ಗಣ್ಯರು ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿ ಹಾಗೂ ಮುಖ್ಯ ಅತಿಥಿಗಳಾದಂತಹ ಶ್ರೀ ವಿನಯ್ ಭಟ್ PJ ಅವರು, ಜನರಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್, ಹಾಗೂ ಇತರ ಗಣ್ಯರು ದೀಪ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದೀಪಜ್ಯೋತಿ ಪರಬ್ರಹ್ಮ, ದೀಪಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪಾನಿ, ಪ್ರಾತಃ ದೀಪ ನಮೋಸ್ತುತೆ. ದೀಪ ಪ್ರಜ್ವಲನೆಯ ಮೂಲಕ ಎಲ್ಲ ಕಷ್ಟಗಳು ದೂರವಾಗಲಿ ಅಂತ ನಾವು ಕೇಳಿಕೊಳ್ಳೋಣ. ಹಾಗೆ ಇವತ್ತಿನ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ನ 90 ಸಂಭ್ರಮಕ್ಕೆ ಅನೇಕ ಗಣ್ಯರು ಶುಭ ಹಾರೈಸಿದ್ದಾರೆ. ಹಾಗೂ ಆ ಶುಭ ಹಾರೈಕೆಗಳನ್ನು ನಾವು ಕೇಳಲೇಬೇಕು. ಅದಕ್ಕಿಂತ ಮುಂಚೆ ನಮ್ಮ ವಿನಯ್ ಭಟ್ PJ ಅವರು, ಜನರಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್, ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. Respected gentlemen on the dais and the team Namakudla and especially Mr. Naik, who has been the mascot of this program, and my dear viewers,
it's a great pleasure for me on behalf of Karnataka Bank to come on this dais today when we are conducting our 90th program, and especially during the Dasara program, Dasara festivities. Even though this year we are seeing the festivities which are subdued, but still my wishes to all the viewers on behalf of Karnataka Bank for a happy Dasara and festivities within our home and with safe distance as well as all precautions. From Karnataka Bank, it's a great pleasure moment that Karnataka Bank Business Tonic today has come to a level of 90th episode. Started in almost 2018, 18 December. And the leadership which Mr. Nayak has shown in this conducting of this program throughout the ups and downs, throughout the times in the past almost 2 years is really fantastic. And the program has been uploaded, accepted, as well as being seen by the people of Kudla, along with them, even all the places where the program is getting telecasted. On this event, it's my pleasure to be here. It's my pleasure to be amidst such a great program. It's a pleasure for being participating in such a wonderful program. And I wish this program a great continuity, eternity, and also many more dignitaries to come and share their expertise, experience, and knowledge with the people of Kudla as well as all the viewers of Namakudla. All the very best to you. Wish you all once again a fantastic and happy Dasara. Thank you very much. Thank you very much, sir. Indeed, may the Lord Almighty, ensure that you reach great laurels and success throughout. And may Karnataka Bank keep supporting us always in conducting such programs for public awareness. ಅನೇಕ ಗಣ್ಯರು ಈಗಾಗಲೇ ಹೇಳಿದ ಹಾಗೆ ದೂರದ ಬೆಂಗಳೂರಿಂದ ಇರಬಹುದು, ಎಲ್ಲೆಲ್ಲಿಂದ ನಮಗೆ ಅನೇಕ ಶುಭ ಕಾಮನೆಗಳನ್ನು ಕಳಿಸಿದ್ದಾರೆ, ವಿಡಿಯೋ ಮೂಲಕ ಕಳಿಸಿದ್ದಾರೆ. ಸೊ ಈ ವಿಡಿಯೋವನ್ನು ರಿಲೀಸ್ ಮಾಡಬೇಕಾಗಿ ನಾನು ಡಾಕ್ಟರ್ ಚಂದ್ರಕಾಂತ್ ಭಟ್ ಅವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ದುಬೈ ಈ ರಿಮೋಟ್ ಒತ್ತುವ ಮೂಲಕ ಈ ವಿಡಿಯೋಗಳಿಗೆ ಚಾಲನೆ ನೀಡಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಲ್ಲಾಸ್ ಕಾಮತ್ ಅಂತ. ನಾನು ಜ್ಯೋತಿ ಲ್ಯಾಬ್ಸಲ್ಲಿ ಜಾಯಿಂಟ್ MD ಆಗಿದ್ದೀನಿ. ಇವತ್ತಿನ ದಿನ 90ನೇ ಎಪಿಸೋಡ್ ಬಿಸ್ನೆಸ್ ಟಾನಿಕ್ ಕರ್ನಾಟಕ ಬ್ಯಾಂಕ್ ಸ್ಪಾನ್ಸರ್ ಮಾಡಿರುವ SS ನಾಯಕ್ ಅವರು ನಿಮಗೆ ತಗೊಂಡು ಬರ್ತಾ ಇದ್ದಾರೆ. 90th ಎಪಿಸೋಡ್ ಇವತ್ತು. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಇಟ್ ಈಸ್ ಅ ಅಮೇಝಿಂಗ್ ಪ್ರೋಗ್ರಾಮ್. ಈ SS ನಾಯಕ್ ಅವರು ನಮ್ಮ ಮಂಗಳೂರು ಚಾಪ್ಟರ್ನ CA ಚಾಪ್ಟರ್ನ ಚೇರ್ಮನ್ ಸಹ ಅವರು ಬಹಳ ಚೆನ್ನಾಗಿ ಈ ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬಿಸ್ನೆಸ್ ಮನ್ಗಳಾಗಿರಲಿ, ಕನ್ಸಲ್ಟೆಂಟ್ಗಳಾಗಿರಲಿ, ಯಾರಿಗೆ ಏನು ತೊಂದರೆ ಇದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಪ್ರತಿ ವಾರ ಒಂದೊಂದು ಪ್ರಾಬ್ಲಮ್ನ ಅವರು ಐಡೆಂಟಿಫೈ ಮಾಡಿಕೊಂಡು ಅದ್ರ ಬಗ್ಗೆ ರಿಸೋರ್ಸ್ ಪರ್ಸನ್ಸ್ನೆಲ್ಲ ಹುಡುಕಿ, ನಾನು ಒಂದೆರಡು ಸಲ ಬಂದಿದ್ದೆ ನಾನು ನಿಮ್ಮ ಪ್ರೋಗ್ರಾಮಲ್ಲಿ. ಬಹಳ ಖುಷಿ ಆಯಿತು. ಒಂದೂವರೆ ಗಂಟೆ ಟೈಮು ಎಲ್ಲ ಥರದ ಪ್ರಾಬ್ಲಮ್ಗಳು, ಎಲ್ಲರದ್ದು ಕ್ವಶನ್ಗಳು ಕೇಳ್ಕೊಂಡು ಅದಕ್ಕೆ ಆನ್ಸರ್ಗಳು ಕೊಟ್ಕೊಂಡು, ಒಂದು ಬಿಸ್ನೆಸ್ ಮನೆಗೆ ಏನು ಬೇಕು, ಅವ್ನು ಏನು ತೊಂದರೆ ಇದೆ, ಅವನು ಡಾಕ್ಟರ್ ಹತ್ರ ಹೋಗೋಕ್ಕಾಗೋದಿಲ್ಲ, ಅವರು ರಿಲೇಟಿವ್ಸ್ ಹತ್ರ ಕೇಳೋಕ್ಕಾಗೋದಿಲ್ಲ, ಬ್ಯಾಂಕರ್ಸ್ ಹತ್ರ ಹೋಗೋಕ್ಕಾಗಲ್ಲ. ಆದರೆ ಬಿಸ್ನೆಸ್ ಟಾನಿಕಲ್ಲಿ SS ನಾಯಕ್ ಅವ್ರ ಹತ್ರ ಕ್ವಶನ್ಗಳು ಕೇಳಿದ್ರೆ ಬೆಸ್ಟ್ ಆನ್ಸರ್ ಕೊಡ್ತಾರೆ. ಸೊ ಐ ವಿಶ್ ದ ಫಂಕ್ಷನ್ ವೆರಿ ಬೆಸ್ಟ್. ಅಂಡ್ ಈಗ 90 ಎಪಿಸೋಡ್ ಆಗಿರೋದು ಅದು 100 ಆಗಿ, 125 ಆಗಿ, 150 ಆಗಲಿ, 200 ಆಗಲಿ, 500 ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಐ ವಿಶ್ ಕರ್ನಾಟಕ ಬ್ಯಾಂಕ್ ಅಂಡ್ SS ನಾಯಕ್ ವೆರಿ ಬೆಸ್ಟ್ ಫಾರ್ ದಿಸ್. ನಮ್ಮ ಕುಡ್ಲ TV ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರ. ಐ ಆಮ್ ಡಿಲೈಟೆಡ್ ಟು ನೋ ದಟ್ Karnataka Bank Namma Kudla Business Tonic program has successfully completed 89th episode, and 90th episode will be telecasted on Sunday 25th October between 10 a.m. to 11:30 a.m. I'm happy to know that this program has reached out to large number of audience in the business community and enriched everyone who watched this program. I heartily congratulate SS Nayak, who has conceptualized it, directed and delivered this useful business program. This program is so successful because SS Nayak has put in best of his effort to make it world class. Mr. Nayak always believes that anything we have to do, it has to be world class.
because of his fashion, because of his innovation, this program today has a viewership of around 10 lakh all over the world, and it has enriched everyone in the business community, be it an entrepreneur, be it a teacher, professors in the B school, regulator, and policy makers. The topics selected in the program are very relevant and very interesting, and which has a direct impact on everybody who watches it. Some of the examples are Atmanirbhar Bharat, Make in India, Make for India, India's economic growth without China, schemes and policies for startup, schemes and policies for MSME. There are many programs like this, which with this kind of informations are not available elsewhere. I wish that this program should complete 100 episodes and reach out to a large number of audience and help the business community with updated knowledge, because today in the present economy is undergoing a turmoil where the knowledge is the critical success factor. I am sure SS Nayak and team will put best of his effort to make it a world-class program. I wish this program all the best and every success. Namaskar. Wishing all the viewers a very happy Dashera and Diwali to follow. There's a saying, a stitch in time saves 9. If you sort out a problem immediately, it may save a lot of extra work later. This is exactly the format of Business Tonic program. The main purpose that has been served by Business Tonic is to disseminate information on a wide variety of topics like GST, income tax, MSME, loans, budget, economic situation, investments, etc. etc. The business people, they have no time to go through a plethora of laws and different kind of procedures to follow in the day-to-day routine. Business Tonic fills that void of lack of information by providing the much needed information, and the discussions those are carried out in the Business Tonic program, they are of such depth, and the quality of resource persons is of very high nature. It really impresses one with the content and the variety of questions which are answered and tackled. I have also seen the intelligent questions which are asked by the viewers by phoning during the program, and the comprehensive reply given by the resource person. I would also go to the extent of saying that the content of the topics discussed in Business Tonic beats virtually most business channels nationally in the utility concept of the information given. Many a times the information given can save a businessman from making big mistakes, and Business Tonic is the right program giving out all the kind of information. CA SS Nayak is a very well informed anchor of the Business Tonic program. His knowledge actually brings the best out of the resource persons as well, and the benefit goes to the viewers of the program. I wish Business Tonic all the very best on their 90th episode, and soon to follow 100 and 500 in the near future. Viewership is the cornerstone of success for any media program, and Business Tonic has viewership
throughout the country, all over the country, and the questions come from different parts of the country. I wish Business Tonic a very bright future and CASS Nayak many more programs to anchor. Thank you. Businessman's life is full of uncertainty. ಅವನು ಪ್ರತಿದಿನವೂ ಕಾಂಪಿಟೇಷನ್ನ ಫೇಸ್ ಮಾಡಬೇಕು, ಲೇಬರ್ದ ಸಮಸ್ಯೆಯನ್ನು ಸಾಲ್ವ್ ಮಾಡಬೇಕು, ಕಸ್ಟಮರ್ಸ್ ಇಶ್ಯೂಸ್ನ ಅಡ್ರೆಸ್ ಮಾಡಬೇಕು. ಇದೆಲ್ಲದಕ್ಕಿಂತ ಹೆಚ್ಚು ಕಾನೂನು ಅಂದರೆ ಲಾಸ್, ಟ್ಯಾಕ್ಸ್ ಲಾ ಇರ್ಬೋದು, ಬಿಸ್ನೆಸ್ ಲಾ ಇರ್ಬೋದು, ಅದನ್ನೆಲ್ಲ ಪ್ರತಿದಿನ ಚೇಂಜ್ ಆಗುವಂಥ ಒಂದು ಎನ್ವಿರಾನ್ಮೆಂಟ್ನಲ್ಲಿ ಅವನು ಬಿಸ್ನೆಸ್ ನಡೆಸ್ಕೊಂಡು ಹೋಗಬೇಕು. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ he has to pay lot of penalties, additional interest, additional fees. ಇಂಥ ಒಂದು ಪರಿಸ್ಥಿತಿ ಇರುವಾಗ ನಮ್ಮ ಕುಡ್ಲ ಟಿವಿಯವರು ಒಂದು ಒಳ್ಳೆ ಪ್ರೋಗ್ರಾಮ್ನ ಪ್ರತಿ ಭಾನುವಾರ ಬಿಸ್ನೆಸ್ ಟಾನಿಕ್ ಮುಖಾಂತರ ಎಲ್ಲ ವೀಕ್ಷಕರಿಗೆ ತರ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ಇಷ್ಟುವರೆಗೆ 90 ಎಪಿಸೋಡ್ ಆಗಿದೆ. ಈ ಬಿಸ್ನೆಸ್ ಟಾನಿಕ್ ಬಿಸ್ನೆಸ್ ಅವರಿಗೆ ಅಮೃತದ ಹಾಗೆ ಸೊಲ್ಯೂಷನ್ಸ್ ಕೊಡುವಂತಹ ಒಂದು ಪ್ರೋಗ್ರಾಮ್. ಇದು ಎಲ್ಲ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಮತ್ತು ಗ್ರಾಹಕರಿಗೆ ಪ್ಯಾನಿಕ್ ಆಗಬೇಡಿ, ನೀವು ನಿಮ್ಮ ಸೊಲ್ಯೂಷನ್, ನಿಮ್ಮ ಪ್ರಾಬ್ಲಮ್ ಕ್ರಾನಿಕ್ ಆಗುವ ಮುಂಚೆನೇ ನಾವು ನಿಮಗೆ ಸೊಲ್ಯೂಷನ್ಸ್ ಕೊಡ್ತೇವೆ ಅಂತ ಹೇಳಿ ನಡೆಸ್ಕೊಡ್ತಾ ಇದೆ. ಈ ಪ್ರೋಗ್ರಾಮ್ನಲ್ಲಿ ಒಳ್ಳೆ ಒಳ್ಳೆ ಸ್ಪೆಷಲಿಸ್ಟ್ನ ಕರ್ಕೊಂಡು ಬರ್ತಾರೆ. ಈ ಸ್ಪೆಷಲಿಸ್ಟ್ಸ್ಗೆ ಇಂಟರ್ವ್ಯೂ ಮಾಡುವಾಗ ಇರುವಂತಹ ಒಂದು ಇಂಟರ್ವ್ಯೂವರ್ CASS ನಾಯಕ್. ಈ SS ಅಂತ ಹೇಳಿದ್ರೆ ನಾವೆಲ್ಲ ಸ್ಪೆಷಲಿಸ್ಟ್ಸ್ ಆಗಿ ಬರ್ತೇವೆ ಈ ಕಾರ್ಯಕ್ರಮಕ್ಕೆ, ಆದರೆ ನಾಯಕರು SS ಅಂತ ಹೇಳಿದ್ರೆ ಸೂಪರ್ ಸ್ಪೆಷಾಲಿಸ್ಟ್ ನಾಯಕ್. ಅವರು ಒಳ್ಳೆ ಒಳ್ಳೆ ಸಂಸ್ಕೃತ ಶ್ಲೋಕಗಳನ್ನು ಹೇಳುವಂಥ ನಾಯಕ್, ಸಮರ್ಥ ಸಾರಥಿ ಆಗಿರುವಂತಹ ನಾಯಕರು ಒಳ್ಳೆ ಪ್ರೋಗ್ರಾಮ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಪ್ರೋಗ್ರಾಮ್ನಲ್ಲಿ ನಾನು 5 ಸರ್ತಿ ಭಾಗವಹಿಸಿದ್ದೇನೆ. ಪ್ರತಿ ಸರ್ತಿ ನಾನು ಭಾಗವಹಿಸುವಾಗಲೂ ನನಗೆ ತುಂಬ ಒಂದು ಹೆಮ್ಮೆ ಕೊಟ್ಟಿದೆ ಈ ಪ್ರೋಗ್ರಾಮ್. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಒಳ್ಳೆ ಕ್ವೆಶ್ಚನ್ಸ್ ಕೇಳಿ, ನಾಯಕರ ಕ್ವೆಶ್ಚನ್ಸ್ ಇರ್ಬೋದು ಅಥವಾ ಟೆಲಿಫೋನ್ ಮುಖಾಂತರ ಬರುವಂಥ ಕ್ವೆಶ್ಚನ್ಸ್ ಇರ್ಬೋದು, ಎಲ್ಲ ಕ್ವೆಶ್ಚನ್ಸಿಂದನೂ ನನಗಂತೂ ತುಂಬ ಖುಷಿ ಕೊಟ್ಟಿರುವಂತಹ ಪ್ರೋಗ್ರಾಮ್. ನಾನು ಇಷ್ಟೇ ಹೇಳ್ಬೋದು, ಇದು 90 ಎಪಿಸೋಡ್ಸ್ ಆಗಿದೆ. 90 ನಾಟ್ ಔಟ್, ಇಟ್ ವಿಲ್ ನೆವರ್ ಬಿ ಔಟ್, ಬಿಕಾಸ್ ಯು ಆರ್ ಗಿವಿಂಗ್ ವೆರಿ ಗುಡ್ ಸೊಲ್ಯೂಷನ್ಸ್ ಟು ದಿ ಬಿಸ್ನೆಸ್ ಮ್ಯಾನ್. ನಾನು ಮುಗಿಸು ಮುಂಚೆ ಇಷ್ಟೇ ಹೇಳ್ತೇನೆ, ಲಾಂಗ್ ಲೀವ್ ಬಿಸ್ನೆಸ್, ಲಾಂಗ್ ಲೀವ್ ಬಿಸ್ನೆಸ್ ಟಾನಿಕ್. ನಮಸ್ಕಾರ. ಎಸ್, ಇವರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ರಿಸೋರ್ಸ್ ಪರ್ಸನ್ಸ್ ಆಗಿ ಬಂದಂಥವರು. DB ಮೆಹ್ತಾ ಆಗಿರಬಹುದು, ಉಲ್ಲಾಸ್ ಕಾಮತ್ ಅವರಾಗಿರಬಹುದು, AP ಆಚಾರ್, ಗುರುರಾಜ್ ಆಚಾರ್ಯ ಸರ್, ಎಲ್ಲರೂ ಒಂದು ಉತ್ತಮವಾದಂತಹ ಮಾಹಿತಿಯನ್ನು ಜನರಿಗೆ ನೀಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ಮತ್ತೆ ಹೇಳ್ತಾ ಇದ್ದೇನೆ. ಹಾಗೂ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮ ಕೇವಲ ಬಿಸ್ನೆಸ್ ಮೆನ್ಗಳಲ್ಲ, ಎಲ್ಲ ಪೇಟ್ರಿಯಾಟಿಸಮ್ ಆಗಿರ್ಬೋದು, ಈ ಚೈನಾ ವಸ್ತುಗಳನ್ನು ನಾವು ಬ್ಯಾನ್ ಮಾಡಬೇಕೆನ್ನುವಂತಹ ವಿಚಾರ ಬಂದಾಗ ಗುಡ್ ಬೈ ಇಂಡಿಯಾ, ಗುಡ್ ಬೈ ಚೈನಾ ಎನ್ನುವಂತಹ ಒಂದು ಟ್ಯಾಗ್ ಲೈನ್ ಮೂಲಕ ಕೂಡ ನಾವು ಪ್ರಸಿದ್ಧಿಯನ್ನು ಪಡೆದಿದ್ವಿ. ಹಾಗೂ ಮಕ್ಕಳಿಗೋಸ್ಕರ ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ ಕೂಡ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಸೊ ಎಲ್ಲ ವರ್ಗದ ಜನರಿಗೂ ಕೂಡ ಈ ಕಾರ್ಯಕ್ರಮವನ್ನು ಮಾಹಿತಿಯನ್ನು ನೀಡಲಿದೆ, ಗೊಂದಲವನ್ನು ಕೂಡ ನಿವಾರಣೆ ಮಾಡಲಿದೆ ಅಂತ ಮತ್ತೊಮ್ಮೆ ಹೇಳ್ತಾ, ಈ ನವತಿ ಸಂಭ್ರಮದ ಒಂದು ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದೇವೆ ನಾವು, ದೂರದ ದುಬೈಯಿಂದ ಈ ನಮ್ಮ ಒಂದು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ್ದಾರೆ ಡಾಕ್ಟರ್ ಚಂದ್ರಕಾಂತ್ ಭಟ್ ಅವರು. ಒಂದೆರಡು ಮಾತುಗಳನ್ನಾಡಿ ನಿಮ್ಮ ಶುಭ ಹಾರೈಕೆಗಳನ್ನು ಈ ಕಾರ್ಯಕ್ರಮಕ್ಕೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮವನ್ನು ಪ್ರಪಂಚದಾದ್ಯಂತ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕರಿಗೆ ಈ ದಸರಾ ಹಬ್ಬದ ಶುಭಾಶಯಗಳು. ಈ ಬಿಸ್ನೆಸ್ ಟಾನಿಕ್ ಅನ್ನುವಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇವತ್ತಿನ ದಿವಸ 90 ಎಪಿಸೋಡ್ಗಳನ್ನು ನಡೆಸಿಕೊಂಡು ಇನ್ನೂ ಮುನ್ನುಗ್ತಾ ಇದೆ. ಒಂದು ಕಾರ್ಯಕ್ರಮ 90 ಎಪಿಸೋಡ್ಸ್ ನಡಿಬೇಕಾದರೆ ಅದಷ್ಟು ಸುಲಭ ಅಲ್ಲ. ಇದಕ್ಕೆ ಮೂಲವಾಗಿ ಒಂದು ಕಲ್ಪನೆ ಕರೆಕ್ಟಾಗಿದ್ದಾಗ ಮಾತ್ರ ಇದು ನಡೆಸಲಿಕ್ಕಾಗ್ತದೆ. ಈ ಕಲ್ಪನೆಯನ್ನು ಶ್ರೀ SS ನಾಯ್ಕ್ ಅವರು ಇಲ್ಲಿ ತಂದು ಕೊಟ್ಟಿದ್ದಾರೆ. ಒಂದು ಕಲ್ಪನೆಯನ್ನು ಮಾತ್ರ ನಾವು ಪ್ರಸ್ತುತಪಡಿಸಿದರೆ ಸಾಲೋದಿಲ್ಲ, ಅದನ್ನು ಒಂದು ಕಾರ್ಯಾಚರಣೆಗೆ ತರಬೇಕಾದ್ರೆ ಅದಕ್ಕೆ ಬೆಂಬಲ ರೂಪವಾಗಿ ಪ್ರಾಯೋಜಕರು ಕೂಡ ಬೇಕು. ಇವತ್ತಿನ ದಿವಸ ಕರ್ನಾಟಕ ಬ್ಯಾಂಕ್ ಈ ಕಲ್ಪನೆ ಸಾರ್ವಜನಿಕರಿಗೆ, ಬಿಸ್ನೆಸ್ ಕಮ್ಯುನಿಟಿಯವರಿಗೆ, ಗ್ರಾಹಕರಿಗೆ ಎಲ್ರಿಗೂ ಉತ್ತಮ ಅನ್ನುವಂಥದ್ದಕ್ಕೆ
ಬೇಕಾಗಿರ್ತಕ್ಕಂಥ ಪ್ರಾಯೋಜಕತ್ವವನ್ನು ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮ ಮುಂದೆ ನಡೀಲಿಕ್ಕೆ ಅವಕಾಶ ಆಯಿತು. ಹಾಗೆ ಕಲ್ಪನೆ ಪ್ರಾಯೋಜನೆಯೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಆಯಾ ವಿಚಾರಗಳಲ್ಲಿ ಬೇಕಾಗಿರ್ತಕ್ಕಂಥ ತಜ್ಞರು ಬೇಕು, ಅವರಿಗೆ ಮಾತಾಡ್ತಕ್ಕಂಥ ಒಂದು ವೇದಿಕೆ, ಹಾಗೆ ಬೇಕಾದಂಥ ಸಂದರ್ಭದಲ್ಲಿ ಅವರ ಲಭ್ಯತೆ ಕೊಡಬೇಕು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಹಳಷ್ಟು ಸಬ್ಜೆಕ್ಟ್ ಮ್ಯಾಟರ್ ಸ್ಪೆಷಲಿಸ್ಟ್, ಫ್ಯಾಕಲ್ಟಿ ಮೆಂಬರ್ಸು, ಇವರು ಕೂಡ ವೀಕ್ಷಕರಿಗೆ ತುಂಬ ಹತ್ತಿರವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಸಹಕಾರ ನೀಡಿದ್ದಾರೆ. ಇವೆಲ್ಲದರ ಜೊತೆಗೆ ಇಷ್ಟೆಲ್ಲ ವ್ಯವಸ್ಥೆಗಳಿದ್ದರೂ ಕೂಡ ಇದನ್ನು ಸಾರ್ವಜನಿಕರಿಗೆ ತಲುಪಿಸಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆ ನಮ್ಮ ಕುಡ್ಲಾ ಸಂಸ್ಥೆ ಈ ಟೆಲಿವಿಷನ್ ಚಾನಲ್ ಮಾಡಿಕೊಟ್ಟಿದೆ. ಇದು ಕೇವಲ ಒಂದು ಲೈವ್ ಪ್ರೋಗ್ರಾಮ್ ಮಾತ್ರ ಅಲ್ಲ, ಇದನ್ನು ಒಂದು ಟಿ ವಿಯಲ್ಲಿ ವೀಕ್ಷಣೆ ಮಾಡುವಂಥದ್ದು ಮಾತ್ರ ಅಲ್ಲ, ಇದನ್ನು ಫೇಸ್ಬುಕ್ನಲ್ಲಿ ಲೈವ್ ಆಗಿ ಪ್ರಪಂಚದಾದ್ಯಂತ ನೋಡಲಿಕ್ಕೆ ಆಗ್ತದೆ. ನಾನು ಪ್ರತಿ ಭಾನುವಾರ ದುಬೈಯಲ್ಲಿ, ನಮಗೆ ಭಾನುವಾರ ಅಂತೇಳಿದರೆ ನಿಮಗೆ ಇಲ್ಲಿ ಸೋಮವಾರ ಇದ್ದಂಗೆ, ಫಸ್ಟ್ ಡೇ ಆಫ್ ದ ವೀಕ್ ನಮಗೆ ದುಬೈನಲ್ಲಿ ಭಾನುವಾರ. ಆದರೆ ಈ ಕಾರ್ಯಕ್ರಮವನ್ನು ನಾನು ತಪ್ಪದೇ ನೋಡ್ತೇನೆ. ಯಾಕಂದರೆ ಇಲ್ಲಿ ನಮಗೆ ಕಲೀಲಿಕ್ಕೆ ಬೇಕಾದಷ್ಟು ವಿಚಾರಗಳು ನಮಗೆ ಸಂಬಂಧಪಡದೇ ಇದ್ದಿರ್ಬೋದು, ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ಉಪಯುಕ್ತವಾಗ್ತಕ್ಕಂಥ ಹಲವಾರು ವಿಚಾರಗಳನ್ನು ತಜ್ಞರಿಂದ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಬರ್ತಕ್ಕಂಥ ತಜ್ಞರು ನೀವಾಗಿ ಹೋಗಿ ಅವರನ್ನು ಭೇಟಿ ಮಾಡಬೇಕಾದ್ರೆ ಭಾಳ ಕಷ್ಟ ಆಗ್ತದೆ, ಅವರ ಅಪಾಯಿಂಟ್ಮೆಂಟ್ ಸಿಗೋದು ಕಷ್ಟ ಆಗ್ತದೆ. ಆದರೆ ಈ ಬಿಸ್ನೆಸ್ ಟಾನಿಕ್ನಲ್ಲಿ ನಿಮ್ಮ ಸಮಸ್ಯೆಯನ್ನು ನೀವು ಫೋನ್ ಮುಖಾಂತರ ಹೇಳೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗಲಿಕ್ಕೆ ಇಲ್ಲಿ ಅವಕಾಶ ಆಗ್ತದೆ. ಕೇವಲ ಒಂದು ಲೈವ್ ಇನ್ ಪ್ರೋಗ್ರಾಮ್ ಮಾತ್ರ ಅಲ್ಲ ಇದನ್ನು ಯಾರಾದರೂ ಕೇಳಲಿಕ್ಕೆ ಮಿಸ್ ಆದರೂ ಕೂಡ ಒಂದು ಲೈಬ್ರರಿಯಾಗಿ ಯೂಟ್ಯೂಬ್ನಲ್ಲಿ ಕೂಡ ಎಲ್ಲ ವಿಡಿಯೋಗಳು ಸಿಗ್ತದೆ. ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ನಮಗೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು ಯೂಟ್ಯೂಬ್ನಲ್ಲಿ ಕೂಡ ನಾವು ನೋಡಲಿಕ್ಕಾಗ್ತದೆ. ಹೀಗೆ ಈ ಕಾರ್ಯಕ್ರಮವನ್ನು ಜನಾನುರಾಗಿಯಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿ ಎಲ್ಲರಿಗೆ ಉಪಯುಕ್ತವಾಗಿ ನಡೆಸಿಕೊಟ್ಟು ಇವತ್ತಿನ ದಿವಸ 90ನೇ ಒಂದು ಸಂಚಿಕೆಯವರೆಗೆ ತಲುಪಿದೆ. ಇದರ ಈ ಉಪಯುಕ್ತತೆಯಿಂದಾಗಿ ಈ ಕಾರ್ಯಕ್ರಮ ಇನ್ನೂ ಹಲವು ಸಂಚಿಕೆಗಳನ್ನು ಮಾಡ್ಕೊಂಡು ಮುಂದೆ ನಡೀತದೆ. ಇದು ಅನೂಚಾನವಾಗಿ ನಡೀಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈ ದಸರಾ ಹಬ್ಬದ ಶುಭಕಾಮನೆಗಳನ್ನು ತಮ್ಮೆಲ್ಲರಿಗೂ ಅರ್ಪಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇನ್ನೇನು ನೀವೆಲ್ಲರೂ ಕಾಯ್ತಾ ಇರುವಂತಹ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ನ 90ನೇ ಸಂಚಿಕೆ, ನವತಿ ಸಂಭ್ರಮದ ಸಂಚಿಕೆ ಆರಂಭವಾಗಲಿದೆ. ಇವತ್ತಿನ ಈ ಕಾರ್ಯಕ್ರಮದ ವಿಷಯ ಸ್ಕೀಮ್ಸ್ ಅಂಡ್ ಪಾಲಿಸೀಸ್ ಫಾರ್ MSMEs ಆ್ಯಂಡ್ ಫಂಡಿಂಗ್. ಹಾಗೂ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹವರು ಶ್ರೀ ವಿನಯ್ ಭಟ್ PJ ಹಾಗೂ ಶ್ರೀ ವಸಂತ್ ಶೆಟ್ಟಿ ಅವರು. ನಿಮ್ಮೆಲ್ಲರ ಗೊಂದಲಗಳಿಗೆ ನಿವಾರಣೆ ಈ ಕಾರ್ಯಕ್ರಮದ ಮೂಲಕ ಸಿಗಲಿದೆ. ಯಾವುದೇ ಮಾಹಿತಿ ಕೂಡ ನಿಮಗೆ ಈ ಕಾರ್ಯಕ್ರಮದ ಮೂಲಕ ಲಭ್ಯವಿದೆ ಅಂತ ಹೇಳ್ತಾ ವ್ಯಾಪಾರಿಗಳೇ, ಉದ್ಯಮಿಗಳೇ, ಗ್ರಾಹಕರೇ, ಆಗಿರುವ ನಿಮ್ಮ ಸಮಸ್ಯೆಗಳು ಕ್ರಾನಿಕ್ ಆಗಬೇಡಿ, ಯಾವತ್ತು ಪ್ಯಾನಿಕ್. ಇದು ನಮ್ಮ ಕುಡ್ಲಾ ಬಿಸ್ನೆಸ್ ಕ್ಲಿನಿಕ್. ಇಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು CASS ನಾಯಕ್. ವೀಕ್ಷಕರೇ, ನಿಮಗೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ 90ನೇ ಸಂಚಿಕೆ ನವತಿ ಸಂಭ್ರಮ. ಈಗಾಗಲೇ ನಾವು ನವತಿ ಸಂಭ್ರಮವನ್ನು ಆಚರಿಸಿದ್ದೇವೆ, ನೀವೆಲ್ಲ ನೋಡಿದ್ದೀರಿ ಟಿ ವಿಯಲ್ಲಿ. ಈಗ ಈ 90ನೇ ಸಂಚಿಕೆ ನಾವು ಪ್ರಸ್ತುತಪಡಿಸುತ್ತಿದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಇದಕ್ಕೆ ನಮ್ಮ ಕರ್ನಾಟಕ ಬ್ಯಾಂಕ್ ಸ್ಪಾನ್ಸರ್ ಹಾಗೂ ನಮ್ಮ ಕುಡ್ಲಾ ಎಲ್ಲ ವೀಕ್ಷಕರಿಗೂ ಒಂದು ವಿಜಯದಶಮಿಯ ಒಂದು ಶುಭಾಶಯವನ್ನು ಹೇಳ್ತೇನೆ. ಹಾಗೂ ನಮ್ಮ ಎಲ್ಲ ರಿಸೋರ್ಸ್ ಪರ್ಸನ್ ಈ ಒಂದು 90 ಸಂಚಿಕೆಯನ್ನು ನಡೆಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಅವರಿಗೂ ಕೂಡ ಈ ವಿಜಯದಶಮಿಯ ಒಂದು ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವೀಕ್ಷಕರೇ, ಇಂದು ನಮ್ಮ ಟಾಪಿಕ್ ಏನಂದರೆ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಫಾರ್ MSMEs, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಆ್ಯಂಡ್ ಫಂಡಿಂಗ್. ದಯವಿಟ್ಟು ಕೇಳಿ, ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಫಾರ್ MSMEs ಆ್ಯಂಡ್ ಫಂಡಿಂಗ್. ಕಳೆದ ಸಂಚಿಕೆಯಲ್ಲಿ ನಾವು ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಆಫ್ ಸ್ಟಾರ್ಟಪ್ಸ್ ಅದರ ಬಗ್ಗೆ ಕಾರ್ಯಕ್ರಮ ಮಾಡಿದ್ದೇವೆ. ಅದರ ಕಂಟಿನ್ಯೂಯಿಂಗ್ ಭಾಗವಾಗಿ ಇವತ್ತು MSME ಬಗ್ಗೆ. ಈಗ MSME ಬಗ್ಗೆ ನಮ್ಮ ದೇಶದಲ್ಲಿ
ಜಾಸ್ತಿ ಒಂದು ಒತ್ತು ಕೊಡ್ತಾ ಇದ್ದಾರೆ. ನಮ್ಮ ದೇಶ ಅಲ್ಲ, ಜಗತ್ತಿನಾದ್ಯಂತ MSMEಗೆ ಅತ್ಯಂತ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಯಾಕಂದರೆ MSME ಜನರೇಟ್ಸ್ ಎಂಪ್ಲಾಯ್ಮೆಂಟ್. ನಮ್ಮ ಗಾಂಧೀಜಿಯವರ ಕನಸು ಕೂಡ ಹಾಗೆ ಆಗಿತ್ತು. ಏನಂತ ಹೇಳಿದರೆ, ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ಗುಡಿ ಕೈಗಾರಿಕೆಯಿಂದ, ಸಣ್ಣ ಕೈಗಾರಿಕೆಯಿಂದ ನಾವು ಎಲ್ಲ ಕಡೆಯಲ್ಲಿ ಹಳ್ಳಿಗಳಲ್ಲಿ ಕೈಗಾರಿಕೆ ಮಾಡಿದರೆ ಮಾತ್ರ ಜನರಿಗೆ ಒಂದು ಉದ್ಯೋಗ ಸಿಗ್ತದೆ, ಹಾಗೂ ನಮ್ಮ ಭಾರತ ದೇಶಕ್ಕೆ ಅದು ಒಂದು ಪೂರಕವಾಗಿ, ನಮ್ಮ ಭಾರತದ ಪ್ರಗತಿಗೆ ಅದು ಪೂರಕವಾಗ್ತದಂತ ನಮ್ಮ ಗಾಂಧೀಜಿಯವರ ಕನಸು ಕೂಡ. ಅದೇ ಅಲ್ಲದೆ ನಮ್ಮ ಮೋಕ್ಷಗುಂಡ ಸರ್ ವಿಶ್ವೇಶ್ವರಯ್ಯ ಅವರು ಕೂಡ ಹೇಳಿದ್ದಾರೆ, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ. ಇಂಡಸ್ಟ್ರಿಯಲೈಸ್ ಮಾಡದಿದ್ದರೆ ನೀವು ಹಾಳಾಗ್ತೀರಿ ಅಂತೇಳಿ. ಅಂಥ ಒಂದು ಸನ್ನಿವೇಶದಲ್ಲಿ ಈ ನಮ್ಮ ಎಗ್ರಿಕಲ್ಚರ್ ಬಿಟ್ಟರೆ ಸೆಕೆಂಡ್ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಹಾಗೂ ಸೆಕೆಂಡ್ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಟು ದ GDP ಆಫ್ ಇಂಡಿಯಾ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಈ ಕಾರ್ಯಕ್ರಮವನ್ನು ನಾವು ಇವತ್ತು ತಡವಾಗಿ ಆದರೂ 1 ಗಂಟೆಯ ಕಾಲ 11:45 ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ನಿಮ್ಮ ಯಾವುದೇ ಸಂದೇಹಗಳಿದ್ದರೆ 0824411990 ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ಇಂದು ನಮ್ಮೊಂದಿಗಿದ್ದಾರೆ ಈರುವರು ತಜ್ಞರು ಯಾಕಂತ ಹೇಳುವುದಂತ ಹೇಳಿದರೆ, ಪ್ರಪ್ರಥಮವಾಗಿ ನಮ್ಮ ವಿನಯ್ ಭಟ್ PJ ಇವರು ಪ್ರಸ್ತುತ ಜನರಲ್ ಮ್ಯಾನೇಜರ್ ಆಫ್ ಕರ್ನಾಟಕ ಬ್ಯಾಂಕ್ ಕ್ರೆಡಿಟ್ ಮಾರ್ಕೆಟಿಂಗ್ನಲ್ಲಿ ಅವರು ಪರಿಣಿತಿಯಲ್ಲಿ ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ವಿನಯ್ ಭಟ್ PJ ಅವ್ರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಂತಿಲ್ಲ, ಯಾಕಂದರೆ ಆಲ್ರೆಡಿ ಅವರು ನಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಟಾಪಿಕಲ್ಲೂ ಕೂಡ ಸಮರ್ಥವಾಗಿ ನಿಭಾಯಿಸಿದ ಕೀರ್ತಿ ಕೂಡ ವಿನಯ್ ಭಟ್ PJ ಅವರಿಗೆ ಸಲ್ತದೆ. ಇವರು ಬ್ಯಾಂಕಿನಲ್ಲಿ ಕ್ಲರಿಕಲ್ ಗ್ರೇಡಲ್ಲಿ ಜಾಯ್ನ್ ಆದರೂ ಕೂಡ ಕ್ಷಿಪ್ರಗತಿಯಲ್ಲಿ ಅವರ ಒಂದು ಪರಿಣಿತಿಯಿಂದಾಗಿ ಇತ್ತೀಚೆಗೆ ಕಳೆದ 1 ವರ್ಷ ಆಯ್ತು ಈಗ ಜನರಲ್ ಮ್ಯಾನೇಜರ್ ಆಗಿ ಬಡ್ತಿಗೊಂಡು ಈಸ್ ಇನ್ ಚಾರ್ಜ್ ಆಫ್ ಕ್ರೆಡಿಟ್ ಮಾರ್ಕೆಟಿಂಗ್ ಆಫ್ ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್ ನಮ್ಮದು ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಇವರು BCom CIIB MBA ಇನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್. ಅದೇ ಅಲ್ಲದೆ ಈ ಆಲ್ಸೋ ಹೋಲ್ಡ್ಸ್ ಹೈಯರ್ ಡಿಪ್ಲೊಮಾ ಇನ್ ಟ್ರೆಜರಿ, ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಇಷ್ಟೆಲ್ಲ ಆದರೆ ನೀವು ಎಣಿಸಿರ್ಬೋದು ಈಗ ರಿಟೈರ್ಮೆಂಟಿಗೆ ಹತ್ತಿರ ಇರ್ಬೋದಂತಿಲ್ಲ. ಇಲ್ಲ, ಇನ್ನು 15 ವರ್ಷ ಸೇವೆ ಉಂಟು. ಇದೆ ಯಂಗೆಸ್ಟ್ ಜನರಲ್ ಮ್ಯಾನೇಜರ್ ಆಫ್ ದಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅವರು ತ್ರಿಶೂರಿನಲ್ಲಿ ಜನ್ಮ ತಾಳಿದ್ರು ಕೂಡ ಈಗ ಅವರು ನಮ್ಮದೇ ಮಣ್ಣಿನ ಮಗ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಪುತ್ತಿಗೆಯವರಂತ, ಮಂಗಳೂರಿನ ಪುತ್ತಿಗೆಯವರಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಸರ್ ವಿನಯ್ ಭಟ್ PJ ನಿಮಗೆ ಈ ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ವಸಂತ ಶೆಟ್ಟಿ ಹೆಸರೇ ಹೇಳ್ತದೆ, ನಾನು ಆವಾಗಲೇ ವರ್ಣನೆ ಮಾಡಿದಾಗೆ ವಸಂತ ಶೆಟ್ಟಿಯವರು ಯಾವಾಗ MSME ಎಂಟರ್ಪ್ರನರ್ಸಿಗೆ ಅವರ ಒಂದು ಪ್ರಾರಂಭದಿಂದಲೇ ಅವರು MSMEಯಲ್ಲಿ ಪರಿಣಿತರಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಅವರು ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಕಾಮರ್ಸ್ ಆಗಿ CIIB ಆಗಿದ್ದಾರೆ. ಅದಲ್ಲದೆ ಅವರು ಎಗ್ರಿಕಲ್ಚರಿಸ್ಟ್ ಫ್ಯಾಮಿಲಿಯಿಂದ ಬಂದರೂ ಕೂಡ ಅವರ ಒಲವು MSME ಹತ್ತಿರ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅವರು ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ನಲ್ಲಿ ಜಾಯ್ನ್ ಆಗಿ ಇತ್ತೀಚೆಗೆ 36 ವರ್ಷ ಸೇವೆ ಸಲ್ಲಿಸಿದ ನಂತರ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ರೀಜನ್ ಹೆಡ್ ಮಂಗಳೂರು ಆಗಿ ಅವರು ನಿವೃತ್ತಿ ಹೊಂದಿದ್ದಾರೆ. ಅವರ ಕಳೆದ 36 ವರ್ಷ ಸೇವೆಯಲ್ಲಿ ಅನೇಕ ಒಂದು ರಾಜ್ಯಗಳಲ್ಲಿ ಅವರು ಅನೇಕ ಪೊಸಿಷನ್ಗಳನ್ನು ಹೊಂದಿ ಅವರು ಕ್ರೆಡಿಟ್ ವಿಷಯದಲ್ಲಿ ಪರಿಣಿತರು ಅಂತ ಹೇಳಲಿಕ್ಕೆ ಬಹಳ ಒಂದು ಸಂತೋಷ ಆಗ್ತದೆ. ಆದ್ದರಿಂದ ನಾವು ಅವರಿಗೆ ಬ್ಯಾಂಕಿಂಗ್ ತಜ್ಞರು ಅಂತ ಹೆಸರಿಟ್ಟಿದ್ದೇವೆ. 2017 ಇಸ್ವಿಯಲ್ಲಿ ಸ್ವಸ್ತಿ ಸ್ತ್ರೀ ಸ್ಟೇಟ್ ಅವಾರ್ಡ್ ಫಾರ್ ಬೆಸ್ಟ್ ಬ್ಯಾಂಕರ್ ಇನ್ ಸಪೋರ್ಟಿಂಗ್ ಎಂಟರ್ಪ್ರನರ್ಸ್ ಟು ಸೆಟ್ ಅಪ್ ದೇರ್ ಓನ್ ಬಿಸ್ನೆಸ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಒಂದು ಕೀರ್ತಿಗೆ ಹಾಗೂ ಅವಾರ್ಡಿಗೆ ಭಾಜನರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಈಗ ವಸಂತ ಶೆಟ್ಟಿಯವರು ಪ್ರಸ್ತುತ ರಿಟೈರ್ಡ್ ಆದಮೇಲೂ ಹಿ ಈಸ್ ನಾಟ್ ಟಯರ್ಡ್. ಅವ್ರನ್ನ ನೋಡುವಾಗ ರಿಟೈರ್ಡ್ ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 10 ವರ್ಷ ಸರ್ವಿಸ್ ಇದ್ದಾಗಿ ಇದ್ದಾರೆ, ಅಷ್ಟು ಸ್ಮಾರ್ಟ್ ಇದ್ದಾರೆ ಈಗ ಅವರು. ಯಾಕಂದರೆ ಕಾರಣ ಲವಲವಿಕೆಯಿಂದ ಆ್ಯಕ್ಟಿವ್ ಆಗಿ ಎಲ್ಲ MSME ಎಂಟರ್ಪ್ರನರ್ ಯಾವುದೇ ಸಂದೇಹಗಳನ್ನು ತಗೊಂಡು ಬಂದು ಯಾವುದೇ ಗೂಗಲ್ ಇದ್ದರೂ ಕೂಡ ಅದಕ್ಕೆ ಸಿಕ್ಸರ್ ಹೊಡೆಯುವ ಕೆಪಾಸಿಟಿಯಿಂದ ಇದ್ದಾರಂತ ಹೇಳಿ ವಸಂತ ಶೆಟ್ಟಿಯವರು ಪ್ರಸ್ತುತ ಇಂಡಸ್ಟ್ರಿಯಲ್ ಆ್ಯಂಡ್ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಕೂಡ ಆಗಿ ನಮ್ಮ ಮಂಗಳೂರು ನಗರದಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ವಸಂತ ಶೆಟ್ಟಿಯವರಿಗೆ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ 90ನೇ ಸಂಚಿಕೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದಕ್ಕೆ ಸ್ವಾಗತ. ಈಗ ನಮ್ಮ ಇಂದಿನ ವಿಷಯ ನಾನು ಹೇಳಿದಾಗೆ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಫಾರ್ MSMEs ಆ್ಯಂಡ್ ಫಂಡಿಂಗ್. ಈಗ ವಿನಯ್ ಭಟ್ ಅವರೇ,
ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಆರ್ MSMEs ಆ್ಯಂಡ್ ಫಂಡಿಂಗಿಗೆ ಎಲ್ಲರಿಗೂ ಯಾವುದಕ್ಕೆ ಬಂದರೂ ನೀವು ಲೋನ್ ಕೊಡ್ತೀರಿ, ಆದರೆ MSMEಗೆ ಜಾಸ್ತಿ ಒತ್ತು ಯಾಕೆ, ಅದರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ಬೋದಾ? MSME, if we take, shall I speak in English? Yeah. Thank you very much. No problem. Yeah, thank you. English, Kannada mix ಮಾಡಿ. MSME, if you look at the MSME is being told as not only the backbone, but it is the limbs of the economy. And when you speak about the limbs of the economy, you can very well see that almost as Mr. Nayak, ಅವರು in the beginning of the talk ಅಲ್ಲಿ ಹೇಳಿದಾಗೆ, as Mr. Nayak has told, 11 crore employment opportunity has been there in the MSME in the last financial year. Similarly, you can also see that almost 63 lakh MSME units are there across the India. So overall economy ನೋಡುವಾಗೆ you can see that the contribution of the MSME to the Indian economy, IIP, if industrial production tekondre, it is coming somewhere around about 40%. And if you see the exports, it comes around 50% of the exports. And 2024, if we had planned for a 5 trillion economy, then almost 2 trillion of that is supposed to be coming from MSME. Similarly, not only that, as Mr. Nayak has told, we had some program earlier on Atmanirbhar also. There you can see that the preference which the government as well as the regulatory authorities giving to the Make in India concept, enabling the industrial houses as well as the small industries or micro units in India, not for import substitution aglikilla, but complementing to various aspects. So the economy as a whole, if you see, the thrust given to the MSME and the thrust which is there for small units who can develop, nurture, trained, skilled, and create a real change in the economy is very much evident. Aage baravage, it also becomes very important that what are the issues faced by such MSMEs? Skilled labor, and you can also see that marketing is a major issue. One of the issue where Karnataka Bank or any bank comes in is on funding. So without fund, many times what happens, even though a good conceived idea, blood is the lifeline for the body. Correct. Other is finance is the lifeline for the economy. of the economy. So this lifeline for the economy ಏನಂದ್ರೆ funding. That funding can be done, major part of funding is done by banks. NBFC ಅವರು ಕೂಡ ಮಾಡ್ತಾರೆ, but that is very dearer and costlier. Yes. So ಆದ್ರಿಂದ ಬ್ಯಾಂಕಿನ ರೋಲ್ ಈ ಫಂಡಿಂಗ್ ನಲ್ಲಿ Very ಬಹಳ much, ಉತ್ತಮ. yeah. ಈಗ ವಸಂತ್ ಶೆಟ್ಟಿ ಅವರೇ, ಈಗ MSME ದಿ ಆಕ್ಟ್ ಅಂತ 2006 ಅಲ್ಲಿ ಎನಾಕ್ಟ್ಮೆಂಟ್ ಮಾಡಿದ್ದಾರೆ. ಆವಾಗ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್, ಅದರಲ್ಲಿ ಕೂಡ 2 ಕ್ಯಾಟಗರಿ ಇತ್ತು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮತ್ತೆ ಸರ್ವಿಸ್ ಕ್ಯಾಟಗರಿ ಅಂತ ಇತ್ತು. ಅದನ್ನು ಇತ್ತೀಚೆಗೆ 1 ಜುಲೈ 2020 ಇಂದ ಈ MSME ಡೆಫಿನಿಷನ್ ಕೂಡ ಕಂಬೈನ್ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಮಾಹಿತಿ ಕೊಡಬಹುದಾ? ಮೊದಲು MSME ಆಕ್ಟ್ 2006 ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಅಂಡ್ ಸರ್ವಿಸ್ ಎಂಟರ್ಪ್ರೈಸ್ ಅಂತ 2 ಕ್ಯಾಟಗರಿ ಇತ್ತು. ಅಲ್ಲ, ಅದಕ್ಕೆ ಬೇರೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇತ್ತು. ಈಗ ಏನ್ ಮಾಡಿದ್ದಾರೆ, ಎಲ್ಲ ಕಂಬೈನ್ ಮಾಡಿ 1 ಜುಲೈಯಿಂದ ಈಗ ಮೈಕ್ರೋ ಎಂಟರ್ಪ್ರೈಸಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಅಂಡ್ ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್ ನಾಟ್ ಎಕ್ಸೀಡಿಂಗ್ 1 crore, ಟರ್ನ್ ಓವರ್ ನಾಟ್ ಎಕ್ಸೀಡಿಂಗ್, ಟರ್ನ್ ಓವರ್ ಆಲ್ಸೋ ಲಿಂಕ್ ಮಾಡಿದ್ದಾರೆ. ಟರ್ನ್ ಓವರ್ ನಾಟ್ ಎಕ್ಸೀಡಿಂಗ್ 5 crores ಅಂತ ಮಾಡಿದ್ದಾರೆ. ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಅಂಡ್ ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್ ನಾಟ್ ಎಕ್ಸೀಡಿಂಗ್ 10 crores ಅಂಡ್ ಟರ್ನ್ ಓವರ್ ಈಸ್ 50 crores. And in case of medium enterprises ಗೆ investment in plant and machinery and equipment not exceeding 50 crores and turnover is not exceeding 250 crores ಅಂತ ಹಾಕಿದ್ದಾರೆ. 250 ಕೋಟಿ ವರೆಗೆ ಟರ್ನೋವರ್ ಇದ್ರು ಕೂಡ ಪ್ಲಾಂಟ್ ಅಂಡ್ ಮೆಷಿನರಿ 50 crores ಒಳಗಡೆ ಇದ್ರು ಸ್ಮಾಲ್ ಅಲ್ಲ, ಮೀಡಿಯಂ ಎಂಟರ್ಪ್ರೈಸ್. ಸ್ಮಾಲ್ ಅಂಡ್ ಮೀಡಿಯಂ MSME ಅಂದ್ರೆ ಎಲ್ಲ ಬಂತಲ್ಲ, ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್. ಈ ತಾಯಿಗೆ ಮಕ್ಕಳು ಎಷ್ಟು ದೊಡ್ಡದವರಾಗೂ ಮಗು ಅಂತೆ ಕರೆಯುವುದಂತ, ಅದೇ ರೀತಿ ಆ ರೀತಿಯಲ್ಲಿ ಈ ಒಂದು ಡೆಫಿನಿಷನ್ ಅನ್ನು ವೈಡನ್ ಮಾಡಿದ್ದಾರೆ. ಇದರಿಂದ ಒಂದು ಪ್ರಯೋಜನ ಏನು, ಅದರ ಬಗ್ಗೆ ಹೇಳ್ಬೋದಾ? See, what happens is that MSME only, if the moment when a company or a firm gets added in, there are many benefits that firm will be getting. For example, the procurement of 25% procurement they will come in, and there are many other benefits which an MSME unit can have.
So ಬ್ಯಾಂಕಿಗೆ ಕೂಡ ಅದು ಪ್ರಯಾರಿಟಿ ಸೆಕ್ಟರ್ ಅಲ್ಲಿ ಬರ್ತದೆ, ಅವರಿಗೂ ಕೂಡ ಲೆಂಡಿಂಗ್ ಟಾರ್ಗೆಟ್ ಇರ್ತದೆ. Exactly. RBI ಇಂದ. Yeah. Priority sector lending, as on today's date, 40% has to go in priority sector. In that, 18% has to go to agriculture. In that, 7.5% has to go to these weaker sections and micro. So, ಆಗೆಲ್ಲ ಬರುವಾಗ see, ಅವಾಗ MSME ಸ್ವಲ್ಪ ಕಮ್ಮಿ ಆಯ್ತಲ್ಲ, ಅಗ್ರಿಕಲ್ಚರ್ ಅಷ್ಟೇ overall ಬರುವಾಗೆ the credit to see ಒಂದು ಇದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಕೊಡ್ಬೇಕು ಕರೆಕ್ಟ್, ಬಟ್ ಅಗ್ರಿಕಲ್ಚರ್ ಅಲ್ಲಿ ಸಂತು ಕಟ್ಟೋರಿಗಿಂತ ಮನ್ನಕ್ಕೆ ಕಾದು ಕೂತ್ಕೊಳ್ಳೋರು ಜಾಸ್ತಿ. ಆದ್ರೆ MSME ಅವರು ಯಾವಾಗಲೂ ಆತ್ಮನಿರ್ಭರರು ಅಂತ ಹೇಳ್ತೇನೆ. ಇಲ್ಲಿ ಒಂದು ಮನೆ ಮಟ್ಟ ಅಡವಿಟ್ಟು ಕೂಡ ಅವರು ಸಾಲ ತಗೊಳ್ತಾರೆ. ಇಲ್ಲಿ ಒಂದು ವೈಡರ್ ಆಸ್ಪೆಕ್ಟ್, ಆಸ್ ಯು ಹ್ಯಾವ್ ಟೋಲ್ಡ್, ಮೆಜಾರಿಟಿ ಆಫ್ ದೀಸ್ ಫರ್ಮ್ಸ್, see 250 crore turnover when you project, majority of these firms will cover under this MSME. So ಇವತ್ತು if you see the banks, if banks ಇದು ಒಂದು lending system or lending ನೋಡಿದ್ರೆ, you can see that majority of the loans which is given by the banks, it will be for the institutions which are less than 250 crores. Correct. ಸೊ ಸ್ಕೋಪ್ ವೈಡರ್ ಮಾಡುವಾಗೆ ಅಪ್ರೋಚ್ ಜಾಸ್ತಿ ಆಗ್ತದೆ. ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅನ್ನು ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕು ರಿಸರ್ವ್ ಬ್ಯಾಂಕಿನವರಂತ ನಾನು ಹೇಳೋದು. ಅದು ಆಟೋಮೆಟಿಕಲಿ ಆಗ್ತದೆ. ಯು ನೀಡ್ ನಾಟ್ ಹ್ಯಾವ್ ಟು, ಬಿಕಾಸ್ ದ ಚೇಂಜ್ ಇನ್ ದಿಸ್ ಹೋಲ್ ಥಿಂಗ್, ಸಿ ದಟ್ಸ್ ಅ ಗುಡ್ ಥಿಂಗ್. 40% is there, 40% target is there already there, but it has to be increased ಅಂತ ಹೇಳಿ ನೋಡೋದು. ಓಕೆ ಯಾಕಂದ್ರೆ ನಾನ್ ಪ್ರಿಯಾರಿಟಿ ಪೋರ್ಷನ್ ಇದೆಯಲ್ಲ, ನಾನ್ ಪ್ರಿಯಾರಿಟಿ ಅಡ್ವಾನ್ಸಸ್ ತುಂಬಾ ಇದೆ. ರಿಟೇಲ್ಸ್ ಎಲ್ಲ ನಾನ್ ಪ್ರಿಯಾರಿಟಿ ಟ್ರೇಡ್ ಕೂಡ MSME ಅಲ್ಲಿ ಕವರ್ ಮಾಡಿದ್ದಾರೆ. ಟ್ರೇಡ್ ಕೂಡ ಹೌದು, ರಿಟೇಲ್ ಟ್ರೇಡ್ ಅಪ್ ಟು 5 crore ಇದ್ದದ್ದು 7.5 crore ಗೆ ಎಕ್ಸ್ಟೆಂಡ್ ಮಾಡಿದಾರಲ್ಲ. ಇಲ್ಲ ಹಾಗೇನಿಲ್ಲ, ನನಗೆ ತಿಳಿದ ಮಟ್ಟಿಗೆ ಹಾಗೇನಿಲ್ಲ. ರಿಟೇಲ್ ಟ್ರೇಡ್ ಅಲ್ಲಿ ಹೇಗಂತ ಹೇಳಿದ್ರೆ, ಈಗ ಲೇಟೆಸ್ಟ್ ಡೆಫಿನೇಷನ್ ಪ್ರಕಾರ ನಿಮ್ಮ ಇನ್ವೆಸ್ಟ್ಮೆಂಟ್ ಇನ್ ಇಕ್ವಿಪ್ಮೆಂಟ್ಸ್, ನಿಮ್ದು ಎಷ್ಟೇ ಎಕ್ವಿಪ್ಮೆಂಟ್ ಇಲ್ಲಿ ಅಮೌಂಟ್ ಸೀಲಿಂಗ್ ಇಲ್ಲ, ಮತ್ತೆ ಟರ್ನ್ ಓವರ್. ಹೌದು, ಮತ್ತೆ ಟರ್ನ್ ಓವರ್. ಹಾಗಾದ್ರೆ ನಿಮ್ಮ ರಿಟೇಲ್ ಟ್ರೇಡ್ಗೆ ಅಮೌಂಟ್ ಸೀಲಿಂಗ್ ಇಲ್ಲ. ಬೇರೆ MSME ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ನೋ ಡಿಫರೆನ್ಸ್. ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಸರ್, ನಮಸ್ಕಾರ. ನಾನು ರಾಮರಾವ್ ಮಾತಾಡುದು. ರಾಮರಾಯರಿಗೆ ನಮಸ್ಕಾರ. ನಮ್ಮ ಪ್ರೊಡಕ್ಟಿವ್ ರಾಮರಾಯರಂತ ನಾವು ಈಗ ಆಲ್ರೆಡಿ ಬಿರುದು ಕೊಟ್ಟಿದ್ದೇವೆ. ನಿಮ್ಮ ಪ್ರೊಡಕ್ಟಿವ್ ಕ್ವಶನ್ ಅನ್ನು ಕೇಳಬಹುದಾ ರಾಮರಾಯರೇ? ಆಯ್ತು ಸರ್, ಥ್ಯಾಂಕ್ಸ್. ಮುಖ್ಯ ಅತಿಥಿಗಳಿಗೂ ನಮಸ್ಕಾರ. ನನ್ನ ಕ್ವಶನ್ ನಂಬರ್ 1, ಗವರ್ಮೆಂಟ್ ಗ್ಯಾರಂಟೀಸ್ MSME ಥ್ರೂ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್, ದಟ್ ಈಸ್ ECLGS. Still banks are asking borrowers to give mortgage as property. Why? My suggestion is that to take LIC policy with reasonable premium as security. Hello, ಕೇಳ್ತದಾ? ಹೇಳಿ. Second question is, what are the MSME products that can be manufactured in Bangalore for export? In which foreign countries there is a demand? Third question, a chartered accountant will prepare project report for entrepreneurs. Then chartered accountant will come into picture once in a year while preparing annual accounts. Government subsidy, if any, may or may not reach entrepreneurs on time. Bankers are interested only in recovery of loans. My question is, who is the real friend, philosopher and guide to young entrepreneurs, that too during this COVID period? So, next question, what are your tips for marketing MSME products during this corona period? Fifth one, what is the role of KSSC and DIC giving helping hands to MSP? Last question, Walmart International Vriddhi Supplier Development Program was set up to help MSME in India to enhance their capability and supply chain. The company which owns the e-commerce major Flipkart aims to train 50,000 MSME in the next 5 years. Training would cover all aspects of business management, promoting customer-centric strategies and best practices in workforce management. Can you throw more light on this program? Thank you, sir. Okay. ಆಲ್ರೆಡಿ ರಾಮರಾವ್ ಅವರು ಟಾರ್ಚ್ ಅನ್ನು ಫುಲ್ ಹಾಕಿದ್ದಾರೆ, ಕಣ್ಣಿಗೆ ಹೊಡಿತಾ ಉಂಟು ಆ ಟಾರ್ಚ್. ಆದ್ರೂ ಕೂಡ ನಾವು ನೆನಪಿದ್ದಷ್ಟಕ್ಕೆ ಆನ್ಸರ್ ಮಾಡಬಹುದು ಅಂತ ಹೇಳಿದ್ರೆ, ಈಗ ಪ್ರಪ್ರಥಮವಾಗಿ ಒಂದು ಸ್ಟ್ರೈಟ್ ನಾವು ಹೋಗುವ. ವಿನಯ್ ಭಟ್ ಅವರು, ಈಗ ಯು ಆರ್ ಇನ್ ಕ್ರೆಡಿಟ್ ಮಾರ್ಕೆಟಿಂಗ್ ಆಸ್ ಎ ಜನರಲ್ ಮ್ಯಾನೇಜರ್ ಫಾರ್ ದಿ ಬ್ಯಾಂಕ್. ಈಗ ಏನ್ ಹೇಳ್ತಾರೆ ಅವರು, ಡ್ಯೂರಿಂಗ್ ಕೋವಿಡ್ ಟೈಮ್ how you are going for marketing? What are your strategies? What is the guidance from the management and how you can tap the market? See, it's a very, very pertinent question today, because
Earlier times, the marketing strategy was people going out, meeting people, discussing various work procedures, processes, factory visits, etc. was the order of the day. Okay. But the pandemic has created a situation wherein neither the banker can move out, nor a customer or a borrower is welcoming him at the place. So it becomes very important that technological changes has to be brought in. We cannot have a Nokia moment or a Konica moment. Changes, adaptivity and merging the present technology becomes very important. If you take our bank has started this journey maybe 1.5 years back. We have not thought that some pandemic is going to come. You are already ahead of time. Yeah, Anta we ನೀವು are ಹೇಳ್ತಾರೆ, ahead of digital time. ಅಲ್ಲಿ. That's what I'm saying, sir. Okay. If you today's date, if you see all my home loans, all my car loans, all my personal loans are moved on to digital. MSME ಬಗ್ಗೆ Now, that is the most important thing. MSME is a particular sector wherein there are a lot of vagaries. But at the same time, as a bank, as an institution, what we did was that we have already launched our digital MSME for an amount of 10 lakhs to 1 crore for new customers and 10 lakhs to 2 crore for existing customers. So any customer who want to have a loan today does not have any problem. Certain documents are required which has to be captured in the soft form. And that soft form has to put into a machine which has been created by the bank, a system created by the bank which is having AL, ML, everything. ಬಹಳ ಒಂದು ಉತ್ತಮ, ಭಾರಿ ಸಂತೋಷ ಆಗ್ತದೆ. ಯಾವುದೇ ಬ್ಯಾಂಕಲ್ಲಿ ಈ ರೀತಿ ಕಾರ್ಯಕ್ರಮ ಮಾಡಿದ್ದು ನನಗೆ ಗೊತ್ತೇ ಆಗಲಿಲ್ಲ. ನಿಜವಾಗಿ ನಿಮ್ಮದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆದರೂ ಕೂಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅನ್ನು ಮೀರಿಸುವಂತ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ನಮಗೆ ಒಂದು ನಮ್ಮ ಕರ್ನಾಟಕ ಬ್ಯಾಂಕ್ ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನಮ್ಮ ವಸಂತ್ ಶೆಟ್ಟಿ ಅವರೇ, ಈಗ KSFC ಮತ್ತೆ DIC ರೋಲ್ ಏನು ಅಂತ ನಮ್ಮ ರಾಮ್ ರಾಯ್ ಕೇಳಿದ್ರು. ವಾಟ್ ಇಸ್ ದ ರೋಲ್ ಆಫ್ KSFC and DIC. DIC is a monitoring institution. They are sponsoring the application for government department. State government department. But central government schemes ಮತ್ತೆ state government scheme ಅನ್ನು ಸ್ಪಾನ್ಸರ್ ಮಾಡ್ತಾರೆ ಅವರು. ಯಾಕಂದ್ರೆ ಮುಂಚೆ ಹೇಗಂತ ಹೇಳಿದ್ರೆ DIC ಅಲ್ಲಿ SSI ರಿಜಿಸ್ಟ್ರೇಷನ್ ಗೆ ಅಲ್ಲಿ ಹೋಗಬೇಕು, ಕಾಯಬೇಕು. ಈಗ ಬೇಡ, ಉದ್ಯಮ ರಿಜಿಸ್ಟ್ರೇಷನ್ ಆನ್ಲೈನ್ ಅಲ್ಲಿ ಬಂದಿದೆ. ಈಗ DIC ರೋಲ್ ಇಲ್ಲ. ಹಾಗಾದ್ರೆ ಈಗ ಕೆಲವು ಸಬ್ಸಿಡಿ ಸ್ಕೀಮ್ಸ್ ಎಲ್ಲ ಉಂಟಲ್ಲ, ಅದನ್ನ ಥ್ರೂ DIC ದೇ ಆರ್ ಗೋಯಿಂಗ್ ಟು ಸ್ಪಾನ್ಸರ್. ಬಟ್ KSFC ಇಂಡಸ್ಟ್ರಿಯಲ್ ಫೈನಾನ್ಸ್ ಎಲ್ಲ KSFC ಇಂದ ಬರ್ತಾ ಇದೆ. ಸಮ್ ರಿಡ್ಯೂಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ವುಮೆನ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸ್, ವಿಮೆನ್ ಅಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್, SC/ST ಅವರಿಗೆ 4% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಹೌದು, ತುಂಬಾ ಫಾಸ್ಟ್ ಆಗಿ ಅವರು ಕೂಡ ಲೋನ್ ಕೊಡ್ತಾ ಇದ್ದಾರೆ. ಪಾಲಿಸೀಸ್ ಹೋದ್ರೆ ಮಾತ್ರ ದೇವರು ಕೊಟ್ಟರು ಪೂಜಾರಿ ಬಿಡ ಅಂತ ಅವರದ್ದು ಎಲ್ಲ ಬೇರೆ ಅಜೆಂಡಾ ಇರ್ತದೆ. ಯಾಕಂತ ಹೇಳಿದ್ರೆ ಜನರು ಲೋನಿಗೆ ಹೋದ ಕೂಡಲೇ ಅವರಿಗೆ ಒಳ್ಳೆ ಎಂಟರ್ಪ್ರನರ್ ಬೇಕಿಂತ ಅವ್ರದ್ದು ರೂಲ್ಸ್ ರೆಗ್ಯುಲೇಷನ್ ಬೇಡದ್ದೆಲ್ಲ ಕಾನೂನು ಕಟ್ಟಳೆ ಮತ್ತೆ ಏನೇನೋ ಅಂತ ಕಂಪ್ಲೇಂಟ್ ಬರ್ತದೆ ಜನರದ್ದು. ನಾನು ಈಗ ನಮ್ಮ ಕರ್ನಾಟಕ ಬ್ಯಾಂಕಿನವರು ಮಾಡಿದ ಡಿಜಿಟಲೈಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುದಿಲ್ಲ. ಈಗ ಆತ್ಮನಿರ್ಭರ್ ಭಾರತದಲ್ಲಿ ಈಗ ನೀವು ಎಮರ್ಜೆನ್ಸಿ ಕ್ರೆಡಿಟ್ ಕ್ವಶನ್ ಕೇಳಿದ್ರು ರಾಮ್ರಾಯ್. ಹೌದು, ಆತ್ಮನಿರ್ಭರ್ ಭಾರತದ ಬಗ್ಗೆ ಒಂದು ಬ್ರೀಫ್ ಮಾಡಿ. ಅದು KSFC ಅವರು ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ? ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಇವನ್ NBFC ಕ್ಯಾನ್ ಡು, KSFC ಹ್ಯಾಸ್ ನಾಟ್ ಡನ್. ಹೌದು, ಆತ್ಮನಿರ್ಭರ್ ಭಾರತ. ಅದರ ಮುಂಚೆ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಹಲೋ, ನಮಸ್ತೆ. ನಮಸ್ಕಾರ. ನಾನು ರಾಮಕೃಷ್ಣ ರಾವ್ ಅಂತ ಹೇಳಿ ಕಾವೂರಿಂದ ಮಾತಾಡೋದು. ನಮಸ್ಕಾರ. ರಾಮಕೃಷ್ಣ ಮುಕುಂದ ಗೋವಿಂದ ಗೋವಿಂದ. ಹೇಳಿ ಸ್ವಾಮಿ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು. ನನ್ನ ಪ್ರಶ್ನೆ, ಈ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಅಂತ. ಹಳ್ಳಿಗಳು ಉದ್ಧಾರ ಆದ್ರೆ ಮಾತ್ರ ದೇಶ ಉದ್ಧಾರ ಆಗ್ತದೆ ಅಂತ. ಈ ನಿಟ್ಟಿನಲ್ಲಿ ಬೀಡಿ ಉದ್ಯಮ ಯಾವ ರೀತಿ ಇದು ಪಾತ್ರ ವಹಿಸ್ತದೆ ಅಂತ. ಹೀಗೆ ಎಜುಕೇಟೆಡ್, ಅನ್ಎಜುಕೇಟೆಡ್ ಎಲ್ಲರೂ ಈ ಉದ್ಯಮ ನಮ್ಮ ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾರೆ. ಇದು ಎಷ್ಟೋ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದೆ. ಹಾಗಾಗಿ ಇದು ಯಾವ ರೀತಿ ನಮ್ಮ ಇದನ್ನು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂತ. ಈಗ ಬೀಡಿ ಉದ್ಯಮ ಮೊದಲು ಸಾಧಾರಣ ಒಂದು 20 ಇಯರ್ಸ್ ಕೆಳಗಡೆ ರಾಮಕೃಷ್ಣ ರಾವ್ ಅಲ್ಲ. ನಮಸ್ತೆ ರಾಮಕೃಷ್ಣ ರಾವ್ ಅವರೇ.
ಈಗ ತುಂಬಾ ಪಾಪ್ಯುಲರ್ ಆಗಿತ್ತು. ಈಗ ಕ್ರಮೇಣ ಗವರ್ಮೆಂಟ್ ಬಿಡಿಯನ್ನ ಬ್ಯಾನ್ ಮಾಡ್ತಾ, ಬಿಡಿ ಸಿಗರೇಟ್ ಇದೆಲ್ಲ ಟೊಬ್ಯಾಕೋ ಪ್ರೊಡಕ್ಟ್ಸ್ ಎಲ್ಲ ಬ್ಯಾನ್ ಮಾಡ್ತಾ ಬಂದಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡುವಾಗ ಕೂಡ ಒಂದು ಕಾಷನ್ 75% ನೀವು ತಂಬಾಕು ಸೇವನೆ ಹಾನಿಕರ ಯಾವುದೇ ಅಡ್ವರ್ಟೈಸ್ಮೆಂಟ್ ಅಲ್ಲಿಯೂ ಇದು ಪ್ರೊಟೆಕ್ಟಿವ್ ಗ್ಲಾಸ್ ಹಾಕ್ಲೇಬೇಕಾಗುತ್ತೆ. ಆದ್ರಿಂದ ಬಿಡಿ ಉದ್ಯಮ ಇನ್ನು ಎಷ್ಟಾಗಿ ಎಕ್ಸ್ಪಾಂಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೈಮಲ್ಟೇನಿಯಸ್ಲಿ ಇವರು ಗುಡಿ ಕೈಗಾರಿಕೆ ವಿಲೇಜ್ ಇಂಡಸ್ಟ್ರೀಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಈಗ ವಿಲೇಜ್ಗಳಲ್ಲಿ ಎಲ್ಲ ಕಡೆ ಕ್ಯಾಶ್ಯೂ ಇಂಡಸ್ಟ್ರಿಗಳು ಬರ್ತಾ ಇದೆ. ತುಂಬಾ ಕ್ಯಾಶ್ಯೂ ಇಂಡಸ್ಟ್ರಿ, ಅದು ಕೂಡ ಲೇಬರ್ ಇಂಟೆನ್ಸಿವ್. ಕ್ಯಾಶ್ಯೂನವರಿಗೆ ಮೆಕ್ಯಾನಿಕಲ್ ಯೂಸ್ ಬಾರಿ ಕಡಿಮೆ, ಮ್ಯಾನ್ಯುಯಲ್ ಯೂಸ್ ಇಂದ ಕ್ಯಾಶ್ಯೂ ಪ್ರೋಸೆಸ್ ಎಲ್ಲ ಆಗ್ತಾ ಇದೆ. ಹಾಗಾಗಿ ಹೋಗಿ ಇಲ್ಲಿ ಎಂಪ್ಲಾಯ್ಮೆಂಟ್ ಬಗ್ಗೆ ಖಂಡಿತ ರೂರಲ್ ಏರಿಯಾದಲ್ಲಿ ಈ ಕ್ಯಾಶ್ಯೂ ಇಂಡಸ್ಟ್ರಿಗಳು ತುಂಬಾ ಸಪೋರ್ಟ್ ಮಾಡ್ತವೆ. ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಉಡುಪಿ, ಮ್ಯಾಂಗ್ಳೂರು, ಕಾರವಾರ ಎಲ್ಲ ತುಂಬಾ ಕ್ಯಾಶ್ಯೂ ಇಂಡಸ್ಟ್ರಿಗಳಿದ್ದಾವೆ. ನನಗೆ ತಿಳಿದ ಮಟ್ಟಿಗೆ ಮೋರ್ ದೆನ್ 500 ಕ್ಯಾಶ್ಯೂ ಇಂಡಸ್ಟ್ರಿಗಳಿದ್ದಾವೆ. ಇವುಗಳು ಜನರಿಗೆ ತುಂಬಾ ಎಂಪ್ಲಾಯ್ಮೆಂಟ್, ಮ್ಯಾಕ್ಸಿಮಮ್ ವುಮೆನ್ ಕೂಡ. ಗಾರ್ಮೆಂಟ್ ಇಂಡಸ್ಟ್ರಿ ಉಂಟಲ್ಲ ರಾಮರಾವ್ ಕೇಳಿದ್ರು, ಸೌತ್ ಕೇಂದ್ರದಲ್ಲಿ ಯಾವುದಕ್ಕೆ ಸ್ಕೋಪ್ ಉಂಟು? ಬೆಂಗಳೂರಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಇದ್ದಾಗೆ ಮಂಗಳೂರಲ್ಲಿ ಇಲ್ಲ, ದಕ್ಷಿಣ ಕನ್ನಡದಲ್ಲಿ ಮಾಡಬಹುದು. ಯಾಕಂದ್ರೆ ಇಲ್ಲಿ ಲೇಡೀಸ್ ಉಂಟಲ್ಲ, ಸ್ಕಿಲ್ಡ್ ಇರ್ತಾರೆ, ಅವ್ರಿಗೆ ಒಂದು 6 ತಿಂಗಳ ಟ್ರೈನಿಂಗ್ ಕೊಟ್ಟು ಅವರಿಗೆ ತಯಾರು ಮಾಡಿದ್ರೆ ಗಾರ್ಮೆಂಟ್ ಅಲ್ಲಿ ಕೂಡ ಒಂದು ಒಳ್ಳೆ ಮಾಡಬಹುದು. ಬಟ್ ಮ್ಯಾಕ್ಸಿಮಮ್ ವುಮೆನ್ ಎಂಟರ್ಪ್ರಿನರ್ಸ್ ಈಗ ನಮ್ಮ ಇದರಲ್ಲಿ ಇದ್ದಾರೆ, ವುಮೆನ್ ಬೆನಿಫಿಷರೀಸ್ ಆರ್ ವುಮೆನ್ ಎಂಪ್ಲಾಯೀಸ್ ಇನ್ ಕ್ಯಾಶ್ಯೂ ಇಂಡಸ್ಟ್ರಿ ಇದ್ದಾರೆ. ಫಿಶ್ ಪ್ರೊಸೆಸಿಂಗ್ ಇದೆ, ಫಿಶ್ ಪ್ರೊಸೆಸಿಂಗ್ ಅಲ್ಲಿ ಕೂಡ ತುಂಬಾ ಮಂದಿ ಈಗ ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ಈಗ ಅನ್ಟ್ಯಾಪ್ಡ್ ಉಂಟು ಗಾರ್ಮೆಂಟ್ ಇಂಡಸ್ಟ್ರಿ, ಅನ್ಟ್ಯಾಪ್ಡ್ ಗಾರ್ಮೆಂಟ್ ಇಂಡಸ್ಟ್ರಿ ಇರಬಹುದು. ಈಗ ಒಂದು ಪಾಪ್ಯುಲರ್ ಸ್ಕೀಮ್ ಉಂಟು ಇವರು ಹಳ್ಳಿದು ಎಲ್ಲ ಇದು ಮಾಡ್ಲಿಕ್ಕೆ ಅಂದ್ರೆ PMEGP ಅಂತ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್. ಅದು ಕೂಡ ನಿಮ್ಮ ಬ್ಯಾಂಕಿನವರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಅದರ ಬಗ್ಗೆ ಒಂದು ಹೇಳ್ಬೋದಾ? See, it basically comes upon skilling. First of all, PMEGP. First of all, skilling will be coming there because you need to have skilled people, make them prepare for the entrepreneurship. So ನೀವು ಒಂದು in between that one specific thing, because it is related to this, you have asked that how the women not coming forward. If you today see the MSME total industry, 63 odd crore lakhs of industries, 80% of this is men entrepreneurs. Only 20% of this is women entrepreneurs. 50% of this is out of that women entrepreneur also, in the name of women, men are running the show. So 50% of that is in rural and 50% is in urban and other centers. So the programs like this will typically have a skilling, because first of all we need to bring them up by skilling them, telling them what are sir, many people dream, many people have got ideas, but the ideas which is conceptualized, they dream, but when they go to some banks they scream also. I don't think that is true. In case of PMEGP, that industrial training will be given. ಈಗ PMEGP ಡೀಟೇಲ್ ಹೇಳ್ಬೋದಾ? PMEGP ಡೀಟೇಲ್ ನಾನು ಹೇಳ್ತೇನೆ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಆದ್ರೆ 25 lakhs ವರೆಗೆ ಅವರಿಗೆ ಫೈನಾನ್ಸ್ ಸಿಗ್ತದೆ. PMEGP ಅಂಡ್ CMEGP, ಚೀಫ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಎಂಪ್ಲಾಯ್ಮೆಂಟ್ ಗೆ ಎಲ್ಲ ಕ್ಯಾಟಗರಿ 10 ಲಕ್ಷ ಮಾತ್ರ. 10 ಲಕ್ಷ. ಮ್ಯಾನುಫ್ಯಾಕ್ಚರಿಂಗ್ 25 lakhs, ಸರ್ವಿಸ್ ಅಂಡ್ ಇಂಡಸ್ಟ್ರಿ ಆದ್ರೆ 10 lakhs. 15%, 25%, 35% ಮಾರ್ಜಿನ್ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅದರಲ್ಲಿ 2 ಕ್ಯಾಟಗರಿ ಮಾಡಿದ್ದಾರೆ, ರೂರಲ್ ಅಂಡ್ ಅರ್ಬನ್ ಕ್ಯಾಟಗರಿ. ಮಾರ್ಜಿನ್ಗೂ ಕೂಡ ಜನರಲ್ ಕ್ಯಾಟಗರಿ ಆಫ್ ಬೆನಿಫಿಷರಿ, ಸ್ಪೆಷಲ್ ಕ್ಯಾಟಗರಿ ಅಂತೇಳಿ. ಜನರಲ್ ಕ್ಯಾಟಗರಿಯವರು 10% ಮಾರ್ಜಿನ್ ತರಬೇಕಾಗ್ತದೆ. ಸ್ಪೆಷಲ್ ಕ್ಯಾಟಗರಿಯಲ್ಲಿ ವುಮೆನ್, SC, ST, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಆಲ್ ದಿ ಬ್ಯಾಕ್ವರ್ಡ್, OBC, ಎಕ್ಸ್ ಸರ್ವಿಸ್ ಮೆನ್ ಇವರೆಲ್ಲ ಹೌದು, ಅವರಿಗೆ ಬರೀ 5%. ಶಿಕ್ಷಕರ ಕೇಳಿ, ನೀವು 75 ಲಕ್ಷದವರೆಗೆ ಪ್ರಾಜೆಕ್ಟ್ ಕಾಸ್ಟ್ ಇದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಏನಾದ್ರೂ ತಯಾರು ಮಾಡೋದಿದ್ರೆ 5% ಮಾರ್ಜಿನ್ ಅಲ್ಲಿ 1,25,000 ನೀವು ಹಾಕಿದ್ರೆ ಸಾಕು. ಸ್ಪೆಷಲ್ ಕ್ಯಾಟಗರಿ ಎಂಟರ್ಪ್ರನರ್ ಆದ್ರೆ, ಜನರಲ್ ಕ್ಯಾಟಗರಿ ಆದ್ರೆ 2.5 ಲಕ್ಷ ಹಾಕಿದ್ರೆ ಉಳಿದ ಲೋನ್ ಅನ್ನು ಬ್ಯಾಂಕಿನವರು ಕೊಡ್ತಾರೆ. ಅದಲ್ಲದೆ ನಿಮ್ಗೆ ಊಟ ಬೇರೆ, ಪಡಿ ಸಬ್ಸಿಡಿ ಇದೆ. ಈ ಸಬ್ಸಿಡಿ ಹೇಗಂತ ಹೇಳಿದ್ರೆ, ಸಬ್ಸಿಡಿ ಹೇಗಂದ್ರೆ ರೂರಲ್ ಏರಿಯಾದಲ್ಲಿ ಜನರಲ್ ಕ್ಯಾಟಗರಿ ಆದ್ರೆ 25%, ಸ್ಪೆಷಲ್ ಕ್ಯಾಟಗರಿ ಆದ್ರೆ 35%, 25% ಅಂಡ್ 35%. ಅರ್ಬನ್ ಏರಿಯಾದಲ್ಲಿ ಆದ್ರೆ ಜನರಲ್ ಕ್ಯಾಟಗರಿಯವರಿಗೆ 15%, ಸ್ಪೆಷಲ್ ಕ್ಯಾಟಗರಿಯವರಿಗೆ 25%. ಇವರು 8th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು. ಮತ್ತೆ ಏಜ್ ಅಲ್ಲಿ ಸೀಲಿಂಗ್ ಏನಿಲ್ಲ, ಇನ್ಕಮ್ ಸೀಲಿಂಗ್ ಏನಿಲ್ಲ, ಅದೆಲ್ಲ ತೆಗೆದಿದ್ದಾರೆ. ಮೊದಲ ಏಜ್ ಸೀಲಿಂಗ್ ಅಪ್ ಟು 45. ಅಪ್ಲೈ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು. ಅಪ್ಲಿಕೆಂಟ್ಸ್ ವಿತ್ ಆಲ್ ದ ಡಾಕ್ಯುಮೆಂಟ್ಸ್ ಆನ್ಲೈನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋರು KVIC, KVIB, KVICಗೂ ಆಗ್ತದೆ. ನೀವಲ್ಲಿ ಆನ್ಲೈನ್ ಅಲ್ಲಿ ಹೋಗುವಾಗ ಕೇಳ್ತದೆ ವೆದರ್ ಯು ಆರ್ ಗೋಯಿಂಗ್ ಥ್ರೂ KVIC ಆರ್ KVIB ಅಂತೇಳಿ. KVIB ಅಲ್ಲಿ ಅಪ್ಲೈ ಮಾಡುವಾಗ ಅದು DIC ಹೋಗ್ತದೆ ಅಪ್ಲಿಕೇಶನ್. DIC ಇಸ್ ದ ಸ್ಪಾನ್ಸರಿಂಗ್ ಏಜೆನ್ಸಿ. KVIC ಇಲ್ಲ, ಬಟ್ ಆನ್ಲೈನ್ ಅಲ್ಲಿ ತಗೊಳ್ತದೆ. ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅವರು, ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಬಟ್ ಆನ್ಲೈನ್ ಅಲ್ಲಿ ಹಾಕುವ KVIC ಅಂತ ಹೇಳಿದ್ರೆ
ಹೌದು, KVC ಸ್ಟೇಟ್ Okay. ಸ್ಟೇಟ್ ಡೈರೆಕ್ಟರ್ ಆಫ್ KVIB ಇಂಡಸ್ಟ್ರಿ central. ಸೆಂಟ್ರಲ್. ಹೌದು, Central is always better. ಬಟ್ KVIB ಆದ್ರೆ DIC ಹೋಗ್ತದೆ. DIC ಅವರು ಅದನ್ನ ಏನಂತಾರೆ ನೋಡಿಕೊಂಡು ಅದನ್ನ ಪರ್ಟಿಕ್ಯುಲರ್ ಬ್ಯಾಂಕಿಂಗ್ ಸ್ಪಾನ್ಸರ್ ಮಾಡ್ತಾರೆ. ವೆರಿ ಈಸಿ ಅದೀಗ ಆನ್ಲೈನ್ ಅಲ್ಲಿ ನೀವು ಅಪ್ಲಿಕೇಶನ್ಸ್, ನಿಮ್ದು KYC ಡಾಕ್ಯುಮೆಂಟ್ಸ್ ಮತ್ತೆ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಓನ್ಲಿ ಪ್ರಾಜೆಕ್ಟ್ ಪ್ರೊಫೈಲ್ ಮಾತ್ರ ಹಾಕಿದ್ರೆ ಸಾಕು, ಎಲ್ಲ ಡೀಟೇಲ್ ಹಾಕ್ಬೇಕಂತಿಲ್ಲ. ಎಸ್ಟಿಮೇಷನ್ಸ್ ಎಲ್ಲ ಹಾಕಿದ್ರೆ ಅವರು ಅಕ್ಸೆಪ್ಟ್ ಮಾಡ್ತಾರೆ, ಕೂಡಲೇ ಇಮಿಡಿಯೇಟ್ಲಿ ಬ್ಯಾಂಕ್ ಕಳಿಸ್ತಾರೆ. ಬ್ಯಾಂಕ್ ಅಂಡ್ KVIC ಒಂದು ಇಂಟರ್ವ್ಯೂ ಮಾಡ್ತಾರೆ. ಆ ಇಂಟರ್ವ್ಯೂ ಅಲ್ಲಿ ಅವರು ಪಾಸ್ ಆದರೆ ಆ ಬ್ಯಾಂಕಿಗೆ ಅಪ್ಲಿಕೇಶನ್ ಸ್ಪಾನ್ಸರ್ ಆಗ್ತದೆ. ಟ್ರೈನಿಂಗ್ ಈಸ್ ಕಂಪಲ್ಸರಿ. ಆಲ್ರೆಡಿ ದೇ ಹ್ಯಾವ್ ಅಂಡರ್ಗಾನ್ ಎನಿ ಇಂಡಸ್ಟ್ರಿಯಲ್ ಟ್ರೈನಿಂಗ್, ಆ ಕೇಸಲ್ಲಿ ಟ್ರೈನಿಂಗ್ ವ್ಯವ ಮಾಡ್ತಾರೆ. ಬಹಳ ಒಂದು ಉತ್ತಮ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಲ್ಲ, ಅಪ್ ಟು 10 lakhs. ಹೌದಾ? ಬಟ್ ಕರ್ನಾಟಕ ಬ್ಯಾಂಕ್ ಇಲ್ಲ ಹೇಳ್ತಾ ಇದ್ದಾರೆ. ಕರ್ನಾಟಕ ಬ್ಯಾಂಕ್ ಒಂದು ನಾನು ಮೆಚ್ಚುತ್ತೇನೆ ಏನಂದ್ರೆ, ಈ ನ್ಯಾಷನಲೈಸ್ ಬ್ಯಾಂಕ್ ಗಿಂತ ಕೆಲವು ವಿಷಯದಲ್ಲಿ ಆಲ್ರೆಡಿ ಹೆಡ್ ಆಫ್ ಟೈಮ್ಸ್ ಅಂತ ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಇವನ್ ಈ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಕೂಡ, ಅದು ಕೂಡ ಕರ್ನಾಟಕ ಬ್ಯಾಂಕ್ ಈಸ್ ಆಲ್ಸೋ ಪಯನಿಯರ್. ನಾನು ನೋಡಿದ್ದೇನೆ ಎಷ್ಟೋ ಎಂಟರ್ಪ್ರಿನರ್, ಇಫ್ ದೇ ಆರ್ ಕಾಂಪಿಟೆಂಟ್, ಕೆಪೇಬಲ್, ಕ್ರೆಡಿಟ್ ಅಪ್ರೈಸಲ್ ಅವರು ಕಾಂಪಿಟೆಂಟ್ ಆದ್ರೆ ಸೆಕ್ಯೂರಿಟಿ ನೆಕ್ಸ್ಟ್, ಫಸ್ಟ್ ದೇ ವಿಲ್ ಸಿ ದ ಕಾಂಪಿಟೆನ್ಸಿ ಮಾಡ್ತಾರ. ನೀವು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಅಂಡರ್ ಸಿ ದ ಪ್ರೆಸೆಂಟ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ CGT MSc. Under CGT MSc, up to 2 crores. What we do is that we will be covering within the scheme. And here the best advantage is that there is no question of any collateral. That means jaminu beda, jaminu beda. No guarantee. No guarantee. No third party security. ಪ್ರೀಮಿಯಂ ಕಟ್ಟಿದ್ರೆ ಆಯ್ತು. ಅದರ ಮುಂಚೆ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ಸರ್, ಬೆಂಗಳೂರಿಂದ KJ ಪೈ ಅಂತ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಮಾತಾಡೋದು. KJ ಪೈ ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಬ್ಯಾಂಗ್ಳೂರ್. ನಮಸ್ತೆ. ಹಾಗಾದ್ರೆ ನಿಮ್ಗೆ ಎಲ್ಲ ಗೊತ್ತಿರ್ತದೆ ಫೈನಾನ್ಷಿಯಲ್ ಕನ್ಸಲ್ಟೆಂಟ್. ಇಲ್ಲ, ನನ್ನ ಎಲ್ಲ ಗೊತ್ತಿಲ್ಲ, ಸ್ವಲ್ಪ ಗೊತ್ತುಂಟು. ಹೇಳಿ. ಸರ್, 2 ವಿಷಯ ಕೇಳಲಿಕ್ಕಿದೆ ಸರ್, ದಯವಿಟ್ಟು ಕೇಳಿ. ಯಾಕಂದ್ರೆ ಟಾಪ್ ಪೀಪಲ್ ಕೂತ್ಕೊಂಡಿದಾರ, ಅದಕ್ಕೆ ಕೇಳೋಣ ಅಂತ. ಕೇಳಿ ಪ್ಲೀಸ್. ಇದೀಗ ಒಂದು ಈಗ ಕ್ರೆಡಿಟ್ ಗ್ಯಾರಂಟಿ CGT MSc ಲೋನ್ ಇದೆ. ಹೇಳಿ. ಅದರಲ್ಲಿ ನಿಮ್ಗೆ ಆಕ್ಚುಲಿ ಪ್ರೀಮಿಯಂ ಈಸ್ ಪೇಯ್ಡ್ ಬೈ ಡೆಬಿಟಿಂಗ್ ದ ಅಕೌಂಟ್ ಆಫ್ ದ ಕಸ್ಟಮರ್, ಅಂಡ್ ನ್ಯಾಚುರಲಿ ದ ಲೋನ್ ಈಸ್ ಫುಲ್ಲಿ ಸೆಕ್ಯೂರ್ಡ್ ಫಾರ್ ದ ಬ್ಯಾಂಕ್. ಓಕೆ. ಆದರೆ ಈಗ ನೋಡಿ, CGT MSc ಬರೋದು ಯಾರು? ಸೆಕ್ಯೂರಿಟಿ ಇಲ್ಲದೆ ಇರೋರು ಬರೋದು. ಅದು those who are enterprising, those who have not got the job in Karnataka Bank, Canara Bank, Corporation Bank or something like that, they want to do something. The problem ನಾನು ನೋಡಿರೋದು ಏನಂದ್ರೆ, ಬ್ಯಾಂಕ್ ಅಲ್ಲಿ ವಿತ್ ಆಲ್ ದ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ಬ್ಯಾಂಕ್ ಮ್ಯಾನೇಜರ್ಸ್, ಅವರು ಅದನ್ನ ಲಾಸ್ಟ್ ಪ್ರಯಾರಿಟಿ ತಗೊಳ್ತಾರೆ. ಆಗ ಏನಾಗ್ತದೆ ಅಂದ್ರೆ, ಒಂದು ವಂಡರ್ಫುಲ್ ಸ್ಕೀಮ್ ಇದೆಯಲ್ಲ, ಅದು ತೊಂದರೆ ಆಗುತ್ತೆ. ಪ್ಲಸ್ ಇದರ ನಮ್ಮ ಹುಡುಗರು ಯಂಗ್ಸ್ಟರ್ಸ್, ದೋಸ್ ಹು ಡಿಡ್ಂಟ್ ಗೆಟ್ ದ ಜಾಬ್, ಪ್ರಾಪರ್ ಜಾಬ್, ಅವರಿಗೆ ಏನೋ ಒಂದು ಜೀವನ ಮಾಡ್ಲಿಕ್ಕೆ ಒಂದು ಇದಾಗುತ್ತಲ್ಲ, ಅದು they will be deprived of that ಅಂತ ನನ್ನ ಒಂದು ಇದು. 2ನೇ ಪಾಯಿಂಟ್ ಸರ್, 2ನೇ ಪಾಯಿಂಟ್ ಹೇಳ್ಬೋದಾ? ಹೇಳಿ. 2ನೇ ಪಾಯಿಂಟ್ ಅಲ್ಲಿ ಕೂಡ ಒಂದು ಇದೇ ತರ ಏನಂದ್ರೆ, ಅದು ನಾನು ಡ್ಯೂ ರೆಸ್ಪೆಕ್ಟ್ ಅಂತ ನಾನು ಸ್ಟೇಟ್ಮೆಂಟ್ ಹೇಳೋದಲ್ಲ, ರೆಸ್ಪೆಕ್ಟ್. ಬಟ್ ಕೆಲವರು ಏನ್ ಮಾಡ್ತಾರೆ, ಈಗ ಲೋನ್ ಅಂದ್ರೆ ಓನ್ಲಿ ಮೋಟರೇಜ್ ಲೋನು, ಕಾರ್ ಲೋನು, ಹೌಸಿಂಗ್ ಲೋನು, ಹಾಗಲ್ಲ. ಎಲ್ಲ ಲೋನು ಯಾವ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ, ಎಲ್ಲವನ್ನು ಸಾಧ್ಯವಾದ್ರೆ, ಅಂದ್ರೆ ಸಾಧ್ಯವಾಗದಿದ್ರೆ ಬೇಡ, ಸಾಧ್ಯವಾದ್ರೆ ಮಾಡ್ಲಿಕ್ಕೆ ಸ್ವಲ್ಪ ಆತರ ಒಂದು ಏನಾದ್ರೂ ಒಂದು ನೋಡಿ ಸರ್, ದಯವಿಟ್ಟು. ಓಕೆ, ಬಹಳ ಒಂದು ಉತ್ತಮ ಪ್ರಶ್ನೆ ನಮ್ಮ KJ ಪೈ ಅವರು. ಆ CGT SME ಲೋನ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? So only thing is that here the viability of the project and also the coverage under the CGT MSc, because ಅವರು ಹೇಳಿದ್ರು ಫುಲ್ ಕವರ್ ಆಗೋದಿಲ್ಲ, ಡಿಪೆಂಡಿಂಗ್ ಆನ್ ದಿ ಸೆಕ್ಟರ್. ಮುದ್ರಾ ಲೋನ್ 100% ಆಗ್ತದೆ, ಬೇರೆ ಎಲ್ಲ 80%, ಬೇರೆ ಎಲ್ಲ 75%. Okay. So here the problem here is that maybe I don't know why the second person also wanted some issue with reference to the CGT MSc. He was saying that when there is a collateral coverage, the banks will have more interest in covering that, whereas CGT MSc. But I don't think that is a right. But ಒಂದು ಹೇಳ್ತೇನೆ ನಾನು, ವಿನಯ್ ಭಟ್ ಅವರೇ, ನೀವೀಗ ಹೈಯರ್ ಲೆವೆಲ್ ಅಲ್ಲಿ ಇದ್ದವರು ಆ ರೀತಿ ಥಿಂಕ್ ಮಾಡ್ತೀರಿ. ಆದರೆ ಬ್ರಾಂಚಿಗೆ ಹೋದಾಗ ಬ್ರಾಂಚ್ ಮ್ಯಾನೇಜರ್ ಉಂಟಲ್ಲ, ಅವರೆಲ್ಲ ಮಾರ್ಗೇಜ್ ಪ್ರಿಯರು. ಅವರ ತಲೆಯಲ್ಲಿ ಮಾರ್ಗೇಜ್ ಇದ್ರೆ ಮಾತ್ರ ಸೆಕ್ಯೂರ್ಡ್, CGT MSc ಸೆಕ್ಯೂರ್ಡ್ ಅಲ್ಲ ಅಂತ. ಅದನ್ನು ನೀವೊಂದು ಸರಿ ಅವರಿಗೆ ಒಂದು ಟ್ರೈನಿಂಗ್ ಅಲ್ಲಿ. Sir, that is what the next thing which I was just coming to. We had did a study very recently on, because ನಾವೀಗ ಡಿಜಿಟಲೈಸ್ ನಾನು ಹೇಳಿದಲ್ಲ, ಡಿಜಿಟಲೈಸ್ ಮಾಡುವಾಗೆ there is some challenge for digitizing the CGT MSc. ಸೊ ಅದಕ್ಕೆ ನಾವು ಇನಿಷಿಯಲಿ ನಾವು ತಗೊಳ್ಳುವಾಗ CGT MSc ಎಕ್ಸ್ಕ್ಲೂಡ್ ಮಾಡಿ ಸ್ಟಾರ್ಟ್ ಮಾಡಿದ್ರು. Subsequently we added this CGT MSc. Very nice. ಅದು ಆಡ್ ಮಾಡುವಾಗ we did a study that overall portfolio ನಾವು ನೋಡುವಾಗೆ ನಮ್ಮ loss percentage, ಈಗ ಪ್ರೆಸೆಂಟ್ಲಿ ನಾವೀಗ we are migrating to a system which is known as a PD, probability of default, and then loss given default. So ಹಾಗೆ ನೋಡುವಾಗ, instead of having this regulatory approaches,
ನಾವು ಒಂದು ಫ್ಯೂಚರಿಸ್ಟಿಕ್ ಅಪ್ರೋಚ್ ಮಾಡಿ ನಾವು ತಗೊಳ್ಳುವಾಗೆ ವೆನ್ ಯು ಲುಕ್ ಅಟ್ ದ ಲೋಸ್ ಗಿವನ್ ಡಿಫಾಲ್ಟ್ LGD ನೋಡುವಾಗೆ we have seen that the CGTMSE cover is much better than mortgages. ಹೌದಾ? Because what happens is that when we go for lending, typically the value which we are having for a mortgage, that will not be there when the actual possession recovery, securitization or recovery, stressed sale ಹೋಗುವಾಗೆ the value comes very less. So but CGTMSE if at the initial stage, very important sir, because initial stage ನಲ್ಲಿ ಅದು ಕವರ್ ಮಾಡುವಾಗೆ what are the rules and regulations accordingly if properly covered and the insurance properly paid, there the loss given default is only 75%. Correct. Okay, so such being the case, we did an analysis. We prioritized the digital to the CGTMSE, and now we plan to have it in a focused way. Very nice. So now they present a gentleman's problem that a ground level manager not attending will not come at all because I am doing it digital. Okay, they so my can system apply is digital. Exactly, my system But is only Karnataka Bank, other banks also. No sir, this is a product which is being done by our team. Okay. So e product ನಮ್ಮ ದೊಡ್ಡಣ್ಣ SBI ಅಲ್ಲಿ ಹೇಗೆ ಉಂಟು? SBI ನಲ್ಲಿ I think they are having outsourced some unit is there, but I am not sure about it. But our bank is on present day getting equipped for it to deal in digital way without any bias at the ground level. Excellent. ಜಗದೀಶ್ ಪೈ ಅವರೇ, ನೀವು ಇದು ಡಿಜಿಟಲ್ ಅಲ್ಲಿ ಅಪ್ಲೈ ಮಾಡಬಹುದು. ಕರ್ನಾಟಕ ಬ್ಯಾಂಕ್ ನಲ್ಲಿ ಹೊಸ ಕಸ್ಟಮರ್ ಆದ್ರೆ 10 lakhs to up to 1 crore, ಎಕ್ಸಿಸ್ಟಿಂಗ್ ಕಸ್ಟಮರ್ ಆದ್ರೆ up to 2 crore ತನಕ ಮಾಡಬಹುದು ಅಂತ ಹೇಳ್ತಾ ಬಹಳ ಒಂದು ಉತ್ತಮ ಒಂದು ಮಾಹಿತಿಯನ್ನು ಕೊಟ್ಟು ನಿಮ್ಮ ವಿನಯ್ ಭಟ್ ಅವರೇ. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು. ಹಲೋ ನಾನು ಡಾಕ್ಟರ್ AP ಆಚಾರ್ಯ ಮಾತಾಡ್ತಿರೋದು. ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್, ನಿಮ್ಗೆ ಅನಂತ ವಂದನೆಗಳು. ನವರಾತ್ರಿ ಹಾಗೂ ನಮ್ಮ ವಿಜಯದಶಮಿಯ ಈ ಪರ್ವ ಕಾಲದಲ್ಲಿ ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್ಯರಿಗೆ ನಮೋ ನಮಃ. ನಿಮ್ಮ ಪ್ರಶ್ನೆ ಕೇಳಬಹುದಾ? ಥ್ಯಾಂಕ್ ಯು ಸರ್. ಫಸ್ಟ್ ಕಂಗ್ರಾಚುಲೇಟ್ ಯು ಫಾರ್ ದ 19th episode. ನನ್ನ ಪ್ರಶ್ನೆ ಏನು ನೀವು ಹೇಳಿದ್ರೆ, ಕೂಡ ಒಂದು ಒಳ್ಳೆ ಒಂದು ಅಲ್ಲಿ ಸಂದೇಶವನ್ನು ಕೊಟ್ಟದಕ್ಕೆ ಕೂಡ ನಿಮ್ಗೆ ಕೂಡ ನಾವು ನಮ್ಮ ಇನ್ಕ್ಯುಬೇಷನ್ ಸೆಂಟರ್ ಅಲ್ಲಿ ಒಂದು 30 ಸ್ಟಾರ್ಟ್ಅಪ್ ಅನ್ನು ನಾವು ಇನ್ಕ್ಯುಬೇಟ್ ಮಾಡ್ತೇವೆ, ಇಂಡಕ್ಟ್ ಮಾಡಿದ್ದೇವೆ ಲಾಸ್ಟ್ 3 month ಅಲ್ಲಿ. ಕರೆಕ್ಟ್. ಆಲ್ ಆಫ್ ದೆಮ್ ಹ್ಯಾವ್ ಎ ವಂಡರ್ಫುಲ್ ಐಡಿಯಾ, ವಂಡರ್ಫುಲ್ ಪ್ರಾಡಕ್ಟ್ ಆಲ್ಸೋ. ಕರೆಕ್ಟ್. ಬಟ್ ಅವರಿಗೆ ಎಲ್ಲರಿಗೂ ಲೋನಿನ ಅವಶ್ಯಕತೆ ಇದೆ. ಅವರು ಬ್ಯಾಂಕಿಗೆ ಹೋದಾಗ ನಮ್ಗೆ ಸೆಕ್ಯೂರಿಟಿ ಇಲ್ಲದೆ ಲೋನ್ ಕೊಡೋದಿಲ್ಲ ಹೇಳ್ತಾ ಇದ್ದಾರಂತೆ. ನಮ್ಮ ಕರ್ನಾಟಕ ಬ್ಯಾಂಕ್ ಫ್ಯಾಮಿಲಿ ಬ್ಯಾಂಕ್ ಅಂತ ಬಾರಿ ಪಾಪ್ಯುಲರ್ ಆಗಿದೆ. ಹಾಗೆ ಸ್ಟಾರ್ಟ್ಅಪ್ ಬ್ಯಾಂಕ್ ಅಂತ ಒಂದು ಪಾಪ್ಯುಲರ್ ಆಗಿ ನಮ್ಮ ಸ್ಟಾರ್ಟ್ಅಪ್ ಒಂದು ಹಣದ ವ್ಯವಸ್ಥೆ ಮಾಡಿದ್ರೆ ಐ ಥಿಂಕ್ ತುಂಬಾ ಸ್ಟಾರ್ಟ್ಅಪ್ ಡೆವಲಪ್ ಆಗ್ಲಿಕ್ಕೆ ಒಂದು ಅಪರ್ಚುನಿಟಿ ಸಿಗ್ತದೆ ಅಂತ ನನ್ನ ಅನಿಸಿಕೆ. ಬಹಳ ಒಂದು ಉತ್ತಮ ಪ್ರಶ್ನೆ. ನಮ್ಮ ಡಾಕ್ಟರ್ ಅನಂತ ಪದ್ಮನಾಭ ಆಚಾರ್, he is the CEO of Atal Incubation Center set up by ನೀತಿ ಆಯೋಗ್. 59 ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ನಮ್ಮ ದೇಶದಾದ್ಯಂತ ಪ್ರಾರಂಭಿಸಿದ್ದಾರೆ. ಬಹಳ ಒಂದು ಉತ್ತಮ. 2015ನೇ ಬಜೆಟ್ನಲ್ಲಿ ಅದನ್ನು ಅನೌನ್ಸ್ ಮಾಡಿ 16, 17, 18 ಸ್ಟಾರ್ಟ್ಅಪ್ ಇದು ಕೂಡ ತುಂಬ ಒಂದು ವೈಡ್ ಇದು ಮಾಡಿದ್ದಾರೆ. ಲಾಸ್ಟ್ ನಮ್ಮ ಈ ಸ್ಟಾರ್ಟ್ಅಪ್ ಸಂಚಿಕೆಯಲ್ಲಿ ಕೂಡ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಈಗ ಕರ್ನಾಟಕ ಬ್ಯಾಂಕ್ ಸ್ಟಾರ್ಟ್ಅಪ್ ಬಗ್ಗೆ ಸ್ಟಾರ್ಟ್ಅಪ್ ಬ್ಯಾಂಕ್ ಮಾಡಿದ್ರೆ ಒಳ್ಳೇದಂತ ಹೇಳ್ತಾರೆ ಅವರು. ಅದರ ಬಗ್ಗೆ ನಿಮ್ಮ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಕ್ವಶನ್ ಬೀಯಿಂಗ್ ಪೋಸ್ಡ್. Not only Karnataka Bank, all banks I think will be surely interested in supporting startup. There is no doubt in it. But one thing which we all have to be very careful, because bank being a custodian of public fund. Correct. Okay, so the whole thing which we deploy is actually the amount which is being placed on trust with us. So such being the case, a banker becomes utmost responsibility to see that the safety, security of the amount which is being with him is being properly deployed. Correct. So adike any startup which comes in, we go with an open mind. Correct. But as I already told, dreams and ideas should always have a practical approach as well as a viability attached to it. So technical viability, if there in a product. ಅದಕ್ಕೆ ಹೇಳ್ತಾರೆ ನೋಡಿ ಡ್ರೀಮ್ಸ್ ಬಗ್ಗೆ, ಲವರ್ಸ್ ಮೇ ಲಿವ್ ಇನ್ ಆಡ್ ವೆರಾಸ್ ಹಸ್ಬೆಂಡ್ ಅಂಡ್ ವೈಫ್ ರಿಕ್ವೈರ್ ಸಾಲಿಡ್ ಫುಡ್ ಅಂತ. ಅಂದ್ರೆ ಲವ್ ಮಾಡುವಾಗ ಏನು ಹೇಳ್ತಾರೆ ನೋಡಿ, ಪ್ರವಾಹದ ನೀರು ಪ್ರೇಮ ವಿವಾಹ, ಹೆಂಗಸರು ತವ್ರ ಮನೆ ಹೋಗುದು, ಮತ್ತೆ ಗರಜ್ವಾಲೆ ಕೊಕ್ಕನೆ ದುಡ್ಡಿದ ಅರ್ಜೆಂಟ್, ಯಾರು ತಡೆದ್ರು ಅದು ತಡಿಲಿಕ್ಕೆ ಆಗೋದಿಲ್ಲ ಅಂತೆ, ಬರ್ಸ್ಟೇ ಆಗುದಂತೆ. ಅದೇ ಇದೆ ಲವ್ ಮ್ಯಾರೇಜ್ ಕೂಡ ಹಾಗೆ. ಲವ್ ಮಾಡುವಾಗ ಬೇಲ್ಪುರಿ, ಪಾನಿಪುರಿ, ಐಸ್ ಕ್ರೀಮ್ ಇದೆಲ್ಲ ತಿಂದು ಗಾಳಿಯನ್ನೇ ನುಂಗಿಕೊಂಡು ಅವ್ರು ಇದು ಮಾಡ್ತಾರೆ. ಬಟ್ ಮದುವೆ ಆದಮೇಲೆ ಪಾನಿಪುರಿ, ಬೇಲ್ಪುರಿ, ಐಸ್ ಕ್ರೀಮ್ ತಗೊಂಡೋದ್ರೆ ಹೆಂಡತಿ ನಮ್ಮ ಮುಸುಂಡ್ ಮೇಲೆ ಬಿಸಾಡ್ತಾರೆ. ಇಟ್ ರಿಕ್ವೈರ್ ಸಾಲಿಡ್ ಫುಡ್ ಅಂತೇಳಿ. ಸೊ ದಟ್ ಮೀನ್ಸ್ ನೀವು ಆ ಬೇಸಿಕ್ ಫೌಂಡೇಶನ್.
ಈಗ ಒಬ್ರು ಎಂಟರ್ಪ್ರನರ್ ಒಂದು ಬ್ಯಾಂಕಿಗೆ ಒಂದು ಹೋಗ್ಬೇಕು, ಅದು ಏನೆಲ್ಲ ಅವ್ರು ತಯಾರು ಮಾಡಿ ಹೋಗ್ಬೇಕು ಅದ್ರ ಬಗ್ಗೆ ಹೇಳ್ತೀವಿ. ಯಾವುದೇ ಪ್ರಪೋಸಲ್ ಕೊಡ್ಲಿಕ್ಕೆ ಹೋಗ್ಬೇಕು ಅಲ್ವಾ? ಪ್ರಪೋಸಲ್ ಕೊಡ್ಲಿಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಯಾವ ರೀತಿ ಅವ್ರದ್ದು MSME ಪ್ರಪೋಸಲ್ ಅಥವಾ ಏನೋ ರಿಟೇಲ್ ಪ್ರಪೋಸಲ್ ಯಾವ್ದು ಆ ಫಸ್ಟಿಗೆ ದೇ ಶುಡ್ ಬಿ ಕನ್ವಿನ್ಸ್ಡ್ ಅಬೌಟ್ ದ ವಯಬಿಲಿಟಿ. ಹೌದು, ವಯಬಿಲಿಟಿ ಅದು ನಂತರ, ಫಸ್ಟಿಗೆ ಅಲ್ವಾ ಹೋಗೋಕೆ ಹೇಗೆ ಗೊತ್ತಾಗ್ತದೆ ಬ್ಯಾಂಕಿನವರಿಗೆ ಇವ್ರ ಪ್ರಪೋಸಲ್ ವಯಬಲ್ಲ ಹೇಗಂತೇಳಿ? ಅಲ್ಲ, ಎಂಟರ್ಪ್ರನರ್ ಅವರಷ್ಟಕ್ಕೆ ಫಸ್ಟಿಗೆ ಮಾಡಬೇಕು. ಅಲ್ಲ, ಅವರು ಸ್ಟಡಿ, ಅವರು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು. ಅವರು ಪ್ರಾಜೆಕ್ಟ್ ರಿಪೋರ್ಟ್ ಮಾಡುವಾಗ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಪ್ರಾಜೆಕ್ಟ್ ವಯಬಲ್ ಬರಬೇಕು. ಅಲ್ಲದಿದ್ರೆ ವಯಬಲ್ ಬರದೇ ಇದ್ರೆ ಯಾವ ಬ್ಯಾಂಕ್ ನೋಡಿ ತಗೊಳ್ಳೋದಿಲ್ಲ. ಈಗ ಅವರು ಬ್ಯಾಂಕಿಗೆ ಹೋಗುವಾಗ ಏನ್ ಮಾಡ್ಬೇಕಂತ ಹೇಳಿ, ಬ್ಯಾಂಕಿಗೆ ಏನೋ ಒಂದು ಪ್ರಾಜೆಕ್ಟ್ ಇಂಡಸ್ಟ್ರಿ ಲೋನಿಗೆ ಅಥವಾ MSME ಲೋನಿಗೆ ಹೋಗ್ತಾರೆ. ಆ ಹೋಗುವಾಗ ಅವರು ಫಸ್ಟ್ ಆ ಬ್ಯಾಂಕ್ ಇದು ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್, MSME ಆದ್ರೆ MSME ಅಪ್ಲಿಕೇಶನ್, ಅದರೊಟ್ಟಿಗೆ ಆಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ಹಿಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಇಫ್ ಇಟ್ ಇಸ್ ಎ ಫರ್ಮ್ಸ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್, ಮತ್ತೆ ಅವ್ರದ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇಫ್ ಇಟ್ ಇಸ್ ಎನ್ ಎಕ್ಸಿಸ್ಟಿಂಗ್ ಫರ್ಮ್ ಅಥವಾ ಸಿಸ್ಟರ್ ಕನ್ಸರ್ನ್ಸ್ ಇದ್ರೆ ಅದರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಪ್ರಾಜೆಕ್ಟ್ ರಿಪೋರ್ಟ್ಸ್, ಮತ್ತೆ ಏನಾದ್ರೂ ಇಂಡಸ್ಟ್ರಿ ತುಂಬಾ ಪೇಪರ್ ಇಲ್ಲೇ ಕೇಳಿದ್ರೆ ಮತ್ತೆ ಬ್ಯಾಂಕಿನವರು ಎಂಟರ್ಪ್ರನರ್ಗೆ ನಾನು ಹೇಳ್ತೇನೆ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, KYC ಡಾಕ್ಯುಮೆಂಟ್, ಎಷ್ಟೇ ದೊಡ್ಡ ಜನ ಎಷ್ಟೇ ಕಾಂಟ್ಯಾಕ್ಟ್ ಇರ್ಲಿ, ಅವ್ರು ನಿಮ್ಮ ಮುಖ ನೋಡಿ ನಗಾಡಬೇಕಾದ್ರೆ ಫಸ್ಟ್ ಸಿಬಿಲ್ ಚೆಕ್ ಮಾಡುದು. ಸಿಬಿಲ್ ಸರಿ ಇದ್ರೆ ಅವ್ರು ನಗಾಡ್ತಾರೆ, ಸಿಬಿಲ್ ಸರಿ ಇಲ್ಲದಿದ್ರೆ ಮುಖ ಹಾಗೆ ಅವ್ರ ಪಾನ್ ಕಾರ್ಡ್ ವಾಪಸ್ ಕೊಟ್ಟು ಅಲ್ಲಿಂದ ನಿಮ್ಗೆ ಪಾರ್ಸೆಲ್ ಗೇಟ್ ಪಾಸ್ ಕೊಡ್ತಾರೆ ಅಂತ ಒಂದು ಪರಿಸ್ಥಿತಿ ಬಂದಿದೆ. ಆ ಸಿಬಿಲ್ ಬಗ್ಗೆ ನೀವು ಹೇಗೆ ನಿಮ್ಮ ಇದರಲ್ಲಿ? See, previously if you go back from 4-5 years back, the whole assessment, credit assessment when we do, it was basically on the basis of interaction with the customer. 3 C's or 5 C's which we used to say. But nowadays what happens is that the repositories, ಈಗ 5 C ಇದ್ದದ್ದು ಇನ್ನೊಂದು 6th C ಆಗಿದೆ ಸಿಬಿಲ್. So repositories had come. ರಿಪೋಸಿಟರೀಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬರದು ವಾಟ್ ಎವರ್ ಬಿ ಹಿಸ್ ಪಾಸ್ಟ್ ಹಿಸ್ಟರಿ ಆಫ್ ಪೇಮೆಂಟ್ಸ್, ಹಿಸ್ ಪಾಸ್ಟ್ ಹಿಸ್ಟರಿ ಆಫ್ ಅವೈಲಿಂಗ್ ಲೋನ್ಸ್ and his past history of checks. See, if one person has gone 10 banks using and checking, enquiring, so automatically 10 sarti enquire ಮಾಡಿದ್ದಾರೆ ಎಂದದು ಸಹ it gets recorded. ಆದ್ರಿಂದ ಈ ವೀಕ್ಷಕರು ದಯವಿಟ್ಟು ನೋಡಿ, ಎಲ್ಲಿಯಾದ್ರೂ ಒಮ್ಮೆ ನೀವು ಎನ್ಕ್ವೈರಿ ಮಾಡಿದ್ರೆ ಕಮ್ಮಿ ಆಗ್ತದೆ ಸಿಬಿಲ್ ಅಲ್ಲಿ. ಮತ್ತೆ ಎನ್ಕ್ವೈರಿ ಮಾಡಿ ಅವ್ರು ಆಗುದಿಲ್ಲ ಹೇಳಿದ್ರೆ ಫಸ್ಟಿಗೆ ಆ ಪ್ರಿಂಟ್ ಔಟ್ ತಕೊಳ್ಳಿ ನೀವು ಸಿಬಿಲ್ ಇದು. ಆ ಪ್ರಿಂಟ್ ಔಟ್ ತಕೊಂಡು ಇನ್ನೊಂದು ಕಡೆ ಹೋಗುವಾಗ ಅವ್ರಿಗೆ ಸಿಬಿಲ್ ಚೆಕ್ ಮಾಡೋದು ಬೇಡ, ಈ ಪ್ರಿಂಟ್ ಔಟ್ ನೋಡಿ ಬೇರೆ ಎಲ್ಲ ನೋಡಿ ನಿಮಗೆ ಕೊಡ್ಲಿಕ್ಕಾದ್ರೆ ಮಾತ್ರ ಸಿಬಿಲ್ ಚೆಕ್ ಮಾಡಿ ಅಂತ ಹೇಳಿ ಅಲ್ವಾ? ಪದೇ ಚೆಕ್ ಮಾಡಿದ್ರೆ ಸಿಬಿಲ್ ಸ್ಕೋರ್ ಡೌನ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ಕಿಸ್ ಗಾಂವ್ ಮೇ ಜಾನೆ ಕಾ ನಹಿ ಉಸ್ಕಾ ರಾಸ್ತಾ ಪೂಚನಾ ನಹಿ ಅಂತ ಹೇಳಿ. ಅವರಿಗೆ ಲೋನ್ ಕೊಡ್ಲಿಕ್ಕೆ ಇಲ್ಲದಿದ್ರೆ ಸಿಬಿಲ್ ಯಾಕೆ ಚೆಕ್ ಮಾಡೋದು, ಹಾಳು ಮಾಡೋದು ಯಾಕೆ? One more point I just wanted to tell, because nowadays ಎಲ್ಲ ಬ್ಯಾಂಕಲ್ಲಿಯೂ ಸಹ ರಿಸ್ಕ್ ಬೇಸ್ಡ್ ಪ್ರೈಸಿಂಗ್ ಇಸ್ ದೇರ್. ಸೊ ಎಲ್ಲವರು ಬಿ ವೆರಿ ಕೇರ್ಫುಲ್ ವಿತ್ ಯುವರ್ ಸಿಬಿಲ್, because if some gentleman is having some proprietorship firm, if they are having the CIBIL rating, that individual is having a CIBIL rating of more than 800, the interest rate which he can demand from the financial institution will be very, very, very cheaper. Whereas if the CIBIL rate comes below 700, below 650, it will be difficult for you to get the credit, as well as it will become very costlier. So nowadays it is a fact and we need to acknowledge that CIBIL or any other repository, ಅಂದ್ರೆ ನಿಮ್ಮ ಜಾತಕ ಇದ್ದಾಗೆ ನಿಮ್ಮ ಎಲ್ಲ ಹಣೆ ಬರ ಸಿಬಿಲ್ ಅಲ್ಲಿ ಗೊತ್ತಾಗ್ತದೆ. ಈಗ ಸಿಬಿಲ್ ಅನ್ನು ಸರಿ ಮಾಡ್ಕೊಳ್ಳಿಕ್ಕೆ ಅಥವಾ ಸಿಬಿಲ್ ಅನ್ನು ಕರೆಕ್ಟ್ ಇಡ್ಲಿಕ್ಕೆ ಏನೆಲ್ಲ ಮಾಡಬೇಕು? ಅಲ್ಲ, ಪ್ರಾಂಪ್ಟ್ ರಿಪೇಮೆಂಟ್ ಒನ್ ಥಿಂಗ್ ಕರೆಕ್ಟ್ ಆಗಿ. ಈಗ ಹೆಚ್ಚಿನವ್ರು ಏನ್ ಮಾಡ್ತಾರೆ, ಈಗ 1 ಕೋಟಿ ಲಿಮಿಟ್ ಇದ್ರೆ ಅವರಿಗೆ ಒಂದು ತಿಂಗಳಿಗೆ 10% ಬಡ್ಡಿ ಆದ್ರೆ 1 ಲಕ್ಷ ಬಡ್ಡಿ ಬರ್ತದೆ. 99,90,000 ಇರ್ತಾರೆ. ಬಡ್ಡಿ ಡೆಬಿಟ್ ಆದ ಕೂಡಲೇ 1 ಕೋಟಿ 9 ಲಕ್ಷ. ಅವ್ರಿಗೆ ಗೊತ್ತುಂಟು ಪ್ರತಿ ಮಂತ್ ಎಂಡಿಗೆ ಬಡ್ಡಿ ಹಾಕ್ತಾರಂತ. ಪ್ರೊವಿಷನ್ ಮಾಡಿ ಮತ್ತೆ ಇನ್ನು ಕೆಲವು ಲೋನ್ ತೆಗಿತಾರೆ. ಏನಂತ ಹೇಳಿದ್ರೆ, ಬ್ಯಾಂಕ್ ನಾರ್ಮ್ಸ್ ಪ್ರಕಾರ ವಿದಿನ್ 1 year ದೇ ಹ್ಯಾವ್ ಟು ಪೇ ಪ್ರಿನ್ಸಿಪಲ್ ಆಸ್ ವೆಲ್ ಆಸ್ ಇಂಟ್ರೆಸ್ಟ್. ಆ ಕೇಸಸ್ ಅಲ್ಲಿ ನಾನು ವಾಚ್ ಮಾಡ್ತಾ ಇದ್ದೇನೆ, ಇಂಟ್ರೆಸ್ಟ್ 1 ವರ್ಷದವರೆಗೆ ಟೈಮ್ ಇರ್ತದೆ. ಈಗ ಕೆಲವು ಅಗ್ರಿಕಲ್ಚರ್ ಗೋಲ್ಡ್ ಲೋನ್ಸ್, ಅಗ್ರಿಕಲ್ಚರ್ ಲೋನ್ ಇರ್ತದೆ, ಬಟ್ ಆ ಇಂಟ್ರೆಸ್ಟ್ ಆಡೆಡ್ ಟು ದ ಪ್ರಿನ್ಸಿಪಾಲ್ ಇದೆಯಲ್ಲ, ಈವನ್ ದೋ ಇಟ್ ಇಸ್ ನಾಟ್ ಡಿಮಾಂಡೆಡ್, ಇಟ್ ಈಸ್ ಶೋಯಿಂಗ್ ಎಸ್ ಎ ಡಿಫಾಲ್ಟ್ ಇನ್ ದ ಸಿಬಿಲ್ ಅಂಡ್ ದರ್ ಸಿಬಿಲ್ ರೇಟಿಂಗ್ ಇಸ್ ರೆಡ್ಯೂಸ್ಡ್. ಅದೊಂದಿದೆ ಸಿಬಿಲ್. ನಾವು ಕೆಲವರು ಮತ್ತೆ ಇನ್ನೊಂದು ಪೆಕ್ಯುಲರ್ ಪ್ರಾಬ್ಲಮ್ ನಾನು ನೋಡಿದ್ದೇನೆ. ಕೆಲವರು ಏನಂತ ಹೇಳಿದ್ರೆ, SB ಅಥವಾ ಕರೆಂಟ್ ಅಕೌಂಟ್ ಅಲ್ಲಿ ಏನೋ ಒಂದು ಚೆಕ್ ಕೊಡ್ತಾರೆ, ಸ್ಮಾಲ್ ಅಮೌಂಟ್ ಶಾರ್ಟೇಜ್ ಆಗ್ತದೆ, ಒಂದು 200-300 or 1,000 ರೂಪೀಸ್ ಶಾರ್ಟೇಜ್ ಚೆಕ್ ಪಾಸ್ ಮಾಡಿ ಮತ್ತೆ ಹಣ ಕಟ್ತಿದ್ರು. ಈಗ ಏನಂದ್ರೆ ಬ್ಯಾಂಕ್ನವರು ಆ ಚೆಕ್ ಪಾಸ್ ಮಾಡುವಾಗ ಅಲ್ಲಿ ಅಷ್ಟು ಕ್ರೆಡಿಟ್ ಲಿಮಿಟ್ ಕೊಡಬೇಕಾಗುತ್ತೆ. ಕರೆಂಟ್ ಅಕೌಂಟ್ ಆಗಲಿ SB ಅಕೌಂಟ್ ಆಗಲಿ TOD ಕೊಡಬೇಕಾಗುತ್ತೆ. TOD ಕೊಟ್ಟು ಕೂಡಲೇ ಅದು ಲಿಮಿಟ್, ಆದ ನಂತರ TOD ರೆಗ್ಯುಲರೈಸ್ ಆಗ್ತದೆ. ಬಟ್ ಆ ಲಿಮಿಟ್ ಸ್ಯಾಂಕ್ಷನ್ ಮಾಡಿದ ಡೀಟೇಲ್ಸ್ ನ
ಸ್ಯಾಂಕ್ಷನ್ ಅವರು ಡಿಲೀಟ್ ಮಾಡೋದಿಲ್ಲ ಕಂಪ್ಯೂಟರಿಂದ. ಅದರಿಂದ ಅವ್ರದ್ದು ಸಿಬಿಲ್ ರೇಟಿಂಗ್, ನಾನು ರೀಸೆಂಟ್ಲಿ ಅಬೌಟ್ ಎ ವೀಕ್ ಬ್ಯಾಕ್ ಐ ಹ್ಯಾವ್ ಸೀನ್ ಒನ್ ಸಿಬಿಲ್, ಒನ್ NRI ಕಸ್ಟಮರ್, ಬಿಕಾಸ್ ಆಫ್ ಪಾಸಿಂಗ್ ಇಸ್ ಲಾಕರ್ ರೆಂಟ್, ದೇ ಹ್ಯಾವ್ ಗಿವನ್ TOD ಆಫ್ 90 rupees. ಕೇಸಲ್ಲೆಲ್ಲ ನೀವು ಕೇಸ್ ಟು ಕೇಸ್ ನೀವು ಮಾಡ್ತಾರೆ, ಬಟ್ ಸಿಬಿಲ್ ರೇಟಿಂಗ್ ಕಡಿಮೆ ಆಗಿ ಹೋಗ್ತದೆ. ಮಾಡ್ತಾರೆ ಸಿಬಿಲ್ ರೇಟಿಂಗ್. ಈಗ ಇನ್ನೊಂದು ವೀಕ್ಷಕರ ಕರೆ ಉಂಟು, ಅಟೆಂಡ್ ಆಗುವ. ಹಲೋ ಹಲೋ ಸಾಸ್ತಾನ ನಾಗೇಶ್ ಪೈ. ನಾಗೇಶ್ ಪೈ ಸಾಸ್ತಾನ. ನಾಗೇಶ್ ಪೈ ಅವರಿಗೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಬಹುದಾ? SS ನಾಯಕರಿಗೂ ಹಾಗೂ ಭಟ್ರಿಗೂ ಮತ್ತೆ ಮುಖ್ಯ ಅತಿಥಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ನಿಮ್ಮ ಎಲ್ಲ ಒಳ್ಳೆ ಚೆನ್ನಾಗಿದೆ, ತುಂಬಾ ಮೂಡಿ ಬಂದಿದೆ. ಇವತ್ತಿನವರೆಗೆ ಇಂಥ ಕಾರ್ಯಕ್ರಮ ಯಾವ ಚಾನೆಲ್ ಅಲ್ಲಿ ಬಾರದೇ ಇರುವ ಚಾನೆಲ್ ಅಲ್ಲಿ ಇದರಲ್ಲಿ ಬರ್ತಾ ಉಂಟು. ಬಹಳ ತುಂಬಾ ಜನರಿಗೆ ಅವೇರ್ನೆಸ್ ಸಿಗ್ತಾ ಉಂಟು. ವೆರಿ ಗುಡ್. ಇದರಿಂದ ಸಾಕಷ್ಟು ಮಾಹಿತಿ ಜನರಿಗೆ ಸಿಗ್ತಾ ಉಂಟು. ಇಂಥ ಕಾರ್ಯ ಸೀರಿಯಲ್ ಎಲ್ಲ ನೀವು ಹೇಳಿದ ಹಾಗೆ ಇತ್ಯಾದಿ ಎಲ್ಲ ಹಾಕಿ ಜನರು ಹಾಳಾಗುವುದಕ್ಕಿಂತ ಅದು ಎಷ್ಟು ವರ್ಷ ಆದ್ರೂ ಸೀರಿಯಲ್ ಮುಗುದಿಲ್ಲ, ಸೀರಿಯಲ್ ಅಲ್ಲೇ ಮಗ್ನನಾಗಿರ್ತಾರೆ, ಆರೋಗ್ಯ ಸಮೇತ ಹಾಳು. ಸೀರಿಯಲ್ ನೋಡ್ತಾ ನೋಡ್ತಾ ಎಂತದ್ದು ಎಣ್ಣೆ ತಿಂಡಿ ಎಲ್ಲ ತಿಂದು ತಿಂದದ್ದು ಸಹ ಗೊತ್ತಾಗುದಿಲ್ಲ ಅವರಿಗೆ, ಆರೋಗ್ಯ ಹಾಳು, ಮನಸ್ಸು ಹಾಳು. ಬಟ್ ನೀವು ಅಂಗಡಿಯವರಲ್ಲ, ಅವ್ರ ಎಣ್ಣೆ ತಿಂಡಿ ತಿಂದ್ರೆ ವ್ಯಾಪಾರ ಜಾಸ್ತಿ ಆಗ್ತಲ್ಲ. ಡೆವಲಪ್ಮೆಂಟ್ ಆಗ್ತದೆ. SS ನಾಯಕರು ಒಂದು ಒಳ್ಳೆ ಕಾರ್ಯಕ್ರಮ ಮೂಡಿಸ್ತಾ ಇದ್ದಾರೆ. ಬಹಳ ನಮ್ಮ ಕುಡ್ಲಕ್ಕೂ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಇದು ನೀವು ಹೇಳಿದ ಕೆಲವು ಈಗ ಬೆನಿಫಿಟೆಡ್ ಕೆಲವು ಲೋನ್ಸ್ ಎಲ್ಲ ಉಂಟಲ್ಲ ಸರ್, ಅದು ಬ್ರಾಂಚ್ ಹೋದ ಕೂಡಲೇ ನಮ್ಗೆ ಸರಿಯಾದ ಮಾಹಿತಿ ಕೊಡುದಿಲ್ಲ. ಮತ್ತೆ ಎಲ್ಲಿವರೆಗೆ ಅಂದ್ರೆ ಇವಾಗಿನ ಮ್ಯಾನೇಜರ್ ಸಹ ನಮ್ಗೆ ಅದು ಅವರ ಗಮನಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದರಿಂದ ನಮ್ಗೆ ಒಂದು ಮಾಹಿತಿಯ ಕೊರತೆ ಉಂಟು. ಅದಕ್ಕೆ ಮಾಹಿತಿ ಸ್ಪಷ್ಟವಾಗಿ ಬ್ರಾಂಚ್ ಅಲ್ಲಿ ಬರುವ ಹಾಗೆ ನಿಮ್ಮ ಮೇಲಧಿಕಾರಿಗಳು ಮಾಡಬೇಕಾಗ್ತದೆ. ನೋಡಿ, ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು, ಎಲ್ಲೇ ಹೋಗಿ ಕರ್ನಾಟಕ ಬ್ಯಾಂಕ್ ಒಳ್ಳೇದು, ಕಾರ್ಪೊರೇಷನ್ ಬ್ಯಾಂಕ್ ಒಳ್ಳೇದು, ಕೆನರಾ ಬ್ಯಾಂಕ್ ಒಳ್ಳೇದು, ಈ ಸಿಂಡಿಕೇಟ್ ಬ್ಯಾಂಕ್ ಒಳ್ಳೇದು ಅಂತ ಹೇಳಿದ್ರೆ ಈಗ ಬಂದ ಮ್ಯಾನೇಜರ್ ಒಳ್ಳೇದಂತ ಹೇಳ್ತಾರೆ. ನೋಡಿ, ಈಗ ಮ್ಯಾನೇಜರ್ ಒಳ್ಳೇದಂತ ಹೇಳಿದ್ರೆ ಯಾವ ಮ್ಯಾನೇಜರ್ ಆದ್ರೂ ಬ್ಯಾಂಕಿಗೆ ಆದ ಒಂದು ಸರ್ಕ್ಯುಲರ್ ಇರ್ತದೆ, ಅದರ ಚೌಕಟ್ಟಿನಲ್ಲೇ ಇರಬೇಕೆ ಬಿಟ್ರೆ ಅದ್ರ ಚೌಕಟ್ಟು ದಾಟ್ಲಿಕ್ಕೆ ಆಗುದಿಲ್ಲ. ಆದ್ರೂ ಕೆಲವು ಮ್ಯಾನೇಜರ್ ದಾಟ್ತಾರೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಹೌಸಿಂಗ್ ಲೋನ್ ಅಂತ ಇರ್ತದೆ. ಹೌಸಿಂಗ್ ಲೋನ್ ಕೊಡ್ಬೇಕಾದ್ರೆ ಅದಕ್ಕೆ ಸರಿಯಾದ ದಾರಿ ಇರಬೇಕು, ಮತ್ತೆ ಹಂತವಾಗಿ ಹಣ ಅವರಿಗೆ ಕೊಡತಕ್ಕದ್ದು ಇತ್ಯಾದಿ. ಮತ್ತೆ ಅವರು ಅದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಎಲ್ಲಿ ಕಟ್ತಾರೆ ಆ ಜಾಗದಲ್ಲಿ ಅಂತ. ಇದೆಲ್ಲ ಮೋಸ ಆಗ್ತದೆ ಕೆಲವೊಮ್ಮೆ. ಇದನ್ನೆಲ್ಲ ಮೀರಿ ಕೆಲವರು ಮ್ಯಾನೇಜರ್ ಕೊಡುವವರಿದ್ದಾರೆ, ದಾರಿ ಇಲ್ಲದೆ ಇದ್ರು ಕೂಡ. ಅಂದ್ರೆ ಕೆಲವು ಸಾರಿ ಮ್ಯಾನೇಜರ್ ಅವರಿಗೆ ಲೋನ್ ಕೊಡೋದೇ ದಾರಿ ಇರುವುದಿಲ್ಲ, ಅದಕ್ಕೆ ದಾರಿ ಇಲ್ಲದಿದ್ರು ಲೋನ್ ಕೊಡ್ತಾರೆ. ಹಾಗೆ ಒಬ್ಲಿಗೇಷನ್ ಅದಕ್ಕೆ ಒಮ್ಮೆಗೆ ಅಂತ ಅಲ್ಲದೆ ಅವರ ಎಷ್ಟು ಹಣ ಮೊತ್ತ ಉಂಟೋ ಅದು ಒಮ್ಮೆಗೆ ರಿಲೀಸ್ ಮಾಡಿಕೊಳ್ಳುವರಿದ್ದಾರೆ. ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಆಗುದಿಲ್ಲ, ಅದು ಕರೆಕ್ಟ್ ಮರುಪಾವತಿ ಆದಾಗ ಇದು ಯಾವುದು ಪ್ರಚಾರಕ್ಕೆ ಬರುದಿಲ್ಲ. ಮರುಪಾವತಿ ಸರಿಯಾಗಿ ಆಗದಿದ್ರೆ ಗೊತ್ತಾಗ್ತದೆ ಎಲ್ಲ ವಿಷಯ. ಆದ್ರೆ ಅದು ಮ್ಯಾನೇಜರಿಗೆ ಗೊತ್ತಿರ್ತದೆ ಆ ವ್ಯಕ್ತಿ ಹೇಗೆ ಅಂತ. ವ್ಯಕ್ತಿಯನ್ನು ನೋಡಿ ಕೊಡ್ತಾರೆ. ಆ ವ್ಯಕ್ತಿಯನ್ನು ನೋಡಿದಾಗ ಇಂಥದ್ದೆಲ್ಲ ಮ್ಯಾನೇಜರಿಗೆ ಗೊತ್ತಿರ್ತದೆ. ಮತ್ತೆ ಮ್ಯಾನೇಜರ್ ಅಂತ ಗೊತ್ತುಂಟ, ಯಾವುದೇ ಕಾಯ್ದೆ ಕಾನೂನುಗಳು ಇದ್ದರೂ ಕೂಡ ಅದು ಹೇಳುವ ಶೈಲಿ ಇಲ್ಲಿರ್ತದೆ. ಯಾಕೆ ಅಂತ ಹೇಳಿದ್ರೆ ಈ ಕೂತ್ಕೋ ಅನ್ನುವ ಒಂದು ಇರುವ ವ್ಯತ್ಯಾಸಕ್ಕೂ ಅರ್ಥ ಒಂದೇ ಆದ್ರೂ ಹೇಳುವ ಶೈಲಿ ಇರ್ತದೆ. ಆ ಶೈಲಿ ಅನ್ನುವಂಥದ್ದು ಅದು ಕೇವಲ ಮ್ಯಾನೇಜರ್ ಇದು ಬ್ಯಾಂಕಿನ ಒಂದು ಕಾಯ್ದೆಯಲ್ಲಿ ಬರುದಿಲ್ಲ, ಅಥವಾ ಬ್ಯಾಂಕಿನ ಒಂದು ಎಕ್ಸಾಮ್ ಇತ್ಯಾದಿ ಎಲ್ಲ ಅವರು ಕಲ್ತದ್ದಕ್ಕೆ ಬರುದಿಲ್ಲ. ಪ್ರಾಕ್ಟಿಕಲ್ ಅಲ್ಲಿ ಜನರ ಒಟ್ಟಿಗೆ ಬರ್ತಾಗ ಬರುದದು. ಹೌದು. ಅದಂದ್ರೆ ಕಸ್ಟಮರ್ ಅನ್ನು ಮೀಟ್ ಮಾಡುವಾಗ ಇತ್ಯಾದಿ ಎಲ್ಲ ಅವರು ಹೇಗೆ ಅಪ್ರೋಚ್ ಆಗ್ಬೇಕು ಕಸ್ಟಮರ್ನ, ಲೋನ್ ಅವರು ಯಾವನೇ ಅವರ ಹತ್ರ ಸರಿಯಾದ ದಾಖಲೆ ಪತ್ರ ಕೊಡದಿದ್ದಾಗ ಅವರಿಗೆ ನಿಷ್ಠೂರವಾಗಿ ಮಾತಾಡುವಂತದ್ದು ಇತ್ಯಾದಿ ಎಲ್ಲ ಈ ಸ್ವಲ್ಪ ಕೆಲವು ಮ್ಯಾನೇಜರ್ಸ್ ಇರುವುದಿಲ್ಲ, ನಿಷ್ಠೂರವಾಗಿ ಮಾತಾಡುದು. ಅಂದ್ರೆ ನಾಗೇಶ್ ಪೈ ಅವರು ಹೇಳುದೇನಂದ್ರೆ ಬ್ರಾಂಚ್ ಮ್ಯಾನೇಜರ್ಸ್ ದೇ ಆರ್ ದಿ ನಿಮ್ಮ ಫೇಸ್ ಆಫ್ ದಿ ಬ್ಯಾಂಕ್. ಅದು 100% ಕರೆಕ್ಟ್. ಯಾಕಂದ್ರೆ ಕೌಂಟರ್ ಅಲ್ಲಿ ಮಾತ್ರ ಅವ್ರ ಕಸ್ಟಮರ್ ಮೀಟ್ ಆಗುದು, ಆ ಮ್ಯಾನೇಜರ್ಸ್ ಕರೆಕ್ಟ್ ಟ್ರೈನ್ ಮಾಡ್ಬೇಕು. ಆದ್ರೆ ನಾಗೇಶ್ ಪೈ ಅವರೇ, ಮ್ಯಾನೇಜರ್ ಏನಾದ್ರೂ ಹಾಗೆ ಮಾಡಿದ್ರೆ ಅಲ್ಲಿ ಒಂದು ಬೋರ್ಡ್ ಇರ್ತದೆ ನಿಮ್ಗೆ, ಏನಾದ್ರೂ ದೂರು ಗಂಟೆ ಇದ್ರೆ ದೂರಿದ್ರೆ ಹೈಯರ್ ಅಥಾರಿಟಿದ ಹೆಸರು ಮತ್ತೆ ಅವರ ಫೋನ್ ನಂಬರ್ ಅದು ಡೀಟೇಲ್ ಎಲ್ಲ ಅಲ್ಲಿ ಬರ್ದಿರ್ತದೆ. ನೀವು ಅದಕ್ಕೆ ಕಂಪ್ಲೇಂಟ್ ಮಾಡುವ ಕೂಡ ಪ್ರೊವಿಷನ್ ಉಂಟು. ಅದನ್ನು ನೋಡಿದ್ದೀರಾ? ನಾನು ಒಂದು ಬ್ರಾಂಚ್ ಹೋದಾಗ ಅದು ಹೆಸರು ಹೇಳಲಿಕ್ಕೆ ಇಚ್ಛೆ ಪಡುದಿಲ್ಲ. ಒಬ್ರು ಸಾಮಾನ್ಯ ಒಂದು ಅದು ಬಿಡ, ಕತೆ ಬಿಡಿ. ಈಗ ಫಿಲಪ್ ಮಾಡ್ಲಿಕ್ಕೆ ಅಲ್ಲಲ್ಲ, ಗೊತ್ತಾಯ್ತು, ನನಗೆ ಅರ್ಥ ಆಯ್ತು.
ಸಿಲೆಕ್ಟ್ ಮಾಡಿ ಬರ್ಲಿಕ್ಕೆ ನೀವು ಎಜುಕೇಶನ್ ಇಲ್ದಿದ್ದವರು ಬ್ಯಾಂಕಿಗೆ ಬರುವುದು ಯಾಕೆ ಅಂತ ಅವರು ಅದೆಲ್ಲ ತಪ್ಪು. ಅದಕ್ಕೆ ಏನಂದ್ರೆ ಫೋನ್ ನಂಬರ್ ಇರ್ತದೆ. ಅದರಿಂದ ಏನಾಯ್ತು ಅಂತ ಹೇಳಿದ್ರೆ ಅದೇ ದಿವಸ ಒಂದು ವಾರದಲ್ಲಿ 28 ಜನರ ಅಕೌಂಟ್ ಆ ಬ್ಯಾಂಕ್ ಅಲ್ಲಿ ಹೋಯ್ತು. ಹೌದು, ಅದು ಅವರಿಗೆ ನೋಡಿ ಒಂದು ಹೇಳ್ತೇನೆ ಮ್ಯಾನೇಜರ್ ಇವರೇ ನಾಗೇಶ್ ಪೈ ಅವರೇ, ಈಗ ನೀವು ಒಂದು ಸಜೆಷನ್ ಬಹಳ ಒಂದು ಖುಷಿ ಆಯ್ತು. ಈಗ ಎಲ್ಲಾ ಕಡೆಯಲ್ಲಿ ಬ್ಯಾಂಕ್ನಲ್ಲಿ ಹೋದ್ರೆ ಬೋರ್ಡ್ ಇರುವುದು ಕಾರ್ ಲೋನ್ ಇಂಟ್ರೆಸ್ಟ್, ಹೌಸಿಂಗ್ ಲೋನ್ ಇಂಟ್ರೆಸ್ಟ್, ಮತ್ತೆ ಡೆಪಾಸಿಟ್ ಇಂಟ್ರೆಸ್ಟ್ ಮುಂಚೆ ಆಗ್ತಿದ್ರು, ಈಗ ಆಗುದಿಲ್ಲ, ಯಾಕಂದ್ರೆ ಕಮ್ಮಿ ಅಂತ ಗೊತ್ತಾಯ್ತು ಜನರಿಗೆ. ಡೆಪಾಸಿಟ್ ತಗೊಳ್ತೇವೆ ಅಂತ ಮಾತ್ರ ಹಾಕ್ತೇವೆ. ಆದರೆ MSME ಲೋನ್ ಬಗ್ಗೆ, ಬಿಸ್ನೆಸ್ ಲೋನ್ ಬಗ್ಗೆ ಎಲ್ಲಿಯೂ ಕೂಡ ಬೋರ್ಡ್ ಹಾಕುದಿಲ್ಲ. ನೀವ್ ಹೇಳುದು ಅದನ್ನು ಕೂಡ ಬೋರ್ಡ್ ಅಲ್ಲಿ ಹಾಕ್ಬೇಕು, ಮತ್ತೆ ಅದಕ್ಕೆ ಏನೆಲ್ಲ ಚೆಕ್ ಲಿಸ್ಟ್ ಬೇಕು, ಏನೆಲ್ಲ ಬೇಕಂತ ಒಂದು ಡಿಸ್ಪ್ಲೇ ಮಾಡಿದ್ರೆ ಉತ್ತಮ ಅಂತ ಹೇಳುದಲ್ವಾ? ನೋಡಿ, ಇದರಿಂದ ಈಗ ಎಷ್ಟೋ ಜನರಿಗೆ ಈಗ ಇಂಥ ಸ್ಕೀಮ್ ಲೋನ್ ಉಂಟಂತ ಗೊತ್ತಾಗಿದೆ. ಈಗ ಇಷ್ಟರವರೆಗೆ ಹೆಚ್ಚಿನವರಿಗೆ ಇದು ಗೊತ್ತಿರ್ಲಿಲ್ಲ. ಈ ಪ್ರೋಗ್ರಾಮ್ ಇಂದ ಹೆಚ್ಚಿನವರಿಗೆ ಈಗ ಲೋನ್ ಸ್ಕೀಮ್ ಇದ್ದು ಬ್ರೋಚರ್ಸ್ ಎಲ್ಲ ಹಾಕಬೇಕು, ನೋಟಿಸ್ ಯಾಕೆ ಅಂತ ಹೇಳಿದ್ರೆ ಆದಷ್ಟು ನಿಮ್ ಬ್ರಾಂಚ್ ಮ್ಯಾನೇಜರಿಗೆ ದಯವಿಟ್ಟು ಕಸ್ಟಮರ್ ಅನ್ನ ಆದಷ್ಟು ಸಾಫ್ಟ್ ಆಗಿ ಇಟ್ಕೊಳ್ಳಿ. ಬಟ್ ನಾಗೇಶ್ ಭಾಯ್ ಅವರ ಒಂದು ಮಾತ್ರ, ಯಾವುದೇ ಬ್ಯಾಂಕ್ ಅಲ್ಲಿ ಕಸ್ಟಮರ್ ಇದು ಕಂಪ್ಲೇಂಟ್ ಬಂದ್ರೆ ದೇ ಟೇಕ್ ಇಟ್ ವೆರಿ ಸೀರಿಯಸ್. ಆದ್ರಿಂದ ಒಬ್ಬ ಮ್ಯಾನೇಜರ್ ಆ ರೀತಿ ಬಿಹೇವಿಯರ್ ಇದ್ರೆ, ಒಬ್ರು ಕಸ್ಟಮರ್, ಇಬ್ರು ಕಸ್ಟಮರ್, 4 ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರೆ ಮತ್ತೆ ಇಮಿಡಿಯೇಟ್ಲಿ ಅವರ ಮೇಲೆ ಎನ್ಕ್ವೈರಿ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಕಂಪ್ಲೇಂಟ್ ಬಂದ್ರೆ ಮೇಲಧಿಕಾರಿಗಳು ಅದನ್ನು ಒಂದು ಕಂಪ್ಲೇಂಟ್ ಅಂತ ಭಾವಿಸಬಾರ್ದು. ಯಾಕಂದ್ರೆ 10 ಜನರಲ್ಲಿ ಒಬ್ರು ಮಾತ್ರ ಕಂಪ್ಲೇಂಟ್ ಮಾಡ್ತಾರೆ, 9 ಜನ ಕಂಪ್ಲೇಂಟ್ ಮಾಡದೆ ಹೋಗ್ತಾರೆ ಹೊರಗಡೆ. 1 ಕಂಪ್ಲೇಂಟ್ ಇಸ್ ಈಕ್ವಲ್ ಟು 10 ಕಂಪ್ಲೇಂಟ್ ಅಂತ ಹೇಳಿ ಅಲ್ವಾ? ಬಹಳ ಒಂದು ಒನ್ ಪಾಯಿಂಟ್ ನಾಗೇಶ್ ಭಾಯ್ ಅವರೇ, ಒಂದು ನಿಮಿಷ, ಕ್ವಶನ್ ಕೇಳ್ತಾ ಇದ್ರೆ ಆನ್ಸರ್ ಹೇಳಬೇಕಲ್ಲ. ಸಿಬ್ಬಂದಿ ವರ್ಗದವರು ನೀವು ಕ್ವಶನ್ ಹೇಳಿದ್ರೆ ಒಳ್ಳೆ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಏನೋ 1% ಇರ್ಬೋದೋ ಏನೋ ಕರ್ನಾಟಕ ಬ್ಯಾಂಕಿನಲ್ಲಿ. ಈಗ ನಿಮ್ಗೆ ಆನ್ಸರ್ ಬೇಡ, ಖಾಲಿ ಕ್ವಶನ್ ಕೇಳ್ತಾ ಇದ್ರು. ನಮ್ಮ ವಿನಯ್ ಭಟ್ ಅವರು ಆನ್ಸರ್ ಹೇಳ್ತಾರೆ. See, recently government has come out with a portal in the name of Champions Portal. ಈ Champions Portal ಹಾಕಿದೇವೆ ನೋಡಿ, Champions Portal ಅದು creation and harmonious application of modern processes for increasing the output and national strength. ಈ ಪೋರ್ಟಲ್ ನಲ್ಲಿ ವಾಟ್ ಇಟ್ ಇಸ್ ಟಿಪಿಕಲಿ ಸೀನ್ ಇಸ್ ದಟ್ ಎನಿ ಇಶ್ಯೂಸ್, ವೆದರ್ ಇಟ್ ಇಸ್ ರಿಲೇಟೆಡ್ ಟು ಫಿನಾನ್ಸ್, ನೀವೊಂದು ಬ್ರಾಂಚ್ ಅಲ್ಲಿ ಹೋಗಿ ಆ ಬ್ರಾಂಚ್ ಅಲ್ಲಿ ನಿಮಗೆ ಸಪೋರ್ಟ್ ಸಿಕ್ಲಿಲ್ಲ, ಸೊ ಯು ಹ್ಯಾವ್ ಗಾಟ್ ಎ ಗ್ರೀವೆನ್ಸ್. that grievance, Allah, you wanted to start a new project but you are not getting skilled labor, so there is a grievance that you are not getting skilled labor. You have already produced but your output is not able to get sold, or there are some issues related. So grievance redressal mechanism again, there is one portal which has already come, which is Champions Portal. So anybody, it's very simple, you have to just attempt it. The moment this portal you have registered, automatically that goes to the government, and from there it passes on to the respective bank higher authorities. ಈಗ ನಮ್ಮ ಬ್ಯಾಂಕ್ ಅಲ್ಲಿ ಇದಕ್ಕೆ ಒಬ್ಬರು ನೋಡಲ್ ಆಫೀಸರ್ ಇದ್ದಾರೆ. So you need not have to worry because ನಿಮಗೆ ಏನಾದರೂ issues ಇದ್ರೆ you have it in this portal. Correct authority who is there, ಅವರಿಗೆ ಅದು ಹೋಗಿ ಅದು respective ಬ್ರಾಂಚಿಗೆ ಹೋಗಿ it gets addressed. So today's date, sir, I would like to say that the ground level ನಲ್ಲಿ there may be some problem of what you say knowledge lack will be there, because we are dealing with a huge number of people. Knowledge lack irutade. Champions portal alli yaraadu complaint hakidri immediately serious adu navige timing alla ಇದೆ sir. There is a tag for its turnaround time and all is there. There is a spoke for that. So it comes to the spoke. That is one of the best thing which is very recently come up. Anybody can try. It is not only for grievances. ವಸಂತ್ ಶೆಟ್ಟಿ ಅವರೇ, ಈಗ OTR ಸ್ಕೀಮ್ ಅಂತ ಉಂಟು. ಈಗ ಕೋವಿಡ್ ಟೈಮ್ ಅಲ್ಲೆಲ್ಲ ಸ್ವಲ್ಪ ಸ್ಟ್ರೆಸ್ ಆಗಿದೆ, SSI ಗೆಲ್ಲ ಸ್ವಲ್ಪ ಸ್ಟ್ರೆಸ್ ಆಗಿದೆ. ಆವಾಗ ನೀವು ಕೋವಿಡ್ ಟೈಮ್ ಅಲ್ಲಿ ನೀವು ಯಾವುದೆಲ್ಲ OTR ಸ್ಕೀಮ್ ಅಂದ್ರೆ ಯಾವ ರೀತಿ, ಯಾಕಂದ್ರೆ ಸಮಯ ಮುಗಿತಾ ಬಂತು ಈಗ. ಓಕೆ, OTR ಸ್ಕೀಮ್ ಅಪ್ ಟು 25 crores MSME ಲೋನ್ ಅವರಿಗೆ ಎಲಿಜಿಬಿಲಿಟಿ ಇರ್ತದೆ. ಅಕೌಂಟು ಅದು ಸ್ಟ್ಯಾಂಡರ್ಡ್ ಅಸೆಟ್ ಆಗಿರಬೇಕು. 1/3/2020 ಅಲ್ಲಿ ಸ್ಟ್ಯಾಂಡರ್ಡ್ ಆರ್ 19 ಅಲ್ಲಿ ಸ್ಟ್ಯಾಂಡರ್ಡ್ ಅಸೆಟ್ ಇರಬೇಕು. ಅದು OTR ಪ್ರಪೋಸಲ್ ಅವರು ಬ್ಯಾಂಕಿಗೆ ಕೊಟ್ಟಿದ್ದು 31/3/2021 ಒಳಗಡೆ ಅಪ್ರೂವಲ್ ಆಗಬೇಕು. ಇದರಲ್ಲಿ ಏನಂತ ಹೇಳಿದ್ರೆ ಫಂಡ್ ಬೇಸ್ಡ್ ಅಂಡ್ ನಾನ್ ಫಂಡ್ ಬೇಸ್ಡ್ ಲಿಮಿಟ್ ಟೋಟಲ್ ಅಮೌಂಟ್ ಈಸ್ 25 crores. ಈ 25 crores ಗಿಂತ ಜಾಸ್ತಿ ಇದ್ರೆ ಇನ್ಸ್ಟಾಲ್ಮೆಂಟ್ ಅನ್ನು ಉದ್ದ ಮಾಡಿ, ಹೌದು ಅಲ್ಲ, ಹೇಗೆ ಮಾಡ್ತಾರೆ ಅಂತ ಹೇಳ್ತೇನೆ ನಾನು. ಅದು ಹೇಗೆ ಮಾಡ್ತಾ ಅಂತ, ಇನ್ ಕೇಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಏನಾದ್ರೂ ಇರ್ರೆಗ್ಯುಲರ್ ಪೋರ್ಷನ್ ಇದ್ರೆ ಅದನ್ನ ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್ ಅಂತ ಮಾಡ್ತಾರೆ. ದೇ ವಿಲ್ ಫಿಕ್ಸ್ 5 or 7 years ರಿಪೇಮೆಂಟ್ ಬೇಸಿಂಗ್ ಆನ್ ದ ವಯಬಿಲಿಟಿ.
ಇನ್ ಕೇಸ್ ಆಫ್ ಅನ್ರಿಕವರ್ಡ್ ಇಂಟ್ರೆಸ್ಟ್ ಇದ್ರೆ, ಅನ್ರಿಕವರ್ಡ್ ಇಂಟ್ರೆಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ಟರ್ಮ್ ಲೋನ್ ಅಲ್ಲಿ ಅನ್ರಿಕವರ್ಡ್ ಇಂಟ್ರೆಸ್ಟ್ ಇದೆ, ಅನ್ರಿಕವರ್ಡ್ ಇಂಟ್ರೆಸ್ಟ್ ಅನ್ನ ಫಂಡೆಡ್ ಇಂಟ್ರೆಸ್ಟ್ ಟರ್ಮ್ ಲೋನ್ ಅಂತ ಮಾಡ್ತಾರೆ, ಇಂಟ್ರೆಸ್ಟ್ ಫ್ರೀ ಲೋನ್. ಅದು ಕೂಡ ರಿಪೇಮೆಂಟ್ ಪೀರಿಯಡ್ ಅಂದ್ರೆ ಯಾವುದೇ MSME ಸೆಕ್ಟರ್ ನವರು ಏನಾದ್ರೂ ಸ್ಟ್ರೆಸ್ ಇದ್ರೆ, ಇವನ್ ಈಗ ಬೇರೆ ರಿಸ್ಟ್ರಕ್ಚರಿಂಗ್ ಸ್ಕೀಮ್ ಕೂಡ ಬಂದಿದೆ. ಇವತ್ತು ನಾವು ಪೇಪರ್ ನಲ್ಲಿ ಉದಯವಾಣಿ ನೋಡಿ ಎಲ್ಲ ಬಂದಿದ್ದಾರೆ. ಅದರಲ್ಲಿ ಕೂಡ ಇಂಟ್ರೆಸ್ಟ್ ಫಸ್ಟ್ ಮಾರ್ಚ್ ಇಂದ 31 ಆಗಸ್ಟ್ ವರೆಗೆ ಯಾವುದೇ ಇಂಟ್ರೆಸ್ಟ್ ಕಟ್ಟಿದವರಿಗೂ ಕಟ್ಟದವರಿಗೂ ಕಾಂಪೌಂಡ್ ಮಾಡ್ಲಿಕ್ಕಿಲ್ಲ, ಅವರು ರಿಫಂಡ್ ಮಾಡ್ತಾ ಇದ್ದಾರೆ. ಕಟ್ಟಿದವರಿಗೆ ಕಟ್ಟಿದ್ದು ಕೂಡ ಕಟ್ಟದಿದ್ರೆ ಯಾವ ರೀತಿ ಬರ್ತದೆ ಅಂತ ಹೇಳಿ ಅದನ್ನ ಬಹಳ ಉತ್ತಮ ಇದು ಮಾಡಿದ್ದಾರೆ. ನಿಜವಾಗಿ ಕೋವಿಡ್ ಸಿಚುವೇಶನ್ ಅಲ್ಲಿ ಎಮರ್ಜೆನ್ಸಿ ಕ್ರೆಡಿಟ್ ಇರ್ಬೋದು, ಅದರ ಬಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತೆ ನಿಮ್ಮ ಕೋವಿಡ್ ಲೋನ್ ಬಗ್ಗೆ ಇರ್ಬೋದು, ಎಲ್ಲಾ ರೀತಿಯಲ್ಲಿ ಸರ್ಕಾರದವರು ಹಾಗೂ ಬ್ಯಾಂಕಿನವರು, ರಿಸರ್ವ್ ಬ್ಯಾಂಕಿನವರು ಕೂಡ ಹ್ಯಾಂಡ್ ಇನ್ ಹ್ಯಾಂಡ್ ಒಳ್ಳೆ ರೀತಿಯಲ್ಲಿ ಒಂದು ನಮ್ಮ ಇಕಾನಮಿ ಅಪ್ಲಿಫ್ಟ್ ಮಾಡ್ಲಿಕ್ಕೆ ತುಂಬಾ ಕಾರ್ಯಕ್ರಮ ಮಾಡಿದ್ದಾರೆ. ಈಗ ನಾವು ಈ MSME ಕಾಂಪೌಂಡ್ ಇಂಟ್ರೆಸ್ಟ್ ವೇವರ್ ಇಸ್ ಅಪ್ ಟು 2 crores ಅನೌನ್ಸ್ ಮಾಡಿದ್ದಾರೆ. ಏನಂದ್ರೆ ಈಗ MSME ಇದು ಕಾರ್ಯಕ್ರಮ ಇದು ಇದರಲ್ಲಿ ಮುಗಿದಿಲ್ಲ, ಇನ್ನೊಂದು ಡಿಟೇಲ್ ಕಾರ್ಯಕ್ರಮ ಇಡುವ. ಈಗ ಅವರು ಟೈಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗ ಕೊನೆಯದಾಗಿ ವಿನಯ್ ಭಟ್ ಅವರೇ, ನಮ್ಮ ಈ MSME ಎಂಟರ್ಪ್ರನರ್ಗೆ ನಿಮ್ಮ ಒಂದು ಕಿವಿ ಮಾತು ಏನು? ವಾಟ್ ಆರ್ ಯುವರ್ ಡೂಸ್ ಅಂಡ್ ಡೋಂಟ್ಸ್ ಫಾರ್ MSME entrepreneurs? See, MSME entrepreneurs, if at all anybody is planning as a new project, be very specific on the project, because project report is a primary thing which will comprises all your activities which you are planning for the future. So that you have to be very, very clear on that. Second is on financing. What will be your equity and what will be the debt? ಹೆಚ್ಚಿನ ಅವರು ಮಾರ್ಜಿನ್ ಮನಿ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಅವರು ಮುಳುಗ್ತಾರೆ. ಅವರ ಹತ್ರ ಮಾರ್ಜಿನ್ ಮನಿ ಇಲ್ಲದಿದ್ರೆ ಅದನ್ನ ಮಾಡಬಾರದು. See, that is what we say, sir, skin in the game. Because in any business venture, there should be some sort of a skin of the proprietor or the entrepreneur, and support will be given by the bank. So it means that what is the finance requirement, how much is with me as an entrepreneur. ಮತ್ತೆ ವಾರ ಮಾಡುವಾಗ ಲಾಂಗ್ ಟರ್ಮ್ ಯಶವಂತ್ ಶೆಟ್ಟಿ ಅವರೇ, ಲಾಂಗ್ ಟರ್ಮ್ ಲೋನ್ ಫಿಕ್ಸ್ಡ್ ಅಸೆಟ್ಸ್ ಇನ್ವೆಸ್ಟ್ ಮಾಡುವಾಗ ಲಾಂಗ್ ಟರ್ಮ್ ಲೋನ್ ವರ್ಕಿಂಗ್ ಕ್ಯಾಪಿಟಲ್ ಡೈವರ್ಟ್ ಮಾಡಬಾರದು. ಲೋನ್ಸ್ ಅದನ್ನ ತಗೊಳ್ಬೇಕು. ಅವ್ರ ಹತ್ರ ಫಂಡ್ಸ್ ಪೊಸಿಷನ್ ಒಳ್ಳೆದಿದ್ರು ಕೂಡ ಎಷ್ಟು ಬೇಕೋ ಅಷ್ಟೇ ಡ್ರಾ ಮಾಡಿ. ಫಿಕ್ಸ್ಡ್ ಅಸೆಟ್ಸ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ನಾನ್ ಲಾಂಗ್ ಟರ್ಮ್ ಗೆ ಅವರು ಡೈವರ್ಟ್ ಮಾಡಿದ್ರೆ ಯೂನಿಟ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕೊಳ್ತಾರೆ. ಕೊನೆಯದಾಗಿ ನಿಮ್ದು ಡೂಸ್ ಅಂಡ್ ಡೋಂಟ್ಸ್ ಅಂತ. ಈಗ ಕಸ್ಟಮರ್ ಪ್ರಪೋಸಲ್ ಬ್ಯಾಂಕ್ MSME ಕಸ್ಟಮರ್ ಬ್ಯಾಂಕಿಗೆ ಪ್ರಪೋಸಲ್ ಕೊಡುವಾಗ ಇಟ್ ಶುಡ್ ಬಿ ಫುಲ್ ಕ್ಲಿಯರ್. ಎಲ್ಲ ವಾಟ್ ಎವರ್ ಬ್ಯಾಂಕರ್ಸ್ ಅವೆಲ್ಲ ಆಸ್ಕತಿ ಇಟ್ ಇಸ್ ಟು ಬಿ ಗಿವನ್. ಮತ್ತೆ ಬ್ಯಾಂಕ್ನವರು ಕೂಡ ಆನ್ ರಿಸಿಟ್ ಆಫ್ ಪ್ರಪೋಸಲ್ ಅದನ್ನ ಸಿಂಪ್ಲಿ ಏನೋ ಅಂದ್ರೆ ಇಷ್ಟು ಅಬ್ಸರ್ವೇಷನ್ಸ್ ಹಾಕಿ ಫೇರ್ ಪ್ರಾಕ್ಟೀಸಸ್ ಕೋಡ್ ಇದೆ, ಫೇರ್ ಪ್ರಾಕ್ಟೀಸ್ ಕೋಡ್ ಮೊದಲೇ ಇದೆ, ಬಟ್ ಸ್ಟ್ರಿಕ್ಟ್ಲಿ ಇಟ್ ಶುಡ್ ಬಿ ಫಾಲೋಡ್. ಏನಂತ ಹೇಳಿದ್ರೆ ಅದಕ್ಕೆ ಏನಾದ್ರು ಅಬ್ಸರ್ವೇಷನ್ಸ್ ಹಾಕಿ, ಬೇಕಂತೇಳಿ ಅಬ್ಸರ್ವೇಷನ್ ಹಾಕಿ, ಇದ್ದ ವಿಷಯದಲ್ಲಿ ಕೂಡ ಅಬ್ಸರ್ವೇಷನ್ ಹಾಕಿ ಟೈಮ್ ತಗೊಳ್ಳೋದು ಇದು ನಡೀತಾ ಇದೆ. ತುಂಬಾ ಕಸ್ಟಮರ್ಸ್ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಯಾಕೆ MSME ಗೆ ಯಾಕೆ ಈ ರೀತಿ ಟ್ರೀಟ್ಮೆಂಟ್ ಮಲತಾಯಿ ಧೋರಣೆ? ಟೈಮ್ ಬೇಕಾದ್ರೆ ಒಂದು ಅಬ್ಸರ್ವೇಷನ್ಸ್ ಹಾಕಿ ಬಿಡೋದು. I think anyway, sir, it's a point which has been valid raised, but to a certain extent I will say, sir, this is mainly because of the subjective assessment. And if you are moving into a digital environment era, ಇವತ್ತು ನಾವು ಮಾಡಿದ್ವಿ, ನಾಳೆ ಎಲ್ಲಾ ಬ್ಯಾಂಕಿನವರು ಮಾಡಬೇಕಾಗ್ತದೆ. So when you come to an objective assessment era, these things will not be there. Everything will be ಬಹಳ ಉತ್ತಮ. ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಇದರ ನವತಿ ಸ್ಪೆಷಲ್ ಇವತ್ತು ನಾವು ಜಾಸ್ತಿ ಡಿಸ್ಕಸ್ ಮಾಡ್ಲಿಕ್ಕೆ ಆಗಲಿಲ್ಲ. MSME ಸ್ಕೀಮ್ಸ್ ಅಂಡ್ ಪಾಲಿಸೀಸ್ ಬಗ್ಗೆ ಮಾಡುವ. ಆದ್ರೆ ಒಂದು ವೀಕ್ಷಕರಿಗೆ ನಾವು ಹೇಳ್ತೇನೆ, ಅವ್ರಿಗೆ ಯಾವುದೇ ಸ್ಕೀಮ್ ಯಾವುದೇ ಪಾಲಿಸಿ ಬೇಕಾದ್ರೆ ಈಗ ಏನಂದ್ರೆ ಪೋರ್ಟಲ್ ನಲ್ಲಿ ಅವೈಲೇಬಲ್ ಇರ್ತದೆ ಅಂತ ಹೇಳ್ತಾ, ಎಂತ ಸಂದೇಹಗಳಿದ್ರೆ ನೀವು ಪೋರ್ಟಲ್ ಹೋಗ್ಬೋದು, ಕೇಳ್ಬೋದು, ಬ್ಯಾಂಕಿಗೆ ಕೇಳ್ಬೋದು. ಬ್ಯಾಂಕ್ ಅಲ್ಲಿ ಏನಾದ್ರು ಗ್ರೌಂಡ್ ಲೆವೆಲ್ ಪ್ರಾಬ್ಲಮ್ ಇದ್ರೆ ಹೈಯರ್ ಅಥಾರಿಟಿ ಗಮನಕ್ಕೆ ಕೂಡ ತರಬಹುದು ಅಂತ ಹೇಳ್ತಾ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ವೀಕ್ಷಕರೇ, ನಿಮ್ಮಲ್ಲಿದೆಯಾ ಫೈನಾನ್ಸ್, ಟ್ಯಾಕ್ಸೇಷನ್, ಬ್ಯಾಂಕಿಂಗ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳ್ತಾ ಇಂದಿನ ಈ 90ನೇ ಸಂಚಿಕೆ ನವತಿ ಸ್ಪೆಷಲ್ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಅದರ ಮುಂಚೆ ಇಂದು ತಮ್ಮ ಅಮೂಲ್ಯವಾದ ಸಮಯವನ್ನು ಇಬ್ಬರು ಅತಿಥಿಗಳು ನಮ್ಮೊಂದಿಗೆ ವ್ಯಯಿಸಿದ್ದೀರಿ. ಶ್ರೀ ವಿನಯ್ ಭಟ್ PJ, ಜನರಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್. ನಿಮ್ಮ ನಾಲೆಜ್ ಕೂಡ ಅಬಂಡೆಂಟ್ ಉಂಟು, ಅಪಾರ ಉಂಟು. ಆದ್ರೆ ನಾವು ಇದು ಫುಲ್ ಡಿಸ್ಕಸ್ ಮಾಡ್ಲಿಕ್ಕೆ ಆಗಲಿಲ್ಲ, ಸಮಯದ ಅಭಾವವಾದ್ರಿಂದ ಇನ್ನೊಂದು ಕಾರ್ಯಕ್ರಮ ನಾವು ಮಾಡುವ. ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರೊಂದಿಗೆ ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ಅದೇ ರೀತಿ ವಸಂತ ಶೆಟ್ಟಿ ಅವರು ಕೂಡ ನಿಮ್ಮ ಒಂದು ಅಪಾರ ಅನುಭವದಲ್ಲಿ 10% ಕೂಡ ಇಲ್ಲಿ ಶೇರ್ ಆಗಲಿಲ್ಲ. ಆದರೂ ಈ ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಮಾಡುವ. ನಮ್ಮ ವೀಕ್ಷಕರಿಗೆ ಡಿಟೇಲ್ ಆಗಿ ಇದರ ಬಗ್ಗೆ ಎಲ್ಲ ನಾವು
ಈ ಕಾರ್ಯಕ್ರಮವನ್ನು ನಾವು ಹಂಚಿಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಅಮೂಲ್ಯ ಸಮಯ ಬಂದು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡದಕ್ಕೆ ನಿಮಗೆ ಕೂಡ ಧನ್ಯವಾದ ಹೇಳ್ತಾ, ವೀಕ್ಷಕರೇ, ಇದು ನಮ್ಮ ಕುಡ್ಲ, ಇದು ನಿಮ್ಮ ಕುಡ್ಲ, ಇದು ನಮ್ಮೆಲ್ಲರ ಕುಡ್ಲ ಅಂತ ಹೇಳ್ತಾ ಈ 90ನೇ ಸಂಚಿಕೆಗೆ ನಾವು ವಿರಾಮ ಹಾಡ್ತಾ ಇದ್ದೇವೆ. ಇದಾಗಲೇ ನಾವು ಮಾಹಿತಿಯ ಮಹಾಪೂರವನ್ನೇ ಕಂಡಿದ್ದೇವೆ. ಶ್ರೀ ವಿನಯ್ ಭಟ್ PJ ಹಾಗೂ ವಸಂತ್ ಶೆಟ್ಟಿ ಅವರು MSMEಗಳ ಫಂಡಿಂಗ್ ಹಾಗೂ ಅನೇಕ ಸ್ಕೀಮ್ಸ್ ಆ್ಯಂಡ್ ಪಾಲಿಸೀಸ್ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಸೊ ನಿಮ್ಮೆಲ್ಲ ಗೊಂದಲಗಳು ಕೂಡ ಪರಿಹಾರ ಆಗಿವೆ ಅಂತ ತಿಳ್ಕೊಳ್ತೇವೆ. ಸೊ ನಮ್ಮೊಂದಿಗೆ ನಮ್ಮ ಜೊತೆ ಶ್ರೀ ರಾಮರಾವ್ ಅವರು ಇದ್ದಾರೆ. ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ನ ಅಧ್ಯಕ್ಷರಾದಂತಹ ರಾಮರಾವ್ ಅವರು ಅನೇಕ ಕಾರ್ಯಕ್ರಮಗಳಲ್ಲಿ ಪ್ರಶ್ನೆಗಳನ್ನು ಕೇಳಿ, ಇನ್ಫ್ಯಾಕ್ಟ್ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರಶ್ನೆಗಳನ್ನು ಕೇಳಿ, ಇದಾಗಲೇ SS ನಾಯ್ಕ ಅವರು ಹೇಳಿದ ಹಾಗೆ ರಿಸೋರ್ಸ್ ಪರ್ಸನ್ಸ್ಗಳು ಗಡಗಡ ನಡುಗ ಹಾಗೆ ಮಾಡಿದಂಥವರು. ಸೊ ನಮ್ಮ ರಾಮರಾವ್ ಅವರು ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಎರಡು ಮಾಹಿತಿಯನ್ನು, ನಿಮ್ಮ ಒಪಿನಿಯನ್ಸನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅವಕಾಶಕ್ಕಾಗಿ ವಂದನೆಗಳು. ಪಂಚಮಂ ಕಾರ್ಯಸಿದ್ಧಿಂ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ 5 ಜನರ ರೋಲ್ ಇದೆ ಈ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ನಲ್ಲಿ. ಇದರ ಬ್ರೈನ್ ಚೈಲ್ಡ್ ಶ್ರೀ SS ನಾಯ್ಕ್ ಅವರು. ಅವರ ಸಾರಥ್ಯದಲ್ಲಿ ಈ ಬಿಸ್ನೆಸ್ ಟಾನಿಕ್ಕು 90ನೇ ಕಾರ್ಯಕ್ರಮಕ್ಕೂ ಇದೀಗ ಮುಗಿದಿದೆ. ಇದರಲ್ಲಿ ಅವರು ಟೀಮ್ ವರ್ಕ್ ಅಂತ ನಾನು ಹೇಳ್ಬೋದು. ಟೀಮ್ ಲೀಡರ್ SS ನಾಯ್ಕ್ ಅವರು. ಟೀಮ್ ಲೀಡರ್ ಅಂದರೆ ಅವರು ಎಲ್ಲರಿಗೂ ಹೋಯ್ತದು. ಅವರ ಶ್ರೀ ಯಶಸ್ವಿನಿ ಮತ್ತು ಅವರ ಟೀಮ್ ಎಲ್ಲರೂ ಇದ್ದಾರೆ, ಅವರಿಗೂ ಕೂಡ ಕ್ರೆಡಿಟ್ ಹೋಗ್ತದೆ. ಯಶಸ್ವಿನಿ ಆವಾಗ ಹೇಳಿದಾಗೆ ಇವರು ಸಕಲ ಕಲಾ ವಲ್ಲಭನ್ ಅವರು, ಎ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಟು ನಮ್ಮ ಕುಡ್ಲ ಟೀಮ್. ಸೊ 5 ಜನ ಮುಖ್ಯವಾಗಿ ನಾವು ಹೇಳ್ಬೋದು. 5 ಒಂದು ಶ್ರೀ SS ನಾಯಕ್, ನೆಕ್ಸ್ಟ್ ನಮ್ಮ ಕುಡ್ಲಾದವರು ಶ್ರೀ ಲೀಲಾಕ್ಷಿ ಕರ್ಕೇರ ಆ್ಯಂಡ್ 70 ಮೆಂಬರ್ಸ್. ಅವರಲ್ಲಿ ಸಹ ಸ್ಟಾಫ್ ಸುಧಾರಣ 70 ಜನ ಇದ್ದಾರೆ ಅಂಥೇಳಿ ಈ ಪ್ರೋಗ್ರಾಮ್ ಇನಾಗ್ರೇಷನ್ ಆಗುವಾಗ ಅವರು ಹೇಳಿದರು. ಮತ್ತು 3ನೇದು ಶ್ರೀ MS ಮಹಾಬಲೇಶ್ವರ್, ಕರ್ನಾಟಕ ಬ್ಯಾಂಕ್ ಸ್ಪಾನ್ಸರಿಂಗ್ ಕೂಡ ಮುಖ್ಯ. 4ನೇದು ಮುಖ್ಯ ಅತಿಥಿಗಳು. 90 ಕಾರ್ಯಕ್ರಮ ಅಂದರೆ 90 ಎಪಿಸೋಡ್ ಅಂದರೆ ಸಾಧಾರಣ ಕೆಲವು ಎಪಿಸೋಡ್ನಲ್ಲಿ 3 ಜನ ಚೀಫ್ ಗೆಸ್ಟ್ ಆಗಿದ್ದುದುಂಟು. ಸೊ 90 2 ಜನ ಇದ್ದರೂ ಕೂಡ 180 ಜನ ಆಲ್ರೆಡಿ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ. ನಾವು ಎಲ್ಲರನ್ನ ಹೆಸರು ಹೇಳ್ತಾ ಇಲ್ಲ. ಮತ್ತು ಇನ್ನೊಂದು ವೀಕ್ಷಕರಿಲ್ಲದೆ ಯಾವ ಒಳ್ಳೆ ಪ್ರೋಗ್ರಾಮು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರಿದ್ದ ಕಾರಣ ಈ ನಮ್ಮ ಕುಡ್ಲ ಬಿಸ್ನೆಸ್ ಟಾನಿಕ್ಕಿಗೆ ಒಳ್ಳೆ ಹೆಸರು ಬರ್ತಾ ಉಂಟು. ಇದು ಕರ್ನಾಟಕ ಸ್ಟೇಟ್ನಲ್ಲಿ ಮಾತ್ರ ಜನ ನೋಡ್ತಾ ಇಲ್ಲ. ಈಗ ನಾವು ಕೇಳಿರ್ಬೋದು ಚೆನ್ನೈ, ಮುಂಬೈ, ಗೋವಾ, ದುಬೈ ಹಾಗೆ ಎಲ್ಲ ಜಾಗಿನಿಂದ ಪ್ರಶ್ನೆಗಳನ್ನು ಬರ್ತಾ ಇದೆ. ಮತ್ತು ಸ್ಲೈಡ್ಸ್ ಕೂಡ ತುಂಬ ತೋರಿಸ್ತಾ ಇದ್ದಾರೆ ಮಧ್ಯದಲ್ಲಿ. ಅದು ಕೂಡ ನೋಡಲಿಕ್ಕೆ ನಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಕನ್ನಡದಲ್ಲಿ ಒಂದು ಗಾದೆ ಉಂಟು, ಆಡು ಮೇಯದ ಸೊಪ್ಪಿಲ್ಲ ಅಂಥೇಳಿ. ಹಾಗೆ SS ನಾಯ್ಕ್ ಅವರು ಸಾಧಾರಣ ಎಲ್ಲ ಸಬ್ಜೆಕ್ಟ್ನಲ್ಲಿಯೂ ಈಗ ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್, GST, ಶೇರ್ಸ್, ಮ್ಯೂಚುವಲ್ ಫಂಡ್ಸ್, ಹೆಲ್ತ್ ಇನ್ಶೂರೆನ್ಸ್, ಕೊರೋನಾದ ಬಗ್ಗೆ ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ಸುಭಾಷಿತ ಮೌಲ್ಯ ಅದರೂ ಕೂಡ ಮಾಡಿದ್ದಾರೆ. ನ್ಯೂ ಎಜುಕೇಷನ್ ಪಾಲಿಸಿ, ಹೀಗೆ ಬೇರೆ ವೆರೈಟಿ ಆಫ್ ಸಬ್ಜೆಕ್ಟ್ಸ್ನಲ್ಲಿ ಇದನ್ನು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಸಂಸ್ಕೃತದಲ್ಲಿ ಋಗ್ವೇದದಲ್ಲಿ ಇದು ಕೇಳಿದ್ದೇನೆ ಕೊಟೇಶನ್ನು, ಆನೋ ಭದ್ರಾಹ ಋತವೋ ಎಂತು ವಿಶ್ವತಾಹ ಅಂತ, ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಆಲ್ ಸೈಡ್ಸ್ ಅಂತ. ಈ ಕಾರ್ಯಕ್ರಮ ನೋಡ್ತಾ ಇದ್ದವರಿಗೆ ಒಳ್ಳೆ ವಿಷಯಗಳು ಗೊತ್ತಾಗ್ತದೆ. ಬನ್ನಂಜೆ ಗೋವಿಂದಾಚಾರ್ಯ ಒಂದು ಸರ್ತಿ ಹೇಳಿದರು, ಹಸಿವು 2 ಟೈಪ್ ಹಸಿವು ಇದೆ ಅಂತೇಳಿ. ಊಟ ಮಾಡ್ತಾ ಇತ್ತಾ ಹೊಟ್ಟೆ ಹಸಿವು, ಸ್ವಲ್ಪ ಊಟ ಮಾಡಿದ ಕೂಡ ಹಸಿವು ನಿಲ್ತದೆ. ಆದರೆ ಜ್ಞಾನಕ್ಕೆ ಮಾತ್ರ, ನಾಲೆಜಿಗೆ ಹಸಿವು ನಿಲ್ಲುವುದಿಲ್ಲ. ನೀವು ಎಷ್ಟು ಓದಿದರೂ ಇನ್ನಷ್ಟು ಕೇಳಬೇಕಂತ ಆಗ್ತದೆ. ಈ ಕಾರ್ಯಕ್ರಮ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ರೋಲ್ ಮಾಡೆಲ್ ಫಾರ್ ಆಲ್ TV ಪ್ರೋಗ್ರಾಮ್ಸ್ ಅಂತ ನಾನು ಹೇಳ್ತೇನೆ. ಇದೊಂದು ಗಿಡ 30/12/2018 SS ನಾಯಕರು ಒಂದು ಗಿಡ ನಟ್ಟರು. ಆ ಗಿಡ ಹೂ ಕೊಡ್ತದೆ, ಈಗ ಫಲವು ಕೊಡ್ತಾ ಉಂಟು. ಯಾರೊಬ್ಬರು ಹೇಳಿದ ಹಾಗೆ ಇದು ಕಾರ್ಯಕ್ರಮ 90 ಆಗಲಿ 100 ಆಗಲಿ 200 ಆಗಲಿ ಹೀಗೆ ಹೋಗ್ತಾ ಇರಲಿ. ಅದಕ್ಕೆ ನಾನು ಈ ಕಾರ್ಯಕ್ರಮ ಒಳ್ಳೆಯದಾಗಲಿ ಅಂತೇಳಿ ಇದೊಂದು ಗಿನ್ನಿಸ್ ರೆಕಾರ್ಡ್ ಮೀರಬೇಕಂತೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾನು ಆವಾಗಲೇ ಹೇಳಿದ ಹಾಗೆ ಇದರಲ್ಲಿ SS ನಾಯ್ಕ್ ಮಾತ್ರ ಅಲ್ಲ, ಯಶಸ್ವಿನಿ ಕೂಡ ಕೆಲವು ಬಾರಿ ಆ್ಯಂಕರ್ ಆಗಿ ಬಂದಿದ್ದರು, ಸಚಿನ್ ನಾಯಕ್ ಬಂದಿದ್ದರು, ಒಂದು ಕಾರ್ಯಕ್ರಮದಲ್ಲಿ ಶಬನ ಕೂಡ ಆ್ಯಂಕರ್ ಆಗಿ ಬಂದಿದ್ದರು. ಕೆಲವು ಕಾರ್ಯಕ್ರಮ ಕೇಳುವಾಗ ಭಾರಿ ಖುಷಿ ಆಗ್ತದೆ. ಡಾಕ್ಟರ್ BM ಹೆಗ್ಡೆ ಅವರು ಬಂದಿದ್ದರು. ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕಂತ ನನಗೆ ತುಪ್ಪ ನೋಡಿದ್ರು ಕೂಡ ಡಾಕ್ಟರ್ BM ಹೆಗ್ಡೆ ನೆನಪಾಗ್ತದೆ. ಹಾಗೆ ಇವರು ಶಬನ GST ಕಬ್ಬಿಣ ಕಡಲೆಕಾಯಿ ಅಲ್ಲ ಅಂತ ಹೇಳಿದ್ದಾರೆ. ಕಬ್ಬಿಣ ಕಡಲೆಕಾಯಿ ಅಂದ್ಕೊಳ್ಳೆ GST ಅಂದ್ಕೊಳ್ಳೆ ಇವರದ್ದೇ ನೆನಪಾಗ್ತದೆ. ಸೊ
ಹಾಗೆ ಈ ಕಾರ್ಯಕ್ರಮಕ್ಕೆ ನನಗೆ ಒಂದು ಅವಕಾಶ ಕೊಟ್ಟದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆಗಳು. ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು ಸರ್. ಹಾಗೆ ಈ ಕಾರ್ಯಕ್ರಮವನ್ನು ಎಲ್ಲರೂ ಒಂದು ಅದ್ಭುತವಾಗಿ ಚೊಕ್ಕಟವಾಗಿ ನಾವು ನಡೆಸಿಕೊಟ್ಟದಕ್ಕೆ ಎಲ್ಲರಿಗೂ ನಾವು ಧನ್ಯವಾದ ಹೇಳಬೇಕಾಗ್ತದೆ. ಸೊ ನಮ್ಮ ಕೂಡಲ ಹಾಗೂ ಈ ಬಿಸ್ನೆಸ್ ಟಾನಿಕ್ ವತಿಯಿಂದ ಒಂದು ಸಣ್ಣ ಕಿರುಕಾಣಿಕೆ. ಶ್ರೀ ವಿನಯ್ ಭಟ್ PJ, ಜನರಲ್ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ವತಿಯಿಂದ ನಮ್ಮ ಒಂದು ಉತ್ತಮವಾದಂತಹ ಸಂಪನ್ಮೂಲ ವ್ಯಕ್ತಿಯಾಗಿ ನಮಗೆಲ್ಲರಿಗೂ ಮಾಹಿತಿಯನ್ನು ನೀಡಿದ್ದೀರಿ. ಸೊ ನಿಮಗೆ ಈ ಸಣ್ಣ ಕಿರುಕಾಣಿಕೆ. ಶ್ರೀ ವಸಂತ್ ಶೆಟ್ಟಿ, ಬ್ಯಾಂಕಿಂಗ್ ತಜ್ಞರು, ಬ್ಯಾಂಕಿಂಗ್ ಎಕ್ಸ್ಪರ್ಟ್, 36 ವರ್ಷಗಳ ಸುದೀರ್ಘ ಕಾಲ ಕೆನರಾ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ಈಗ ರಿಟೈರ್ಡ್ ಆದರೂ ಸಹ SS ನಾಯಕ್ ಹೇಳಿದಾಗೆ ನಾಟ್ ಟೈರ್ಡ್. ಡಾಕ್ಟರ್ ಚಂದ್ರಕಾಂತ್ ಭಟ್, ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ದುಬೈ, ಈ ಕಾರ್ಯಕ್ರಮಕ್ಕಾಗಿ ಬಂದು ನಮ್ಮೆಲ್ಲರಿಗೆ ಒಂದು ನಿಮ್ಮ ಒಪಿನಿಯನ್ಸನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. CA SS ನಾಯಕ್, ಚೇರ್ಮನ್, ಮಂಗಳೂರು ಬ್ರಾಂಚ್ ಆಫ್ SIRC ಆಫ್ ICAI, ಈ ಕಾರ್ಯಕ್ರಮದ ರೂವಾರಿ, ಇವತ್ತು ಉತ್ತಮವಾಗಿ ನಿರೂಪಣೆಯನ್ನು ಮಾಡಿ ಕಾರ್ಯಕ್ರಮವನ್ನು ಚಂದಗಣಿಸಿದ್ದಕ್ಕಾಗಿ ಧನ್ಯವಾದಗಳು. ಶ್ರೀ ಮುರಳೀಧರ್ ಶೆಣೈ ಅವರು ತಮ್ಮ ಅದ್ಭುತವಾದ ಕಂಠ ಗಾಯನದಿಂದ ನಮ್ಮೆಲ್ಲರನ್ನ ರಂಜಿಸಿದ್ದಾರೆ ಹಾಗೂ ಉತ್ತಮವಾದಂತಹ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ಧನ್ಯವಾದಗಳು ಸರ್. ಶ್ರೀ ರಾಮರಾವ್, ಅಧ್ಯಕ್ಷರು, ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್. ಇದೇ ರೀತಿ ನಿಮ್ಮ ಪ್ರಶ್ನೆಗಳ ಸುರಿಮಳೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಇರಲಿ ಅಂತ ನಾವು ಆಶಿಸ್ತೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ SS ನಾಯಕ್ ಹೇಳಿದ ಹಾಗೆ ಒಂದು ಅನೇಕ ರೀತಿಯ ಡಿಸ್ಕಷನ್ಸ್ ಆಗ್ತವೆ, ಕ್ವೆಶ್ಚನಿಯರ್ಗಳ ಪ್ರಿಪರೇಷನ್ಸ್ ಆಗ್ತದೆ, ಉತ್ತಮವಾದಂತಹ PPT ಪ್ರೆಸೆಂಟೇಷನ್ ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಉಂಟು ಅನ್ನುವಂಥದ್ದು. ಇದಕ್ಕೆಲ್ಲ ಸಹಾಯ ಮಾಡಿದವರು ಅಂಜು ಮನೋಜ್, CA ವಿದ್ಯಾರ್ಥಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉತ್ತಮವಾದಂತಹ ಕೇರಳ ಸ್ಟೇಟ್ ಟಾಪರ್ ಆಗಿರುವಂಥವರು. ಸಂಜನಾ ಎಂಪೈ, CA ವಿದ್ಯಾರ್ಥಿಯಾಗಿದ್ದಾರೆ ಹಾಗೂ ಅನೇಕ ಕಾರ್ಯಕ್ರಮಗಳಲ್ಲಿ ಸುಭಾಷಿತಗಳ ಮೌಲ್ಯಗಳೆಂಬ ಕಾರ್ಯಕ್ರಮಕ್ಕೆ ಕ್ವೆಶ್ಚನರ್ ಮಾಡಿದಂಥವರು. ಹಾಗೂ ಸಹನಾ ಯು, CA ವಿದ್ಯಾರ್ಥಿ ಹಾಗೂ ಅನೇಕ PPT ಪ್ರೆಸೆಂಟೇಷನ್ ಏನು ಉತ್ತಮ ಸ್ಲೈಡ್ಗಳನ್ನು ನೋಡ್ತಾ ಇದ್ದೇವೆ, ಇದೆಲ್ಲ ಈ 3 ವಿದ್ಯಾರ್ಥಿಗಳ ಮೂಲಕ ಬಂದಿರುವಂಥದ್ದು. ಎಲ್ಲರಿಗೂ ಈ ಕಾರ್ಯಕ್ರಮ ಚೆನ್ನಾಗಿ ಬರಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಯಶಸ್ವಿನಿಯವರು ಇವತ್ತಿನ ಕಾರ್ಯಕ್ರಮ. ಅದೇ ಪ್ರಕಾರ ನಮ್ಮ ಬಿಸ್ನೆಸ್ ಟಾನಿಕ್ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿದ್ದು ಈ ಕಾರ್ಯಕ್ರಮವನ್ನು ಚೆಂದಾಗಿ ಮಾಡುವಂತೆ ಸಹಕಾರ ಮಾಡಿದ ಯಶಸ್ವಿನಿಯವರಿಗೆ ಒಂದು ಕಿರುಕಾಣಿಕೆ ನಮ್ಮಿಂದ ಎಲ್ಲರ ಪರವಾಗಿ. ನಮ್ಮ ಕುಡ್ಲ ಹಾಗೂ ಬಿಸ್ನೆಸ್ ಟಾನಿಕ್ನ ಇಡೀ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ ಈ ಸನ್ಮಾನಕ್ಕೆ. ಹಾಗೂ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂತಹ ಎಲ್ಲರಿಗೂ, ಬಂದಂತಹ ಗಣ್ಯರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.